ನಮಸ್ಕಾರ. ಮೂರನೇ ದಿನದ ಡಾಕ್ಟರ್ ರಾಜ್ ಕಬ್ ಸೀಸನ್ 7 13ನೇ ಪಂದ್ಯದಲ್ಲಿದ್ದೀವಿ. ವಿಷನ್ ಇಂಡಿಯನ್ಸ್ ಹಾಗೂ ರಾಸು ವಾರಿಯರ್ಸ್ ನಡುವಣ ನಡೆಯುತ್ತಿರುವಂತಹ ಪಂದ್ಯ. ರಾಸು ವಾರಿಯರ್ಸ್ ಮೊದಲ ಬಾಲ್ 13ನೇ ಪಂದ್ಯದ ಮೊದಲ ಚೆಂಡು ಧರ್ಮ ಅವರಿಂದ ಬಂತು. ಯಾವುದೇ ರನ್ ಇಲ್ಲ. ಡಾಟ್ ಬಾಲ್ ನೊಂದಿಗೆ ಪ್ರಾರಂಭ, ಶುಭಾರಂಭ ರಾಸು ವಾರಿಯರ್ಸ್ ತಂಡಕ್ಕೆ. ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಮತ್ತೊಂದು ಡಾಟ್ ಬಾಲ್. ನೀವು ನೋಡ್ತಾ ಇದ್ದೀರಾ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಿಂದ ನೇರ ಪ್ರಸಾದ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಕ ವಿವರಣೆಯನ್ನು ನೀಡ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ. ಹಾಗೆ ನನ್ನ ಜೊತೆ ಕಾಮೆಂಟ್ರಿ ಬಾಕ್ಸ್ನಲ್ಲಿ ಜೊತೆಯಾಗಿದ್ದಾರೆ ಖ್ಯಾತ ಗಾಯಕಿ ಇಂಪನಾ ಜಯರಾಜ್. ಮೇಡಮ್, ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ತಾವು ರಾಸು ವಾರಿಯರ್ಸ್ ತಂಡದ ಪರವಾಗಿ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಬಂದಿದ್ದೀರಾ. ನಾವು ನಿಮ್ಮನ್ನ ಕಾಮೆಂಟ್ರಿ ಬಾಕ್ಸಲ್ಲಿ ಹೇಳ್ಕೊಂಡು ಬಂದಿದ್ದೀವಿ. ಏನು ಪ್ರೊಡಿಕ್ಷನ್ ಇದೆ? ಫಸ್ಟ್ ಕ್ವಶನ್ ನಂದು. ಪ್ರಿಡಿಕ್ಷನ್ ಅನ್ನೋದು ಡೆಫಿನೆಟ್ಲಿ ನಾವೇ ವಿನ್ ಆಗ್ತೀವಿ. ಬಿಕಾಸ್ ಪ್ರತಿ ಪ್ರಾಕ್ಟೀಸ್ ಮ್ಯಾಚಸಲ್ಲಿ ಕೂಡ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ನಮ್ಮ ಟೀಮ್ ಅವರು. ಒಂದು ಭಯ ಅಂತ ಇತ್ತು ಎಲ್ಲ ಟೀಮ್ಗೂ, ಬಟ್ ಕೆಲವ್ರು ತೋರಿಸ್ಕೊಂಡಿಲ್ಲ. ಕೆಲವ್ರು ಬಂದು ಹೇಳಿದ್ದಾರೆ ಯು ಆರ್ ಅ ವಂಡರ್ಫುಲ್ ಟೀಮ್ ಅಂತ. ಟೀಮ್ ಅನ್ನೋದಕ್ಕೆ ಒಂದು ಸಾಕ್ಷಿ ಕೂಡ ದೊರೆತಿದೆ ಅಲ್ವಾ? ಮತ್ತೆ 4ನೇ ಬಾಲಲ್ಲಿ 4 ರನ್ ತಗೊಂಡಿದ್ರೆ ಬೌಂಡ್ರಿ ಮುಖೇನ. ಅಯ್ಯೋ, ಇರ್ಲಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. 1 ಬೌಂಡ್ರಿ ಆದರೂ ಹೋಗ್ಲಿ ಅಲ್ಲ, ನೋ ಪ್ರಾಬ್ಲಮ್. ಇನ್ಮೇಲೆ ನೋಡಿ ನಮ್ಮ ಟೀಮ್ ಅವ್ರ ಆಟ ಹೇಗಿರುತ್ತೆ ಅಂತ. ಎಸ್, ಖಂಡಿತ. ಇಲ್ಲಿ ಜಿದ್ದಿನ ಹೋರಾಟ ನಡೀತಾ ಇದೆ. ವಿಷನ್ ಇಂಡಿಯನ್ಸ್ ಇಲ್ಲಿ ಮತ್ತೊಂದು ಮಿಸ್ಫೀಲ್ಡ್ ಆಗಿದೆ. 1 ರನ್ ತಗೋತಾರೆ. ಬಹುಶಃ 2ಕ್ಕೆ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ. ಇವತ್ತು ಮೊದಲನೇ ದಿನ ಆಡಿದಂತಹ ಪಿಚ್ನಲ್ಲಿ ಆಡ್ತಾ ಇದ್ದಾರೆ. ಅಷ್ಟು ಬೌನ್ಸ್ ಇರಲಿಲ್ಲ. ಮೊದಲನೇ ಮೇಲೆ ತುಂಬ ಸ್ಲೋ ಇತ್ತು. 100 ರನ್ ಯಾರು ಕೂಡ ಕ್ರಾಸ್ ಮಾಡಿಲ್ಲ. ನೀವು ಗಮನಿಸಿದ್ರೆ ಫಸ್ಟ್ ಡೇ ನಿನ್ನೆ ಒಂದಷ್ಟು ಟೀಮ್ಗಳು ಆರಂಭಿಕ ಪಂದ್ಯಗಳಲ್ಲಿ 100 ರನ್ ಕ್ರಾಸ್ ಮಾಡಿದ್ರು. ಹೌದು. ಎಷ್ಟನ್ನು ಕಟ್ಟಾಕಕ್ಕೆ ಪ್ಲಾನ್ ಮಾಡಿದ್ದೀರಾ ಮೇಡಮ್? ಬಯಸ್ತಾ ಇರೋದು ಅದನ್ನೆಲ್ಲ ನಾವು ಇವಾಗ ಹೇಳಲ್ಲ, ನೀವು ನೋಡ್ಬೋದು ಹೇಗೆ ಆಡ್ತಿದ್ದಾರೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಂದು ತಂಡ ಕೂಡ ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ತಂಡ ಏನಕ್ಕೆ ಅಷ್ಟು ಸ್ಪೆಷಲ್ ನನಗನ್ಸುತ್ತೆ ಅಂತಂದರೆ ಸ್ಟ್ರಾಟಜಿ ಯೂಸ್ ಮಾಡಿ ಆಟಾಡ್ತಾರೆ. ಎಸ್, ಹಾಗೆ ಸ್ಟ್ರಾಟಜಿಲಿ ಬೋಲ್ ಮಾಡಿರೋದು ಧರ್ಮ ಅವರು. ಮೊದಲ ಓವರ್ನ ಮುಕ್ತಾಯಕ್ಕೆ 5ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲ. ಹದಿಮೂರನೇ ಪಂದ್ಯದ 2ನೇ ಓವರ್ ಬೋಲ್ ಮಾಡಲಿಕ್ಕೆ ಬಂದಿರೋದು ರಘು ಭಟ್. ಬ್ಯಾಟಿಂಗ್ ನಲ್ಲಿ ಇದ್ದಾರೆ ಪೃಥ್ವಿ ಹಾಗೂ ಪವನ್ ಒಡೆಯರ್ ವಿಷನ್ ಇಂಡಿಯನ್ಸ್ನ ಪರವಾಗಿ. ರಾಸು ವಾರಿಯರ್ಸ್ನ ಪರವಾಗಿ ಬೌಲಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. ಅಂಪೈರ್ ಜೊತೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಕ್ಲೀವನ್ ಶಿರ್ವಾ ಅಲ್ಲಿ ಅಂಪೈರಿಂಗ್ ಕಾರ್ಯ ನಿರ್ವಹಿಸ್ತಾ ಇರೋಂಥದ್ದು. ಏನು ಚರ್ಚೆ ಅನ್ನೋದು ಗೊತ್ತಾಗಬೇಕಾಗಿದೆ. ಅಂಪೈರ್ ಬಹುಶಃ ಅಲ್ಲಿ ಶೂ ಬದಲಾವಣೆ ಏನು ಮಾಡ್ತಾ ಇದ್ದಾರೆ. ಇಂಪನವರೇ, ಹಾಗೆ ತಮ್ಮ ಸಿನಿ ಜರ್ನಿ, ಗಾಯನದ ಜರ್ನಿ, ಸಿಂಗಿಂಗ್ ಜರ್ನಿ ಬಗ್ಗೆ ಮಾತಾಡೋಕೆ ಯಾವ ವಯಸ್ಸಿನಲ್ಲಿ ತಾವು ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು?
ಯಾವ ವಯಸ್ಸಿನಲ್ಲಿ ಅಂತ ಹೇಳೋಕ್ಕಿಂತ ಜಾಸ್ತಿ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗೆ ನಾನು ಹಾಡ್ತೀನಿ, ನಾನೊಬ್ಬ ಸಿಂಗರ್ ಆಗ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅವ್ರಿಗೇನಿದ್ರು ನಾನು ಓದಬೇಕಿತ್ತು, ಓದಿ ಮದುವೆ ಆಗಿ ಹೋಗಬೇಕಿತ್ತು ಅಂತ ಅಷ್ಟೇ ಇದ್ದಿದ್ದು. ಬಟ್ ಇದನ್ನು ನಾನು ಚಾಲೆಂಜ್ ಆಗಿ ತೊಗೊಂಡೆ. ಲೈಕ್ ಸಿಕ್ಕಾಪಟ್ಟೆ ಆಡಿಷನ್ಸ್ನ ಫೇಸ್ ಮಾಡಿದ್ದೀನಿ. ಲೈಕ್ ಈ ಮಾಲಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಆಡಿಷನ್ಸ್ ಇರ್ಬೋದು, ಇಲ್ಲ ದೊಡ್ಡ ಆಡಿಷನ್ಸ್ ಇರ್ಬೋದು, ಎಲ್ಲ ಕಡೆ ಫೇಲ್ಯೂರ್ಸ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಫೈನಲಾಗೆ ನಾನು ಒಂದು ಸರಿಗಮಪ ಆಡಿಷನ್ಸ್ ಕೊಡ್ತೀನಿ. ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ತುಂಬ ವರ್ಷದಿಂದ ಕಷ್ಟಪಟ್ಟಿದ್ದೆ. ಈ ಸಲ ನಾನು ಸೆಲೆಕ್ಟ್ ಆಗ್ತೀನಿ, ಒಂದು ಹೆಸರು ಮಾಡ್ತೀನಿ ಅಂತ. ಸೊ ನಾನು ಸೆಲೆಕ್ಟ್ ಆಗಿ ನನ್ನನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. ಬಿಕಾಸ್ ನಂದು ಬಂದು ಇಟ್ಸ್ ಅ ವೆಸ್ಟರ್ನ್ ಜಾನರ್. ಸೊ ವೆಸ್ಟರ್ನ್ ಜಾನರ್ ಸ್ವಲ್ಪ ಹೊಸದಿತ್ತು ನಮ್ಮ ಸೀಸನಲ್ಲಿ, ಅಷ್ಟು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಯಾವ ಸೀಸನ್ ಆಡಿಷನ್? ಸೀಸನ್ 13. ಸೊ ಹಾಗಾಗಿ ಆಮೇಲೆ ವಿಜಯ್ ಪ್ರಕಾಶ್ ಸರ್ ಅವರು ಅದನ್ನು ಮೆಚ್ಚಿ ವೇಟಿಂಗ್ ಲಿಸ್ಟಿಂದ ನನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ವೇಟಿಂಗ್ ಲಿಸ್ಟಲ್ಲಿ ಅಂದರೆ ನಾನೇ. ಸೊ ಅಲ್ಲಿಂದ ನನಗೆ ಇನ್ನೂ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾನು ಚಾಲೆಂಜ್ ಮಾಡಿ ನಮ್ಮ ತಂದೆ ತಾಯಿಗೆ ಸರಿಗಮಪಾಗಿ ಬಂದಿದ್ದು. ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರಾಗಿ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 2 ತಿಂಗಳು ಕೆಲಸ ಮಾಡಿದೆ. ಅದಾದ ನಂತರ ಸೆಲೆಕ್ಟ್ ಆದೆ ಸರಿಗಮಪ, ಕೆಲಸ ಬಿಟ್ಟೆ. ಸೊ ಅವಾಗಿಂದ ಜರ್ನಿ ಇವಾಗ ತನಕ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ, ಒಳ್ಳೆ ಹೆಸರು ಕೊಟ್ಟಿದೆ. ತಂದೆ ತಾಯಿಗೆ ತಾವು ಟೀಚರ್ ಆಗಬೇಕನ್ನೋ ಆಸೆ ಇತ್ತಾ? ಕೆಲಸ ಮಾಡಲಿ ಅವ್ರಿಗೆ ಡೆಫಿನೆಟ್ಲಿ ಎಲ್ಲ ತಂದೆ ತಾಯಿಗೂ ಇಂಜಿನಿಯರಿಂಗ್ ಆಗಬೇಕಿಲ್ಲ ಡಾಕ್ಟರ್ ಆಗಬೇಕು ಅಂತಿತ್ತು. ಬಟ್ ನನಗೆ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ ಸ್ಟಡೀಸ್. ಹೌದು ಹೌದು ಹೌದು, ಇಲ್ಲ ಮದುವೆ ಮಾಡಿ ಕಳಿಸ್ಬೋಣ ಅನ್ನೋ ಥರ ಯೋಚನೆ. ಆ್ಯಂಡ್ ಮೆಮೊರಬಲ್ ಅಂತ ಅಂದರೆ ಸಿಂಗಿಂಗ್ ಜರ್ನಿಯಲ್ಲಿ ನನಗೆ ನಾನು ಲಾಸ್ಟ್ ಆಡಿದ್ದು ಅಂತ ಅಂದರೆ ಜೇಮ್ಸ್ ಚಿತ್ರಕ್ಕೆ, ಪುನೀತ್ ರಾಜ್ಕುಮಾರ್ ಸರ್ ಅವರ ಜೇಮ್ಸ್ ಚಿತ್ರಕ್ಕೆ ಹಾಡಿದೆ. ಸೊ ಅದೊಂದು ನನಗೆ ತುಂಬ ಖುಷಿ ಇದೆ, ಅದೊಂದು ತುಂಬ ಹೆಮ್ಮೆ ಇದೆ. ಸೊ ಜರ್ನಿ ಇನ್ನೂ ಮುಂದುವರಿಯುತ್ತೆ, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಇದೆ. ಈ ಟೂರ್ನಮೆಂಟ್ಗೆ ಒಂದು ಕನೆಕ್ಷನ್ ಇದೆ. ಸೀಸನ್ 7 ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಮಾಡ್ತಾ ಇರುವಂತ. ನಿಜವಾಗ್ಲೂ ಹೇಗಿತ್ತು? ಪುನೀತ್ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು? ಇಲ್ಲ, ಜೇಮ್ಸ್ ಚಿತ್ರ ಟೈಮಲ್ಲಿ ಸಿಗಲಿಲ್ಲ. ನಮ್ಮ ಅಲ್ಲಿ ರನ್ಔಟ್ ಅಪೀಲ್ ಇದೆ, ಅಂಪೈರ್ ಔಟ್ ಕೊಟ್ಟಿದ್ದಾರೆ ನೋಡಬೇಕು. ಆದರೆ ಬ್ಯಾಟ್ಸ್ಮನ್ ಕಾನ್ಫಿಡೆನ್ಸ್ ಕ್ರೀಸಲ್ಲೇ ಇದ್ದಾರೆ. ವಿಕೆಟ್ ಕೀಪರ್ ಕೂಡ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಇದು ಔಟ್ ಅಂತ ಹೇಳ್ಬಿಟ್ಟು ಬಹುಶಃ ಥರ್ಡ್ ಅಂಪೈರ್ಗೆ ರೆಫರ್ ಮಾಡಿರ್ತಾರಲ್ಲಿ. ಆನ್ ಸೈಡ್ನಲ್ಲಿ ಹೊಡೆದಂಥ ಚೆಂಡು ಮಿಡ್ ವಿಕೆಟ್ ಹಾಗೂ ಸ್ಕ್ವೇರ್ ಲೆಗ್ ನಿರ್ಮಾಣ ನೇರವಾಗಿ ಕೀಪರ್ ಕೈಗೆ ಎಸ್ತಿದ್ದಾರೆ. ಕೀಪರ್ ಕಲೆಕ್ಟ್ ಮಾಡಿ ವಿಕೆಟ್ಗೆ ಮುಟ್ಸೋ ಇದರಲ್ಲಿ ಬೇಲ್ಸ್ ಎಗರಿದೆಯಾ ಅನ್ನೋದು ಪ್ರಶ್ನೆ. ಇನ್ನು 1-2 ಇಂಚ್ ಶಾರ್ಟ್ ಇದ್ದಾರೆ ಅಲ್ಲಿ ಬ್ಯಾಟ್ಸ್ಮನ್. ಗ್ರೌಂಡ್ ಮಾಡಲಿಲ್ಲ ಬಂದ ತಕ್ಷಣ. ಅಲ್ಲಿ ಅಂಪೈರ್ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇದು ಔಟ್ ಆರ್ ನಾಟ್ ಔಟ್ ಅಂತ ಬಿಗ್ ಸ್ಕ್ರೀನ್ಲಿ ನೋಡಿದ್ದಾರೆ. ವಿಕೆಟ್ ಕೂಡ ಸಿಕ್ಕಿದೆ ತಮ್ಮ ತಂಡಕ್ಕೆ. ನೋಡಿದ್ರಾ ನಮ್ಮ ಟೀಮ್ ಹೇಗೆ ಅಂತ? ರಾಸು ವಾರಿಯರ್ಸ್. ನಿನ್ನೆ ಮೊನ್ನೆ ಮ್ಯಾಚ್ಗಳಲ್ಲಿ ಈ ರೀತಿ ಫೀಲ್ಡರ್ ಕೈಗೆ ಹೋದಾಗ ರನ್ ಓಡ್ಬಿಡ್ತಾ ಇದ್ರು, ಆ ರನ್ ಔಟ್ ಮಾಡಲು ವಿಫಲ ಆಗ್ತಾ ಇದ್ರು. ಈ ಬಾರಿ ಸಕ್ಸಸ್ ಆಗಿರೋದು ರಾಸು ವಾರಿಯರ್ಸ್. ಹೌದು, ನಮ್ಮ ಟೀಮಲ್ಲಿ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗಿದೆ ಏನಂತ ಅಂದರೆ ನಮ್ಮ ಕ್ಯಾಪ್ಟನ್ ಮನೋರಂಜನ್ ರವಿಚಂದ್ರನ್ ಅವರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಎಲ್ಲಿ ಸ್ಟ್ರಿಕ್ಟ್ ಇರಬೇಕೋ ಅಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಸ್ಪೋರ್ಟ್ಸ್ಮನ್ಶಿಪ್ ಅನ್ನೋದು ಎದ್ದು ಕಾಣುತ್ತೆ ನಮ್ಮ ಟೀಮಲ್ಲಿ. ಸೊ ಅದೊಂದು ತುಂಬ ಖುಷಿ ತರುತ್ತೆ. ಒಬ್ರಿಗೂ ಸಹ ಒಂದು ಈಗೋ ಇಶ್ಯೂಸ್ ಆಗಲಿ ಏನೂ ಇಲ್ಲ. ಸೊ ಎಲ್ಲ ತಂಡಕ್ಕೂ ಇದು ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಸೊ ರಾಸು ವಾರಿಯರ್ಸ್ ಇಸ್ ದಿ ಬೆಸ್ಟ್. ಎಸ್, ಅಫ್ಕೋರ್ಸ್ ಟೀಮ್ನ ಇನ್ಸೈಡರ್ ಆಗಿ ಟೀಮ್ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದೀರಾ. ಜೊತೆಗೆ ಡಿಸಿಪ್ಲಿನ್ ಬಗ್ಗೆ ಮಾತನಾಡಿದ್ರಿ. ಟೀಮ್ ಹೆಂಗೆ ಡಿಸಿಪ್ಲಿನ್ ಆಗಿದೆ ಅಂತ ಹೇಳ್ಬಿಟ್ಟು, ಕ್ಯಾಪ್ಟನ್ಸಿ ಕೂಡ ಭಾಳ ಚೆನ್ನಾಗಿದೆ ಅಂತ ಹೇಳಿ ವಾಪಸ್ಸು ಪುನೀತ್ ರಾಜ್ಕುಮಾರ್ ಅವರ ಒಡನಾಟ ಬಗ್ಗೆ ಮಾತನಾಡ್ತಾರೆ. ಹೌದು, ಸೊ ಹೀಗೆ ನಾನು ಅಜಿತ್ ನಮ್ಮ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತೀವಿ. ಜೇಮ್ಸ್ ಚಿತ್ರ ಶೂಟಿಂಗ್ ಟೈಮಲ್ಲಿ ಚೇತನ್ ಸರ್ಗೂ ಕೊಡ್ತೀವಿ, ಹಾಗೆ ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡೋ ಅವಕಾಶ ಸಿಗುತ್ತೆ ನಮಗೆ. ಹೀಗೆ ಇನ್ವಿಟೇಷನ್ ಕೊಡ್ತೀವಿ. ಕೊಟ್ಟು ಒಂದು 10 ನಿಮಿಷ ತುಂಬ ಚೆನ್ನಾಗಿ ಮಾತಾಡ್ತೀವಿ. ಆಮೇಲೆ ಸರಿಗೆ ನಾ ಹೇಳಿದೆ, ಸರ್ ಐ ಆಮ್ ಅ ಸಿಂಗರ್, ನಿಮ್ಮ ಚಿತ್ರಕ್ಕೆ ನಾನು ಹಾಡಿದ್ದೀನಿ ಅಂತ. ಸೊ ಅವರು ಓಕೆ, ನಮ್ಮ ಆಡಿಯೋ ಕಂಪ್ನೀಲಿ ನೀವು ಬಂದು ಒಂದು ಇಂಡಿಪೆಂಡೆಂಟ್ ಸಾಂಗ್ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಬಂದು ಹಾಡ್ಬೋದು ಅಂತ ಅಂದರು ಅವರು. ಹಾಗೆ ನೀವು ಮದುವೆ ಆಗಿ 1 ವಾರ ಆದಮೇಲೆ ನಮ್ಮ ಮನೆಗೆ ಬನ್ನಿ ಅಂತ ಅಂದರು. ಬಟ್ ನಾವು ಬ್ಯುಸಿ ಇದ್ದಿದ್ದರಿಂದ ನಾವು ಹೋಗೋಕ್ಕೆ ಆಗಲಿಲ್ಲ. ಬಟ್ ಅದಾದ ನಂತರ ಏನಾಯಿತು ಅಂತಂದರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
ಅಷ್ಟೊತ್ತಿಗೆ ವಿ ಆಲ್ ಗಾಟ್ ಅ ವೆರಿ ಬ್ಯಾಡ್ ನ್ಯೂಸ್ ದಟ್ ಸರ್ ಇಸ್ ನೋ ಮೋರ್. ಸೊ ಅದೊಂದು ರಿಗ್ರೆಟ್ ನಮ್ಮ ಲೈಫಲ್ಲಿ ತುಂಬಾ ಇದೆ ದಟ್ ವಿ ಡಿಂಟ್ ಗೋ ಟು ಹಿಸ್ ಹೌಸ್. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳ್ತೀವಿ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರು, ಮಾನಸಿಕವಾಗಿ ಎಲ್ಲರೂ ಅದಂತೂ ಸತ್ಯ. ಹಾಗೆ ಇಲ್ಲಿ ನೋಡ್ಬೋದು, ಕಳೆದ ಬಾಲ್ನಲ್ಲಿ ಭರ್ಜರಿ ಸಿಕ್ಸರ್ನ ಹೊಡೆದ್ರು ಪೃಥ್ವಿ ಅವರು. ಸ್ಕ್ವೇರ್ ಲೆಗ್ನ ಮೇಲೆ ಎಳ್ಕೊಂಡು ಹೊಡೆದಂತಹ ಸಿಕ್ಸ್, ಅದು ಅದ್ಭುತವಾದಂತಹ ಹೊಡೆತ. ಮತ್ತೊಂದು ಬಾಲ್ ಬುಲ್ ಮಾಡ್ಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಈ ಬಾರಿ ಕೂಡ ಡ್ರೈವ್ ಮಾಡುವಂತ ಯತ್ನ, ಆ ವಿಕೆಟ್ ಇಂದ ದೂರ ಇಟ್ಟರು ರಘು ಭಟ್ರವರು. ಸಿಕ್ಸ್ ಆದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಇಲ್ಲಿ ರಘು ಭಟ್. ಇನ್ನೊಂದು ಹೆಮ್ಮೆ ವಿಷಯ ಏನಂತ ಅಂದರೆ, ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಫೋಟೋ ನೋಡೋಕ್ಕೆ ಏನೋ ಹೆಮ್ಮೆ. ಈ ಬಾರಿ ಫೀಲ್ಡಕ್ಕೆ ನೇರವಾಗಿ ಹೋಗಿದ್ರು ಕೂಡ ಅಷ್ಟರಲ್ಲಿ 1 ರನ್ ಪಡ್ಕೊಂಡಿದ್ದಾರೆ. ಖಂಡಿತ ಆ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ವಿಶ್ವದ ಅತಿ ಹೆಚ್ಚು ಕ್ರಿಕೆಟ್ ಮ್ಯಾಚ್ ಆಡಿರುವಂತಹ ಗಿನ್ನಿಸ್ ದಾಖಲೆ ಇರುವಂತಹ ಸ್ಟೇಡಿಯಂನಲ್ಲಿ, ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಇರುವಂತಹ ಸ್ಟೇಡಿಯಂನಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಫೋಟೋ ರಾರಾಜಿಸ್ತಾ ಇದೆಯಲ್ಲ, ಹೌದು, ಅದನ್ನ ನೋಡ್ಲಿಕ್ಕೆ ಒಂದು ಆನಂದ ನಿಜವಾಗ್ಲೂ. ಅದಕ್ಕೆ ಎಲ್ಲದಕ್ಕೂ ಕಾರಣ ಆದಂಥ ರಾಜೇಶ್ ಬ್ರಹ್ಮಾವರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಇಟ್ಸ್ ಅ ಚಾಲೆಂಜ್. ನನ್ನ ಪ್ರಕಾರ ನೀವು ಹೇಳ್ದಂಗೆ ಇಟ್ಸ್ ದ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿ ಶಾರ್ಜಾ ಸ್ಟೇಡಿಯಮಲ್ಲಿ ಕಂಟಿನ್ಯೂಸ್ ಆಗಿ ಈ ಟೂರ್ನಮೆಂಟ್ ನಡೆಸ್ತಾ ಇರೋದು. ಸೊ ಹ್ಯಾಟ್ಸ್ ಆಫ್ ಟು ರಾಜೇಶ್ ಬ್ರಹ್ಮಾವರ್ ಸರ್. 12 ತಂಡಗಳು ಭಾಗವಹಿಸ್ತಾ ಇದೆ. 33 ಪಂದ್ಯಗಳು ಒಂದೇ ಮೈದಾನ ನಡೀತಾ ಇರೋದು. 5 ದಿನ 200ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಈ ಸ್ಯಾಂಡಲ್ವುಡ್ ಕುಟುಂಬವನ್ನ ಒಂದ್ ಕಡೆ ಭೇಟಿ ಮಾಡ್ತಾ ಇದ್ದೀರಾ? ಎಲ್ಲರೂ ಸಿಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನೋಡಿರ್ತೀರಾ, ಮತ್ತೆ ಸಿಗ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಅನಿಸುತ್ತೆ. ಲೈಕ್ ವರ್ಷಕ್ಕೆ ಒಂದ್ಸಲ ಇದೊಂಥರ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇನ್ನೊಂದು ಹೆಮ್ಮೆ ವಿಷಯ ಅಂದರೆ, ಆ್ಯಸ್ ಆಫ್ ನಾನು ಹೇಳಿದೆ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ದ ಫಸ್ಟ್ ಸಿನಿಮಾ ಇಂಡಸ್ಟ್ರಿ ಟು ಸ್ಟೆಪ್ ಇನ್ ಟು ಶಾರ್ಜಾ ಸ್ಟೇಡಿಯಂ. ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿರೋದು ರಾಜ್ ಕಪ್ನ. ಆಮೇಲೆ ಹೇಗೆ ನಮ್ಮ KGF ಚಿತ್ರ ಸಿಕ್ಕಾಪಟ್ಟೆ ಹಿಟ್ ಮಾಡ್ತು ವರ್ಲ್ಡ್ ವೈಡ್, ಇವಾಗ ರಾಜ್ ಕಪ್ ಕೂಡ ಸಿಕ್ಕಾಪಟ್ಟೆ ಹಿಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಟೂರ್ನಮೆಂಟ್ನ ನೋಡಿ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿ, ಅವ್ರು ಹಿಂದಿ ಆಗಿರ್ಬೋದು, ತಮಿಳ್, ತೆಲುಗು ಆಗಿರ್ಬೋದು, ಅವರು ನಡೆಸ್ಬೋದಾ ಅಂತ. ಖಂಡಿತ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಯಾಕೆ ಕನ್ನಡ ಇಂಡಸ್ಟ್ರಿ ಪ್ರಾರಂಭ ಮಾಡಿದೆ, ಅವ್ರು ಮಾಡಿದ್ರು ನಾವ್ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮೂಡಿರುತ್ತೆ ಅವರಿಗೆ. ಇಲ್ಲಿ ಅಪೀಲ್ ಇದೆ ಧರ್ಮ ಅವರು, ಆದರೆ ಅಂಪೈರ್ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. 3ನೇ ಓವರ್ಲಿದ್ದೀವಿ. 10 ಓವರ್ಗಳ ಪಂದ್ಯದಲ್ಲಿ 3 ಓವರ್ಗಳು ಪವರ್ ಪ್ಲೇ. ಹಾಗೆ ತಮ್ಮ ಟೀಮ್ನಲ್ಲಿ ರಾಸು ವಾರಿಯರ್ಸ್ನಲ್ಲಿ ಈಗಾಗಲೇ ಮನೋರಂಜನ್ ಅವ್ರ ಬಗ್ಗೆ ಮಾತನಾಡಿದ್ರಿ. ತುಂಬಾ ಕೂಲ್ ಕ್ಯಾಪ್ಟನ್ ಅಂತ ಹೇಳಿ, ಎಲ್ಲಿ ಸ್ಟ್ರಿಕ್ಟ್ ಇರ್ಬೇಕಲ್ಲಿರ್ತಾರೆ ಅಂತ ಹೇಳಿ. ಹಾಗೆ ಬೇರೆ ಯಾವ್ಯಾವ ಸ್ಟಾರ್ಸ್ ನಿಮ್ಮ ರಾಸು ವಾರಿಯರ್ಸ್ ಟೀಮ್ನಲ್ಲಿ ನಿಮ್ಮ ಜೊತೆಗಾಗಿದ್ದಾರೆ? ನಮ್ಮ ವಿಕ್ರಮ್ ರವಿಚಂದ್ರನ್ ಸರ್, ಅವರು ಕೂಡ ವೆರಿ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಟೀಮ್ನ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹಸ್ಬೆಂಡ್ ಅಜಿತ್ ಜಯರಾಜ್ ಅವರು ಸೂಪರಾಗಿ, ಐ ಥಿಂಕ್ ಅವರಿಗಿರೋ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ನಾನೇ ಒಂದೊಂದು ಸಲ ಅಂತೀನಿ, ಏನು ಹಿಂಗಾಯಿತು ಹಂಗಾಯಿತು ಅಂತ ಅಂದಾಗ, ಇಟ್ಸ್ ಓಕೆ ಚಿನ್ನ, ಚಿಲ್, ಆಡೋಣ ಮಾಡೋಣ ಅಂತ ಮಾತಾಡ್ತಾರೆ. ಸೊ ಅಜಿತ್ ಜಯರಾಜ್ ಅವರು, ತಿಲಕ್ ಅವರು, AP ಅರ್ಜುನ್ ಸರ್ ಅವರು, ಮನೋರಂಜನ್ ರವಿಚಂದ್ರನ್ ಸರ್ ಅವರು, ಹಾಗೆ ವಿಕ್ರಮ್ ರವಿಚಂದ್ರನ್ ಅವರು, ಧರ್ಮ ಸರ್ ಅವರು, ಎಲ್ಲ ಸೂಪರ್ ಸ್ಟಾರ್ಸ್ ಇದ್ದಾರೆ. ಆ್ಯಂಡ್ ನಮ್ಮ ರಘು ಭಟ್ ಅವರು ಹೇಳಬೇಕು ಅಂತ ಅಂದರೆ, ಹೀ ಈಸ್ ಅ ವಂಡರ್ಫುಲ್ ಓನರ್. ಆ್ಯಂಡ್ ಅವರು ಕೂಡ ತುಂಬಾ ಒಳ್ಳೆ ಸ್ಪೋರ್ಟ್ಸ್ಮೆನ್ಶಿಪ್ ಇದೆ. ಸೊ ಸಖತ್ ಟೀಮ್ ಅಂತ ಹೇಳ್ಬೋದು. ಟೀಮು ತಮ್ಮ ಜೊತೆಗಿದೆ. ಹೌದು. ಹಾಗೆ ತಾವು ಮ್ಯೂಸಿಕ್ ಜರ್ನಲ್ ಇದ್ದೀರಾ. ಆನಂದ್ ಆಡಿಯೋ ಕೂಡ ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳಿಗೆ ಆಡಿಯೋ ಕಂಪ್ನಿಯಾಗಿ ಪಾರ್ಟ್ನರ್ ಆಗಿರೋಂಥದ್ದು. ತಮ್ಮ ಮತ್ತು ಆನಂದ್ ಆಡಿಯೋ ಬಗ್ಗೆ ಜರ್ನಿ ಏನಾದರೂ ಇದೆಯಾ? ಆ ನೆನಪುಗಳೇನಾದ್ರು ಇದೆಯಾ? ನಿಜ ಹೇಳಬೇಕು ಅಂತಂದರೆ, ನಾನು ಒಂದು 4 ವರ್ಷದ ಮುಂಚೆ ನಂದೊಂದು ಇಂಡಿಪೆಂಡೆಂಟ್ ಸಾಂಗ್ ಮಾಡಿ ಆನಂದ್ ಆಡಿಯೋ ಅವ್ರ ಹತ್ರ ಹೋಗಿದ್ದೆ. ಅಲ್ಲಿ ಅದೇ ಕೇಳಲಿಕ್ಕೆ ಸೇಯಿಂಗ್, ನಿಮ್ಮ ಆನಂದ್ ಆಡಿಯೋಲಿ ನಾನು ರಿಲೀಸ್ ಮಾಡಬೇಕು, ನಂಗೆ ತುಂಬ ಆಸೆ ಇದೆ ಅಂತ. ಯಾಕಂದರೆ ಅವರಲ್ಲಿ ಇರೋವಂಥ ರೀಚ್ ಹಾಗೂ ಅವರಲ್ಲಿ ಇರೋವಂಥ ಫ್ಯಾನ್ಸ್ ಆನಂದ್ ಆಡಿಯೋಗೆ ಬೇರೆ ಆಡಿಯೋ ಕಂಪ್ನಿಲಿಲ್ಲ ಅಂತ ನನಗನ್ಸುತ್ತೆ. ಬಟ್ ಹೇಳ್ತಾರಲ್ಲ, ಟೈಮ್ ಕೂಡಿ ಬರಬೇಕು. ನನಗನ್ನಿಸ್ತು ಮೇ ಬಿ ದಿಸ್ ಸಾಂಗ್ ಇಸ್ ನಾಟ್ ಫಾರ್ ಮೀ ಅಂತ. ಅವತ್ತು ಮೀಟಿಂಗು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು. ಸೊ ಡೆಫಿನೆಟ್ಲಿ ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ನಾನು ಆನಂದ್ ಆಡಿಯೋಲೆ ಐ ವಿಲ್ ರಿಲೀಸ್ ಮೈ ಸಾಂಗ್. ಖಂಡಿತ. ಯಾಕಂತ ಹೇಳಿದ್ರೆ ತಾವು ಕೂಡ ಈಗ ಒನ್ ಆಫ್ ದ ಲೀಡಿಂಗ್ ಸಿಂಗರ್
ಆನಂದ್ ಆಡಿಯೋ ಪಯನೀರ್ ಅಂತ ಹೇಳ್ಬೋದು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ. ಕ್ಯಾಸೆಟಿಂದ ಹಿಡಿದು CD-ಯಿಂದ ಹಿಡಿದು ಈಗ ಯೂಟ್ಯೂಬ್ ಚಾನಲಲ್ಲಿ, ಜೊತೆಗೆ ಕ್ರೀಡೆಗೆ ಉತ್ತೇಜನ ಕೊಡಲಿಕ್ಕೆ ಆನಂದ್ ಸ್ಪೋರ್ಟ್ಸ್ ಇಂದ ಒಂದು ಹೊಸ ಚಾನಲ್ ಶುರು ಮಾಡಿದ್ದಾರೆ. ಕಳೆದ ಸೀಸನ್ ಕೂಡ ಲೈವ್ ಟೆಲಿಕಾಸ್ಟ್ ಮಾಡಿದ್ರು. ಈ ಸೀಸನ್ ಎಲ್ಲ ಮ್ಯಾಚ್ಗಳು ಕೂಡ ಲೈವ್ ಹೋಗ್ತಾ ಇದೆ. ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡ್ತಾ ಇರೋ ಅಂತ ಆನಂದ್ ಆಡಿಯೋ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಸಿಕ್ಸರ್ ಬಂದಿದೆ, ಭರ್ಜರಿ ಸಿಕ್ಸರ್. ಇಲ್ಲಿ ಹೇಗೆ ಆಡ್ತಾ ಇದೆ ಪೃಥ್ವಿ ಅಂತ ಹೇಳಿದ್ರೆ, ಈ ಧರ್ಮ ಆಗಲಿ ರಘು ಭಟ್ ಆಗಲಿ ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಏರಿಯಲ್ ರೂಟ್ ತಗೋತಾ ಇದ್ದಾರೆ. ಆಗಲೇ ಸ್ಕ್ವೇರ್ ಲೆಗ್ ಮೇಲೆ ಒಂದು ಶಾಟ್ ಹೊಡೆದಿದ್ರು. ಈಗ ಸ್ಟ್ರೈಟ್ ಅಲ್ಲಿ ಮಿಡ್ ಆಫ್ ಒಳಗಡೆ ಇತ್ತು, ಅದನ್ನ ಗುರುತಿಸಿದ್ರು. ಓವರ್ ಪಿಚ್ ಆದಂತ ಡೆಲಿವರಿ, ಭರ್ಜರಿ ಹೊಡೆತ, 6 ರನ್ಗಳು. ತಮ್ಮ ಮುಂದಿನ ಯೋಜನೆಗಳೇನು, ಏನು ಪ್ಲಾನ್ ಇಟ್ಕೊಂಡಿದ್ದೀರಾ ತಮ್ಮ ಕೆರಿಯರಲ್ಲಿ? ನನಗೆ ಹಾಗೂ ಅಜಿತ್ ಜಯರಾಜ್ ನಮ್ಮ ಹಸ್ಬೆಂಡ್ಗೆ ಒಂದು ಆಸೆ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆರ್ಟಿಸ್ಟ್ಸ್ ಇದ್ದಾರೆ, ಟ್ಯಾಲೆಂಟ್ಸ್ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಸೊ ನೀವು ಹೇಗೆ ಆನಂದ್ ಆಡಿಯೋ ಅಂತ ಶುರು ಮಾಡಿದ್ದೀರಾ, ನಾವು ಒಂದು ಆಡಿಯೋ ಕಂಪ್ನಿ ಓಪನ್ ಮಾಡೋಣ ಅಂತ. ಬಿಕಾಸ್ ನಮಗೂ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟೆಲ್ಲ ಹೆಸರು ಮಾಡಬೇಕಾದ್ರೆ ನಮ್ಮ ಟ್ಯಾಲೆಂಟ್ಸಿಗೆ ನಾವು ಸಪೋರ್ಟ್ ಮಾಡಿದರೆ ಇನ್ನೆಷ್ಟು ಹೆಸರು ಮಾಡ್ಬೋದಲ್ವಾ. ಸೊ ಅದೊಂದು ಆಸೆ ಇದೆ. ಆ್ಯಂಡ್ ನಾನೊಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ ಅವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ನನ್ನ ಪ್ರಕಾರ ಇದುವರೆಗೂ ಫೀಮೇಲ್ ಆರ್ಟಿಸ್ಟ್ಸ್ ಯಾರೂ ಬಂದಿಲ್ಲ. ಅಂದರೆ ಇದ್ದಾರೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಸ್, ಇಲ್ಲ ಅಂತಲ್ಲ. ಬಟ್ ಬೀಯಿಂಗ್ ಅ ಡಾನ್ಸರ್, ಬೀಯಿಂಗ್ ಅ ಸಿಂಗರ್, ಐ ಥಿಂಕ್ ಐ ವಾಂಟ್ ಟು ಯೂಸ್ ಇಟ್. ಖಂಡಿತ ನಿಮಗೆ ಶುಭಾಶಯಗಳು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗೆ ಅಂತ ಹೇಳ್ತಾ, ಇಲ್ಲಿ 3 ಓವರ್ನ ಮುಕ್ತಾಯಕ್ಕೆ 28ಕ್ಕೆ 1 ವಿಕೆಟ್. ಅವ್ರ ಎದುರು ನಿಂತು ಮಾತಾಡಬೇಕು ಅನಿಸ್ತಿದೆ. ಇಲ್ಲಿ ನಾಯಕ ಮನೋರಂಜನ್, ಸಿರಾಜ್ ಅವರು ಕೂಡ ಇಲ್ಲಿ ಆಕ್ರಮಣಕಾರಿ ಆಟಕ್ಕೆ ಮರಳಿದ್ದಾರೆ. ಒಂದು ಕಡೆ ಪೃಥ್ವಿಯವರು ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಎಂತಹ ಬ್ಯಾಟಿಂಗ್ ಇಲ್ಲಿ! ಪವರ್ ಪ್ಲೇನಲ್ಲಿ ಇದುವರೆಗೂ ಆಡಿದಂಥ ತಂಡಗಳು, ಕೆಲವು ತಂಡಗಳನ್ನು ಬಿಟ್ಟರೆ ಸ್ಟ್ರಗಲ್ ಮಾಡ್ತಾ ಇದ್ರು. ಇವತ್ತು ಪಿಚ್ ಚೆನ್ನಾಗಿ ಕಾಣ್ತಾ ಇದೆ. ಮೊದಲ ದಿನ ಆಡಿದಂಥ ಪಿಚ್ಚು. ಬೌಲಿಂಗ್ನ ಡೆಸ್ಟ್ರಾಯ್ ಮಾಡ್ತಾ ಇರೋದಿಲ್ಲಿ. ಮುಂದೆ ಬಂದು ಅಮೋಘವಾದಂಥ ಹೊಡೆತಗಳು ನೋಡ್ತಾ ಇದ್ದಾರೆ. ಮನೋರಂಜನ್ ಸ್ವತಃ ನಾಯಕ ಇಲ್ಲಿ ಬೌಲಿಂಗ್ಗೆ ಬಂದಿರೋಂಥದ್ದು. ಕಳೆದ 3 ಓವರ್ಗಳಲ್ಲಿ ಆರಂಭಿಕ 2 ಓವರ್ಗಳನ್ನು ಧರ್ಮ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಮತ್ತೊಂದು ಸಿಕ್ಸರ್, ವಿಷನ್ ಇಂಡಿಯನ್ಸ್ ಪೃಥ್ವಿ ಅವರು ಅಮೋಘ 2ನೇ ಸಿಕ್ಸರ್ನೊಂದಿಗೆ ಈಗಾಗಲೇ ತಂಡದ ಮೊತ್ತವನ್ನ ಬಹಳಷ್ಟು ಪೇರಿಸಿದ್ದಾರೆ. ಮೊದಲ 2 ಓವರ್ನ ಬಹಳ ಅತ್ಯುತ್ತಮವಾಗಿ ಬಾಲ್ ಮಾಡಿದ ಧರ್ಮ ಅವರು ಕಾಮೆಂಟ್ರಿ ಬಾಕ್ಸ್ ನಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರೀತಿಯ ಸ್ವಾಗತ ಆನಂದ್ ಸ್ಪೋರ್ಟ್ಸ್ ಇಂಡಿಯಾಗೆ. ಥ್ಯಾಂಕ್ ಯು. ಪಿಚ್ ಇದು ಮೊದಲನೇ ದಿವಸ ನೋಡಿರ್ತೀರಾ, ಬಹಳ ಸ್ಲೋ ಇತ್ತು. ಸೊ ಇವತ್ತಿನ ಪಿಚ್ ಹೇಗೆ ಬಿಹೇವ್ ಮಾಡ್ತಾ ಇದೆ ಸರ್? ಅದೇ ನನಗೆ ಆ್ಯಕ್ಚುಲಿ 2 ಡಿಫ್ರೆಂಟ್. ನಿನ್ನೆ ರಾತ್ರಿ ನಮಗೆ ತುಂಬ ವೆಟ್ ಇತ್ತು, ಭಾಳ ಕಷ್ಟ ಆಗ್ತಿತ್ತು. ಇವತ್ತೇನು ಆ ಥರ ಇಲ್ಲ, ಡ್ರೈ ಇದ್ದಿದ್ದು. ಮಾರ್ನಿಂಗ್ ಎಂಥವ್ರಿಗೆ ಆಗಲಿ ಬೌಲರ್ಸ್ಗೆ ಒಂದು ವೈಡ್ ಆಗೋಯ್ತದು. ಮೋರ್ ಓವರ್ ಇವತ್ತು ತುಂಬ ಚೆನ್ನಾಗಿದೆ ಪಿಚ್. ಆ್ಯಕ್ಚುಲಿ ಚೆನ್ನಾಗಿದೆ. ಇಲ್ಲಿ ಮಿಸ್ ಫೀಲ್ಡ್ ಆಗಿದೆ. 4 ರನ್ಗಳು ವಿಷನ್ ಇಂಡಿಯಾ ಖಾತೆಗೆ. ಜಾಯಿನ್ ಆಗಿದ್ದಾರೆ ಪೃಥ್ವಿ ಅವ್ರ ಜೊತೆ ಸಿರಾಜ್ ಅವರು. ತಾವು ಕೂಡ ಬೌಂಡ್ರಿ ಗಳಿಸ್ಕೊಂಡಿದ್ದಾರೆ. ಸೂಪರ್, ಚೆನ್ನಾಗಿ ಆಡಿದ್ರು ಮಿಡ್ ವಿಕೆಟ್ ರೀಜನ್ನಲ್ಲಿ.
ನಾಯಕ ಮನೋರಂಜನ್ ಬೌಲಿಂಗ್ ಫುಲ್ ಟಾಸ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಮಿಸ್ ಫೀಲ್ಡ್ ಆಗಿಲ್ಲ ಅಂತ ಹೇಳಿದ್ರೆ ತಡಿಬೋದಿತ್ತು, ಒಂದೊಂದಿಗೆ ಕಟ್ಟೆ ಹಾಕ್ಬೋದಿತ್ತು. ಇಲ್ಲಿ ಮತ್ತೊಂದು ರನ್ನ ಪಡ್ಕೊಂಡಿದ್ದಾರೆ ಧರ್ಮ ಸರ್. 200 ಜನ ಸೆಲೆಬ್ರಿಟಿಗಳು, ಸ್ಯಾಂಡಲ್ ಸೆಲೆಬ್ರಿಟಿಗಳು ಶಾರ್ಜಾಗೆ ಬಂದಿದ್ದಾರೆ. ಅದ್ಭುತವಾದ ಟೂರ್ನಮೆಂಟ್ ನಡೀತಾ ಇದೆ. ಡಾಕ್ಟರ್ ರಾಜ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್, ಟೂರ್ನಮೆಂಟ್ ಬಗ್ಗೆ? ನಿಜವಾಗ್ಲೂ ನಾನು ಈ ರಾಜ್ ಕಪ್ ಫಸ್ಟ್ ಇಯರ್ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದ ನಾನು ದಾವಣಗೆರೆಯಲ್ಲಿ ಫಸ್ಟು ನಮ್ಮ ರಾಜೇಶ್ ಬ್ರಹ್ಮ ಅವ್ರು ಸ್ಟಾರ್ಟ್ ಮಾಡಿದ್ದು. ಅವತ್ತು ಏನು ಸ್ಪಿರಿಟ್ ಇತ್ತು, ರಾಜೇಶ್ ಬ್ರಹ್ಮವನ್ನ ಯಾರೂ ಜಡ್ಜೇ ಮಾಡೋಕ್ಕಾಗಲ್ಲ. ಈ ಥರ ಒಂದು ಬೆಳವಣಿಗೆ ಪ್ರತಿ ವರ್ಷವೂ ಒಂದೊಂದು ಥರ ಗ್ರೋತ್ ಮಾಡಿಕೊಂಡು ಔಟ್ ಆಫ್ ಕಂಟ್ರಿಲಿ ಈ ಥರ ನಮ್ಮನ್ನ 250 ಜನ 300 ಜನ ಕರ್ಕೊಂಬಂದು ಅವ್ರನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಇದೆಲ್ಲ ನಿಜವಾಗ್ಲೂ ಕಷ್ಟ ಸಾಧ್ಯ. ಅದು ಇವಾಗ ಅದಕ್ಕೆ ಒಂದು ಪ್ರೇರಣೆ, ಒಂದು ಇನ್ಸ್ಪಿರೇಷನ್, ಯಾವುದೇ ಒಂದು ಇದು ಅಂದ್ರೂ ಅದು ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲಿ ಮಾಡ್ತಿರೋದಕ್ಕೇ. ಯಾಕಂದರೆ ಅವರ ಆ ನೇಮಲ್ಲೇ ಡಿಸಿಪ್ಲಿನ್ ಬಂದ್ಬಿಡುತ್ತೆ ನಮಗೆಲ್ಲ. ನಾವೆಲ್ಲ ಏನಂದರೆ ಒಂದು 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 ಜಸ್ಟ್ ಒಂದು ಫ್ರೆಂಡ್ಶಿಪ್ಪಲ್ಲೇ ನಾವೆಲ್ಲ ಬಂದಿದ್ವಿ. ಬಟ್ ಆದರೂ ನಮ್ಮನ್ನ ಮೇಂಟೈನ್ ಮಾಡೋದಿದೆಯಲ್ಲ ಆರ್ಟಿಸ್ಟ್ಗಳನ್ನ, ಭಾಳ ಕಷ್ಟ ಅದು ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಬಟ್ ರಾಜೇಶ್ ಬ್ರಹ್ಮ ಅವರು ಆ ರೀತಿಯಲ್ಲಿ ಎಲ್ಲೂ ಕೊರತೆ ಇಲ್ಲದೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಲಾಸ್ಟ್ ಇಯರೆಲ್ಲ ತುಂಬಾ 2 ದಿನ ನಮ್ಮನ್ನೆಲ್ಲ ಭಾಳ ಹೊರಗಡೆ ಎಲ್ಲ ದುಬೈನ ತೋರಿಸಿ ಎಲ್ಲ ಇದು ಮಾಡಿದ್ರು. ಈ ಸಲನೂ 5 ಡೇಸ್ ಕರ್ಕೊಂಬಂದಿದ್ದಾರೆ. ಅದೇ ರೀತಿ ಎಸ್ಪೆಷಲಿ ಶಾರ್ಜಾ, ಎಂಥ ಕನಸು, ಎಷ್ಟೋ ಜನದ ಕನಸು ಇದು, ಇಂಟರ್ನ್ಯಾಷನಲ್ ಗ್ರೌಂಡಲ್ಲಿ ಆಡೋದು. ಈ ಸಲ ಶಾರ್ಜಾ ಕಪ್ಪಲ್ಲಿ ಎಂಟೈರ್ ಮ್ಯಾಚು 32 ಮ್ಯಾಚೂ ಇಲ್ಲಿ ಆಡಿಸ್ತಾ ಇದ್ದಾರೆ ಅಂದರೆ ನೀವೇ ಹೇಳಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರು ಖಂಡಿತ ಸೀಸನ್ 1 ತಾವಿದ್ದೀರಾ, ಎಸ್ 7ನೇ ಸೀಸನ್ವರೆಗೂ ಕೂಡ ನಿಮ್ಮ ಒಂದು ಜರ್ನಿ ಇದೆ. ಹಾಗೆ ಮೊದಲ 5 ಸೀಸನ್ಗಳಲ್ಲಿ ಬೇರೆ ಬೇರೆ ಬ್ರಾಡ್ಕಾಸ್ಟಿಂಗ್ ಇತ್ತು. ಆದರೆ ಆನಂದ್ ಆಡಿಯೋ ಕಳೆದ ವರ್ಷದಿಂದ ನೇರ ಪ್ರಸಾರ ನೋಡುವಂತಹ ಒಂದು ಅವಕಾಶ ಎಲ್ರಿಗೂ ಕೊಟ್ಟಿದೆ ಭಾರತದ ಜನತೆ. ಇದು ವರ್ಲ್ಡ್ ವೈಡ್ ಆನಂದ್ ಆಡಿಯೋ ಸ್ಪೋರ್ಟ್ಸ್ ಯಾರು ಮಾಡ್ತಾರೋ, ಇಲ್ಲಿ ಔಟ್ ಆಗಿರೋ ಸಾಧ್ಯತೆ ಇದೆಯಾ? ಕಿರಿಕೀರ್ತಿಯವರು ಔಟ್ ಬೇಲ್ ಸುಳ್ಳಿದೆ. ಕಿರಿಕೀರ್ತಿಯವರಿಗೆ ಸಂಭ್ರಮ ಮನೆ ಮಾಡಿದೆ, ಅಲ್ಲಿ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಆರಂಭದಲ್ಲಿ ಒಂದು ವಿಕೆಟ್ ಹೋಯ್ತು, ಅವಾಗ ಭರವಸೆ ಮೂಡ್ತು ಅಂತ ಅನ್ಕೋತೀನಿ. ಖಂಡಿತ. ಯಾಕಂದರೆ ಆ ಟೀಮಲ್ಲಿ ನಾನು ಪವನ್ ಒಡೆಯವ್ರವ್ರದ್ದು ಈಗ ಹಿಂದೆ ಮ್ಯಾಚಲ್ಲಿ ನೋಡಿದ್ದೀನಿ. ಭಾಳ ಒಳ್ಳೆ ಬ್ಯಾಟ್ಸ್ಮನ್ನು. ಅವ್ರನ್ನ ರನ್ಔಟ್ ಆಗಿದ್ದು ಒಂದು ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ಅಡ್ವಾಂಟೇಜ್ ಅಂತ ಅನ್ನಿಸ್ತು. ಈಗ ಇನ್ನೊಬ್ಬ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಇನ್ನೊಬ್ರು ಔಟ್ ಆಗಿದ್ದಾರೆ. ನಮ್ಮ ಕಿರಿಕೀರ್ತಿ ಫಸ್ಟ್ ಬಾಲೇ ಇದೊಂದು ವಿಕೆಟ್ ತೊಗೊಂಡಿದ್ದಾರೆ, ಅದೊಂದು ಖುಷಿ. ಆ್ಯಂಡ್ ಮೋರ್ ಓವರ್ ನಮ್ಮ ಟೀಮಲ್ಲಿ ಇನ್ನೊಂದು 11 ಜನ ಏನಿದ್ದೀವಿ, ಅದರಲ್ಲಿ ಬ್ಯಾಟ್ಸ್ಮನ್ ಲೈನಪ್ಪೂ ಆಲ್ಮೋಸ್ಟ್ 8 ಬ್ಯಾಟ್ಸ್ಮನ್ಸ್ ಇದ್ದಾರೆ. ಬೌಲರ್ ಅಂತೂ 11 ಜನ 14 ಜನನೂ ಹಾಕ್ತೀವಿ ಅಲ್ಲಿ, ಎಕ್ಸ್ಟ್ರಾ ಪ್ಲೇಯರ್ಸು ಸೇರಿ. ಬಟ್ ಲಕ್ಕೀಲಿ ಮಾಡ್ತಾಯಿದ್ದೀವಿ. ಕೆಲವು ಟೈಮು ಎಕ್ಸ್ಪೆನ್ಸಿವ್ ಆಗುತ್ತೆ, ಕೆಲವು ಟೈಮು ಕರೆಕ್ಟಾಗಿ ನಾವು ಕಂಟ್ರೋಲ್ ಮಾಡಿರ್ತೀವಿ. ನಿನ್ನೆ ಬಜರಂಗಿ ಬಾಯ್ಸಲ್ಲಿ ತಮಾಷೆ ಅಲ್ಲ, JK ಅವ್ರ ಟೀಮ್ ಭಾಳ ಒಳ್ಳೆ ಸ್ಟ್ರಾಂಗೆಸ್ಟ್ ಟೀಮ್. ಎಸ್ಪೆಷಲಿ JK ಈಸ್ 1 ಮ್ಯಾನ್ ಆರ್ಮಿ ಆ ಟೀಮಲ್ಲಿ. ಯಾಕಂದರೆ ನಿನ್ನೆ 3 ಮ್ಯಾಚಲ್ಲೂ ಆಲ್ಮೋಸ್ಟ್ 10 ಓವರ್ಸ್ ಸ್ಟ್ಯಾಂಡಿಂಗ್ ಕೊಟ್ಟು ಪ್ಲಸ್ 10 ಓವರ್ಸ್ ಬ್ಯಾಟಿಂಗ್ ಆಡಿದ್ದಾರೆ JK. ಅಂಥದ್ರಲ್ಲಿ ಆ ಟೀಮ್ನ ನಾವು ಡಿಫೀಟ್ ಮಾಡಿದ್ವಿ ಅಂದರೆ ನಮಗೆ ನಿಜವಾಗ್ಲೂ ನಮ್ಮ ಸ್ಟ್ರೆಂತು ಏನು ಅನ್ನೋದು ಬೇರೆಯವ್ರಿಗೂ ಗೊತ್ತಾಗುತ್ತೆ. ಸೊ ಈ ಮ್ಯಾಚಲ್ಲೂ ನಮ್ಗೆ ಹೋಪ್ ಇದೆ, 100% ಏನೇ ಸ್ಕೋರ್ ಹೊಡೆದ್ರು ನಾವು ಅದನ್ನು ಡಿಫೀಟ್ ಮಾಡ್ತೀವಿ ಅನ್ನೋದು. ಆ ಕಾನ್ಫಿಡೆನ್ಸಲ್ಲೇ ಮನೋರಂಜನ್ ಟಾಸ್ ಗೆದ್ದ ತಕ್ಷಣ ವಿ ಗೋಯಿಂಗ್ ಟು ಚೇಸ್ ಅಂತ ಹೇಳಿದ್ರು. ಅವ್ರು ಫೀಲ್ಡ್ ಅಂತ ಹೇಳಿಲ್ಲ, ವಿ ಗೋಯಿಂಗ್ ಟು ಚೇಸ್ ಅಂತ ಹೇಳಿದ್ರು. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಹೇಳಿದರೆ ನೀವು ಹೇಳ್ದಂಗೆ ಎಲ್ಲ ಆಲ್ರೌಂಡರ್ಸ್ ಇರ್ತಾರೆ. ಕಿರಿಕೀರ್ತಿಯವರ ಮುಂದಿನ ಮಾಲ್ ಫುಲ್ ಟಾಸ್ ಆಗಿದೆ. ಓ ಕೈ ಚೆಲ್ಲಿದ್ದಾರೆ ಇಲ್ಲಿ ಕ್ಯಾಚ್ ಅನ್ನ, ಈಗಷ್ಟೇ ಬಂದ ಬ್ಯಾಟ್ಸ್ಮನ್. ಸೊ ಕ್ಯಾಚಸ್ ವಿನ್ ದ ಮ್ಯಾಚಸ್ ಅಂತ ಹೇಳ್ತೀವಿ. 100%. ನಮ್ಮಲ್ಲಿ ಸ್ವಲ್ಪ ನಮ್ಮ ಟೀಮಲ್ಲಿ ಫೀಲ್ಡಿಂಗ್ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ಗೆ ಟೈಮೇ ಇಲ್ಲ. ನಾವು ನೋಡಿ ಬಂದ ತಕ್ಷಣ ನೋಡಿ ನಮಗೆ ನಿನ್ನೆ ರಾತ್ರಿ 3:30 ಮುಗಿದಿರೋದು, 3 hours ಎದ್ದು ಬಂದಿದ್ದೀವಿ. ಈಗ ಎದ್ದು ಬಂದು ರೆಡಿ ಆಗಿ ಇಲ್ಲಿ ಬರೋ ಅಷ್ಟರಲ್ಲೇ ಮತ್ತೆ ಮ್ಯಾಚ್. ಇದಲ್ಲದೆ ಇವತ್ತು ಇನ್ನೂ 2 ಮ್ಯಾಚ್ ಇದೆ. ಎಷ್ಟು ಕಷ್ಟ ಇರುತ್ತೆ ಎಲ್ಲ ಡೇ ಟೈಮ್. ಇವಾಗ ಇನ್ನೂ 2 ಮ್ಯಾಚ್ ಇದೆ, ತುಂಬ ಕಷ್ಟ ಇದೆ ನಮಗೆ. ನೋಡಬೇಕು ಆಫ್ಟರ್ ದಿಸ್ ಮ್ಯಾಚ್ ಹೆಂಗಿರುತ್ತೆ ನಮ್ಮ ಇದು ಎನರ್ಜಿ, ಅದೆಲ್ಲ ಥಿಂಕ್ ಮಾಡ್ಬೇಕು ನಾವು. ಖಂಡಿತ ಲಾಸ್ಟ್ ಡೇನಲ್ಲಿ ಲಾಸ್ಟ್ ಮ್ಯಾಚ್ ಆಡಿ ಈ ಡೇನಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಸೊ ರೆಸ್ಟ್ಲೆಸ್ ಜೊತೆಗೆ ಈ ಮ್ಯಾಚ್ 3 ಮ್ಯಾಚ್ಗೆ ಎನರ್ಜಿ ಉಳಿಸ್ಕೋಬೇಕು. ಅದೊಂದು ಅದಕ್ಕೋಸ್ಕರ ನಾನು 3 hours ಏನಿದೆ ನನ್ನ ಬೌಲಿಂಗ್ ಮುಗಿಸಿ ಮತ್ತೆ ರೆಸ್ಟ್, ಮತ್ತೆ ಐ ಹ್ಯಾವ್ ಟು ಗೋ ಬ್ಯಾಕ್ 9th ಓವರ್ ಹೋಗಬೇಕು. ಓಕೆ. ಸೊ ಹಾಗಾದರೆ ತಮ್ಮ ಸಿನಿ ಜರ್ನಿ ಬಗ್ಗೆ ನಮ್ಮ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ವೀಕ್ಷಕರಿಗೆ ತಿಳಿಸಿದ್ರೆ ಯಾವಾಗ ಸ್ಟಾರ್ಟ್ ಆಯಿತು ತಮ್ಮ ಸಿನಿ ಜರ್ನಿ? ನನ್ನ ಕೆರಿಯರ್ ಆ್ಯಸ್ ಅ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಸ್ಟಾರ್ಟ್ ಆಗಿ 2001ನಲ್ಲಿ ಹುಚ್ಚ ಅನ್ನೋ ಸಿನಿಮಾ ನಮ್ಮ ಸುದೀಪ್ ಜೊತೆ ಮಾಡಿದ್ದು, ಅದೇ ಫಸ್ಟ್ ಸಿನಿಮಾ. ಅಲ್ಲಿಂದ ಆ ಸಿನಿಮಾದಲ್ಲಿ ಆ್ಯಕ್ಚುಲಿ ನನ್ನ ಹೆಸರು ಧರ್ಮೇಂದ್ರ, ಅದರಲ್ಲಿ ವೋಟ್ ಫಾರ್ ಧರ್ಮ, ವೋಟ್ ಫಾರ್ ಕಿಚ್ಚ ಅಂತ. ಸುದೀಪ್ ಹುಚ್ಚ ಮೂವಿಯಿಂದ ಕಿಚ್ಚ ಸ್ಟಾರ್ ಆದರು. ನಂಗೆ ಧರ್ಮ ಅಂತ ಒಂದು ರೆಕಗ್ನಿಷನ್ ಸಿಕ್ತು, ಜನ ನನ್ನ ಧರ್ಮ ಅಂತಲೇ ಕರೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ರು. ಅದರಲ್ಲಿ ಕಾಲೇಜ್ ಎಲೆಕ್ಷನಲ್ಲಿ ಧರ್ಮ, ವೋಟ್ ಫಾರ್ ಕೆ ಧರ್ಮ ಅಂತಿರುತ್ತೆ. ಹಂಗಾಗಿ ಅದೇನು ಬಂತು. ಇಲ್ಲೊಂದು ಗಾಳಿಯಲ್ಲಿ ಹೋದಂತಹ ಚೆಂಡು 4 ರನ್ ಆಗುತ್ತಾ ಇಲ್ಲ, ತರದಿದ್ದಾರೆ, ಒಳ್ಳೆ ಫೀಲ್ಡಿಂಗ್ ಮಾಡಿದ್ದಾರೆ ಅಲ್ಲಿ.
ಧರ್ಮೇಂದ್ರ ಧರ್ಮ ಆಗಿ ಅಲ್ಲಿ ಕಿಚ್ಚನ ಜೊತೆ ಜರ್ನಿ ಪ್ರಾರಂಭ ಆಯಿತು. ಸುಮಾರು 25 ವರ್ಷಗಳ ಜರ್ನಿ ಅಂತ ಹೇಳ್ಬೋದಾ ಸರ್? ಕಾಲ್ ಸೆಂಚುರಿ 23 ವರ್ಷಗಳ ಜರ್ನಿ. ನೀನು ಕಾಲ್ ಸೆಂಚುರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ 2 ವರ್ಷಗಳಲ್ಲಿ. ಇದುವರೆಗೂ ಎಷ್ಟು ಸಿನಿಮಾ ಆಗಿರ್ಬೋದು ಸರ್? ಇಲ್ಲಿವರೆಗೂ 300 ಆಗಿ ಇನ್ನೊಂದು 2-3 ಆಗಿದೆ, ಈಗ ರಿಲೀಸ್ ರೆಡಿ. ಟ್ರಿಪಲ್ ಸೆಂಚುರಿ ಹೊಡೆದು ಬಿಟ್ಟಿದ್ದೀರಾ? ಸೆಂಚುರಿ ಹೊಡೆದಾಯ್ತು. ಕಂಗ್ರ್ಯಾಚುಲೇಷನ್. ಅದರಲ್ಲಿ ಆಲ್ಮೋಸ್ಟ್ 85 ಮೂವೀಸ್ ಬರೀ ACP DCP ರೋಲೇ, ಪೊಲೀಸ್ ರೋಲ್ಗಳೇ. ನಮಗೆ ಕನ್ನಡ ಚಿತ್ರರಸಿಕರಿಗೆ ಒಂದು ಬಂದ್ಬಿಟ್ಟಿದೆ, ಧರ್ಮ ಸರ್ ಪೊಲೀಸ್ ಪಾತ್ರ ಮಾಡಿದ್ರೆ ಖಡಕ್ ಆಫೀಸರ್ ತರ ಕಾಡ್ತಾರಪ್ಪ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನನಗೆ ಜಾಸ್ತಿ ಆಫರ್ ಬಂದಿರೋದು ಅದು. ಅದರಲ್ಲಿ ನಾನು ರಿಜೆಕ್ಟ್ ಮಾಡಿರೋದು ಒಂದು 30 ಸಿನಿಮಾ ಇದೆ, ಸೇಮ್ ಕ್ಯಾರೆಕ್ಟರ್ಸ್ ಅಂತ. ನೀವೇನು ಡಿಫ್ರೆಂಟ್ ಬೇಕು ಅಂತ ಬಯಸುವ? ಅದರಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಟೈಪ್ ಡಿಫ್ರೆಂಟ್ ಇದ್ದರೆ ಮಾತ್ರ ಒಪ್ಕೋತೀನಿ. ಈಗ ಅದೆಲ್ಲ ರೆಗ್ಯುಲರ್ ಆಗಿ ಒಪ್ಕೊಳಕ್ಕೆ ಹೋಗಲ್ಲ ಪೊಲೀಸ್ ಕ್ಯಾರೆಕ್ಟರ್ಸ್ನೆಲ್ಲ. ಯಾಕಂದರೆ ಮಾಡಿರೋದೇ ಕೊಟ್ಟರೆ, ಅಟ್ಲೀಸ್ಟ್ ಹೊಸೊಬ್ರು ಕೊಟ್ಟರೆ ನಮ್ಮ ಇಂಡಸ್ಟ್ರಿ ಇನ್ನೊಂದು 5-6 ಜನ ವಿಲನ್ ಬಂದರೆ ಚೆನ್ನಾಗಿರುತ್ತೆ, ಬ್ಯುಸಿ ಇರುತ್ತೆ ಇಂಡಸ್ಟ್ರಿ ಅಂತ ನನ್ನ ಆಸೆ ಅಷ್ಟೇ. ತಮ್ಮ ಮೊದಲ ಚಿತ್ರದಲ್ಲಿ ಯಾವ ಪಾತ್ರ ಮಾಡಿದ ಜ್ಞಾಪಕ ಇದೆ ಸರ್? ಮೊದಲನೇ ಚಿತ್ರ ತಾವು ಆಕ್ಟ್ ಮಾಡಿದಂಥ ಫಸ್ಟ್ ಚಿತ್ರ, ಮೊದಲ ಚಿತ್ರದಲ್ಲಿ ಏನು ಕ್ಯಾರೆಕ್ಟರ್ ಮಾಡಿದ್ರಿ ಅನ್ನೋದು? ಅದೇ ಕಾಲೇಜ್ ಎಲೆಕ್ಷನಲ್ಲಿ, ಅದೇ ವೋಟ್ ಫಾರ್ ಧರ್ಮ, ವೋಟ್ ಫಾರ್ ಪೊಲಿಟಿಷಿಯನ್. ಅದಕ್ಕೋಸ್ಕರ ಮಾಡಿದ್ದು. ಅದು ಮರೆಯಂಗೆ ಇಲ್ಲ ಬಿಡಿ. ಅದರಲ್ಲೂ ನಮ್ಮ ಸುದೀಪ್ ಜೊತೆ ಮಾಡೋದು ಅಂದರೆ ಅದೊಂದು ಇದು, ಒಬ್ಬ ಒಳ್ಳೆ ಪರ್ಫಾರ್ಮರ್ ಜೊತೆ ಮಾಡೋದು ಖುಷಿ ಆಗುತ್ತೆ. ಹಾಗೆ ನಮ್ಮ ದರ್ಶನ್ ಜೊತೆನೂ ಅಷ್ಟೇ, ಧ್ರುವ ಅಂತ ಮಾಡಿದ್ದು ಫಸ್ಟ್ ಸಿನಿಮಾ. ದರ್ಶನ್ ಜೊತೆ ಧ್ರುವ ಅಂತ ಮಾಡಿದ್ದು. ದರ್ಶನ್ಗೆ ಅದು ಸೆಕೆಂಡ್ ಮೂವಿ. ಅದನ್ನು ಡಾನ್ ರೋಲ್ ಅದರಲ್ಲಿ ವಿಕಿ ಇದಂತ ಮಾಡಿದ್ದು. ತುಂಬ ಎಲ್ಲ ಒಳ್ಳೊಳ್ಳೆ ಹೆಸರು ತಂದುಕೊಂಡಂಥ ಸಿನಿಮಾಗಳು ನನಗೆ. ಕೊನೆಗೂ ಒಬ್ಬ ಲಕ್ಕೀಲಿ ನೀವು ಹೇಳಿದಾಗೆ 23 ವರ್ಷ ಆದರೂ ಇನ್ನೂ ಒಂದು ಡಿಮ್ಯಾಂಡಿಂಗಲ್ಲಿ ಇದ್ದೀವಿ ಅಂದರೆ ಅದೊಂದು ಖುಷಿ. ಇಂಡಸ್ಟ್ರಿಲಿ ಇವತ್ತೆಲ್ಲ ತುಂಬ ಅಪ್ಡೇಟ್ ಆಗೋಗಿದೆ. ಎಲ್ಲ ಪಂಗಡಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಸಿನಿಮಾಗಳು ಅವ್ರವ್ರ ಸಕ್ಸಸ್ಸರ್ ಅವ್ರವ್ರ ಟೀಮ್ನ ಅವರವರೇ ಹಾಕೊಳ್ಳೋದೆಲ್ಲ ಜಾಸ್ತಿ ಆಗಿದೆ. ಅಂಥದ್ರಲ್ಲೂ ಕೆಲವು ಸಿನಿಮಾ ನಮ್ಮನ್ನು ಕರೀತಾರೆ ಅಂದರೆ ಏನೋ ಒಂದು ನಮ್ಮಲ್ಲಿ ಪೊಟೆನ್ಷಿಯಲ್ ಇದ್ದರೆ ಮಾತ್ರನೇ. ಅದಕ್ಕೆ ಅದೇ ಬೈ ಗಾಡ್ ಗಿಫ್ಟ್ ನಾವು ನಡೀತಾ ಇದೆ. ಸಿನಿಮಾ ಇಂಡಸ್ಟ್ರಿ ಅಂತಂದರೆ ತುಂಬ ಏರುಪೇರು ಅಂತ ಹೇಳ್ತಾರೆ. ಇವತ್ತಿದ್ದವ್ರು ನಾಳೆ ಮರೆ ಆಗ್ಬಿಡ್ತಾರೆ. ನೀವು ಹೇಳಿದ ರೀತಿಯಲ್ಲಿ 23 ವರ್ಷ ಅದೇ ಲೈನಲ್ಲಿ ಅಪ್ ಲೈನಲ್ಲಿ ಮುಂದುವರಿತಿದ್ದಿಲ್ಲ ಸರ್, ನಿಜವಾಗ್ಲೂ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇದುವರೆಗೂ ತಮಗೆ ಖುಷಿ ಕೊಟ್ಟಂಥ ಪಾತ್ರ ಯಾವುದು? ತುಂಬ ನಾನು ಇಷ್ಟಪಟ್ಟೆ ಈ ಪಾತ್ರ ಮಾಡಿದ್ದು 23 ವರ್ಷ. ತುಂಬ ಇಷ್ಟಪಟ್ಟಂಥ ಪಾತ್ರಗಳು ತುಂಬ ಸಿನಿಮಾಗಳಿವೆ. ಇಂಥದ್ದು ಅಂತ ಹೇಳಕ್ಕಲ್ಲ. ಯಾಕಂದರೆ ಸಣ್ಣ ಕ್ಯಾರೆಕ್ಟರ್ದು ಅದು ತುಂಬ ಇದು. ಅದೇ ಥರ ಸುದೀಪ್ ಡೈರೆಕ್ಷನಲ್ಲಿ ವೀರ ಮದಕರಿ ಮಾಡಿದೆ, ಅವ್ರ ಡೈರೆಕ್ಷನಲ್ಲಿ ಮಾಣಿಕ್ಯ ಮಾಡಿದೆ, ಅದು ಸೂಪರ್ ನನಗೆ ಹೆಸರು ತಂದುಕೊಡ್ತು. ಆ್ಯಂಡ್ ನಮ್ಮ ಇದು ಸುಮನಾ ಕಿತ್ತೂರ್ದು ಎದೆಗಾರಿಕೆ ಅಂತ, ಅದರಲ್ಲಿ ಮುತ್ತಪ್ಪ ರೈ ಅವ್ರು ರೋಲ್ ಮಾಡಿದೆ. ಅದು ಭಾಳ ಹೆಸರು ತಂದುಕೊಡ್ತು, ಒಳ್ಳೆ ಅವಾರ್ಡ್ ಕೊಡ್ತು. ಆಮೇಲೆ ಆ ದಿನಗಳು ಪಿಕ್ಚರ್ ನಮ್ಮ KM ಚೈತನ್ಯ ಅವರ ಡೈರೆಕ್ಷನಲ್ಲಿ ಅದು ಮಾಡಿದೆ. ಆ ಪೊಲೀಸ್ ಕ್ಯಾರೆಕ್ಟ್ರು ಒರಿಜಿನಲ್ ಪೊಲೀಸು PK ಶಿವರಾಮ್ ಅವ್ರು ಮಾಡಿದಂಥ ಪಾತ್ರ, ಅಂದರೆ ಅವ್ರದ್ದು ನಿಜ ಜೀವನದ ಪಾತ್ರವಾಗಿ ಮಾಡಿ ಅದನ್ನು ಇದು ಮಾಡಿದೆ. ಸೊ ನನಗೆ ಸಾಕಷ್ಟು ಸಿನಿಮಾ ಇಂಥ ಅಂತಲ್ಲ, ದರ್ಶನ್ ಮಂಡ್ಯ ಇರ್ಬೋದು, ದರ್ಶನ್ದು ತಂಗಿಗಾಗಿ ಇರ್ಬೋದು, ಶಿವಣ್ಣನ ಸಿನಿಮಾಗಳು, ಯುವರಾಜ ಇರ್ಬೋದು. ಯುವರಾಜ ನನಗೆ ಭಾಳ ಒಳ್ಳೆಯ ಹೆಸರು ತಂದುಕೊಡ್ತು. ಸಾಕಷ್ಟು ಸಿನಿಮಾಗಳೆಲ್ಲ. ಇನ್ನು ನಮ್ಮ ವಿಷ್ಣು ಸರ್ದು ಬಳ್ಳಾರಿ ನಾಗ ಇರ್ಬೋದು, ಸ್ಕೂಲ್ ಮಾಸ್ಟರ್ ಇರ್ಬೋದು, ಅಂಬರೀಷ್ ಅಣ್ಣಂದ ತಿಪ್ಪಾರಳಿಯ ತರಲೆಗಳಲ್ಲಿ ಇರ್ಬೋದು ನನ್ನ ಪಾತ್ರ. ಎಲ್ಲ ಸಾಕಷ್ಟು ಹೇಳ್ತಾ ಹೋದರೆ ನನಗೆ ತುಂಬ. ಇಲ್ಲಿ ವಿಕೆಟ್ ಬಿದ್ದಿದೆ, ಸುಹಾಸ್ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಯಾರ ವಿಕೆಟ್? ಆಕ್ರಮಣಕಾರಿ ಆಟ ಆಟದಿಂದ ಪೃಥ್ವಿ ಅವರ ವಿಕೆಟ್ ಅನ್ನ ಗಳಿಸ್ಕೊಂಡಿದ್ದಾರೆ. ಇದರೊಂದಿಗೆ ಒಂದು ಬೆನ್ನು ಮೂಳೆ ಮುರಿದಿದೆ ಅಂತ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ ಇವಾಗಲೇ ಪವನ್ ಒಡೆಯರು ಕೂಡ ಒಳ್ಳೆ ಬ್ಯಾಟ್ಸ್ಮನ್, ಅವ್ರ ವಿಕೆಟ್ ಪಡ್ಕೊಂಡಿದ್ರೆ ಈಗ ಪೃಥ್ವಿ ಅವರು ಕೂಡ ವಿಕೆಟ್ ಒಪ್ಪಿಸಿದ್ದಾರೆ. ಖಂಡಿತ ಅಲ್ಲ, ಅವೆಲ್ಲ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ನ ಇವಾಗ ತೊಗೊಂಡಿದ್ದೀವಿ. ನೋಡ್ಬೇಕು, ಇನ್ನು ನಾವು ರನ್ ಕಂಟ್ರೋಲ್ ಮಾಡಬೇಕು. ಯಾಕಂದರೆ 5 overs 46 runs ಇದೆ, ಇನ್ನು 5 overs ಮಾಡಬೇಕು. ಅರ್ಧ ಇನ್ನಿಂಗ್ಸ್ ಮುಗಿದಿದೆ. ಕಳೆದ 1 ಓವರ್ನಲ್ಲಿ ಕೀರ್ತಿಯವರ ಓವರ್ ಬಹಳ ಕಂಟ್ರೋಲ್ ಆಯಿತು. ಕೇವಲ 4 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡ್ರು. ಸೊ ಇನ್ನು ಉಳಿದ ಓವರ್ಗಳಲ್ಲಿ ಇನ್ನಷ್ಟು ಕಟ್ ಹಾಕಿದ್ರೆ ಚೇಸಿಂಗ್ ಬಹಳ ಈಸಿ ಆಗುತ್ತೆ. ಹಾಗೆ ತಮ್ಮ ಮುಂದಿನ ಪ್ರಾಜೆಕ್ಟ್ ಸರ್ ಏನು ಯೋಜನೆಗಳಿವೆ? ಯಾವ್ಯಾವ ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ? ಈಗ ಅದೇ ಬಾಬಿ ಅಂತ ಒಂದು ಸಿನಿಮಾ, ಮತ್ತು ಐರಾ ಅಂತ ಒಂದು ಬರ್ತಾ ಇದೆ. ಅದಲ್ಲದೆ ಈಗ ಚೌಕಿದಾರ್ ಅಂತ ನಮ್ಮ ಪೃಥ್ವಿ ಅಂಬಾರ್ದೇ ಸಿನಿಮಾ, ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರ ಡೈರೆಕ್ಷನು. ಭಾಳ ಅದ್ಭುತವಾಗಿ ರಥಾವರ ಅಂತ ಮುರಳಿದು ಮಾಡಿದರು. ಆಮೇಲೆ ರಕ್ಷಾಸುರನ ಏನೋ ಇನ್ನೊಂದು ಮಾಡಿದರು. ಈಗ ಚೌಕಿದಾರ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟು. ಜೊತೆಗೆ ನನಗೆ ಸುಮಾರು ಸಿನಿಮಾ ಬರೀ ಪೊಲೀಸ್ ಕ್ಯಾರೆಕ್ಟರ್ ಪಾಸಿಟಿವ್ ಮಧ್ಯದಲ್ಲಿ ಮಾಡ್ಕೊಂಬಂದ್ಬಿಟ್ಟೆ, ವಿಲನ್ ಸ್ಟಾಪ್ ಮಾಡಿದ್ದೆ. ಈ ಫುಲ್ ಫ್ಲೆಡ್ಜ್ ಆಗಿ ಚೌಕಿದಾರಲ್ಲಿ ಮೇಜರ್ ವಿಲನ್ ಆಗಿ ಮಾಡಿದ್ದೀನಿ. ಭಾಳ ಒಂಥರ ಕ್ರೂರಿಯಾಗಿ ಮಾಡಿದ್ದೀನಿ. ನೋಡ್ಬೇಕು ಆ ಸಿನಿಮಾ ಹೇಗಿದೆ ಬರುತ್ತೆ. ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೆ 300-600 ಆಗಲಿ ಅಂತ ನಾವು ಆಶಿಸ್ತೀವಿ. 63 ಆಗಲಿ ಅಂತ ಆಶಿಸ್ತೀವಿ. ಆದರೆ ಇನ್ನೊಂದು, ನೀವು ಮಾಡಿದ 300 ಸಿನಿಮಾಗಳಲ್ಲಿ ನಮ್ಮ ಆನಂದ್ ಆಡಿಯೋ ಲೀಡಿಂಗ್ ಆಡಿಯೋ ಕಂಪನಿ, ಭಾಳಷ್ಟು ಸಿನಿಮಾಗಳು ಆನಂದ್ ಆಡಿಯೋ ಹಾಗೆ ಅವರ ಆಡಿಯೋ ಇರುತ್ತೆ, ಸಹಯೋಗ ಇರುತ್ತೆ. ಆನಂದ್ ಆಡಿಯೋ ಬಗ್ಗೆ ತಮ್ಮ ಖಂಡಿತವಲ್ಲ. ಯಾಕಂದರೆ ನನಗೆ ನಮ್ಮ ಶ್ಯಾಮ್ಗಿನ್ನ
ನಮ್ಮ ಮೋಹನ್ ಬದುಕಿದ್ರು, ಅವ್ರ ಅಣ್ಣ ಶ್ಯಾಮ್ ಅವ್ರ ಅಣ್ಣ, ಭಾಳ ಆತ್ಮೀಯರು. ಅವರು ಒಂದು ಸಿನಿಮಾ ಇದು ಮಾಡಿದರು, ಮನೆ ಮಗಳಲ್ಲ ಇನ್ನೊಂದು ಸಿನಿಮಾ, ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ರು ಅವರು. ರೌಡಿ ಅಳಿಯ ಅನಿಸುತ್ತೆ, ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಯಾವ ಸಿನಿಮಾ ಅಂತ. ಅವರೇ ಪ್ರೊಡ್ಯೂಸರು. ಆ ಸಿನಿಮಾ ಮಾಡಿದಾಗ ಅವರ ಒಡನಾಟ ತುಂಬ ಚೆನ್ನಾಗಿತ್ತು. ಭಾಳ ವೆರಿ ಕ್ಲೋಸ್ ಫ್ರೆಂಡ್ ನನಗೆ. ಆನಂದ್ ಆಡಿಯೋ ಸಂಸ್ಥೆ ನಿಜವಾಗ್ಲೂ ತಮಾಷೆ ಅಲ್ಲ, ಭಾಳ ಹೆಲ್ಪು ಮಾಡಿದ್ದಾರೆ ಸುಮಾರು ಜನಕ್ಕೆ. ಸ್ವಲ್ಪ ಸಾಂಗ್ ಚೆನ್ನಾಗಿದೆ, ಅವ್ರು ಹೊಸಬ್ರಾಗಿದ್ರು ಅವ್ರು ಕೋಆಪ್ರೇಟ್ ಮಾಡಿ ಅವ್ರಿಗೆ ಸ್ಟಾರ್ಟಿಂಗೇ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅವ್ರಿಗೆಲ್ಲ ಎಷ್ಟೋ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ನೀವು ಹೇಳಿದಾಗೆ ಲಾಸ್ಟ್ ಇಯರಿಂದ ಆನಂದ್ ಆಡಿಯೋ ಇದು ಬಂದು ಲಾಸ್ಟ್ ಇಯರ್ಗಿಂತ ತುಂಬ ಅಪ್ಡೇಟ್ ಆಗಿದೆ. ಈ ಸಲ ತುಂಬ ವ್ಯೂವರ್ಸ್, ತುಂಬ ಜನ ನೋಡ್ತಾ ಇದ್ದಾರೆ ಇವತ್ತು ರಾಜ್ ಕಪ್ನ. ದಟ್ ಬಿಕಾಸ್ ಆಫ್ ಆನಂದ್ ಆಡಿಯೋ ಸ್ಪೋರ್ಟ್ಸ್ ಅಂತಲೇ ಅಂತ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಗುತ್ತೆ ಆನಂದ್ ಸ್ಪೋರ್ಟ್ಸ್ ಆಡಿಯೋ ಬಗ್ಗೆ. ತುಂಬ ಜನ ಹೇಳ್ತಾ ಇದ್ರು, ಅಂದರೆ ನಮ್ಮ ಪ್ಲೇಯರ್ಸ್ ಅಲ್ಲೇ ನಾವು ಸ್ಟ್ರಾಟಜಿ ಮಾಡಲಿಕ್ಕೆ ಧರ್ಮ ಸರ್ ಹೆಂಗೆ ಬೌಲಿಂಗ್ ಮಾಡ್ತಾರೆ, ಹೆಂಗೆ ಬ್ಯಾಟಿಂಗ್ ಆಡ್ತಾರೆ, ನಾವು ನೋಡ್ಕೊಂಡು ಬರ್ತೀವಿ ನೆಕ್ಸ್ಟ್ ಯಾರು ಅಪೋಸಿಟ್ ಟೀಮ್ ಇದೆ ಅಂತ ಹೇಳಿ. ಹಾಗೆ ಅವಕಾಶ ಕೂಡ ಸಿಗ್ತಾ ಇದೆ ಆನಂದ್ ಸ್ಪೋರ್ಟ್ಸ್ ಮೂಲಕ. ಖಂಡಿತವಲ್ಲ ಸಿಗ್ತಾ ಇದೆ. ಎಲ್ಲರೂ ನೋಡಿ, ನೆನ್ನೆ ರಾತ್ರಿ 3:30 ಆದ್ರೂ ಅದರ್ ಟೀಮ್ಸ್ ಎಲ್ಲರೂ ನೋಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಸಿಕ್ಕಿದವರೆಲ್ಲ ನಾವು ನೋಡಿದ್ವಿ ನೆನ್ನೆ ಮ್ಯಾಚು ಅಂತಾರೆ. ಅಂದರೆ ಎಷ್ಟು ನೀಟಾಗಿ ಎಲ್ರಿಗೂ ವೀವಿಂಗ್ ಸಿಕ್ಕಿದೆ ಅನ್ನೋದೇ ಭಾಳ ಖುಷಿ ಆಗುತ್ತೆ ಅಷ್ಟೇ. ಇಲ್ಲಿ 50 ಸನಿಲಿದ್ದಾರೆ. 5.5 ಓವರ್ಗಳಲ್ಲಿ 49ಕ್ಕೆ 3 ವಿಕೆಟನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ. ಇದೇ ಪ್ರಕಾರ ಹೋದರೆ 84 ಪ್ರೊಜೆಕ್ಟೆಡ್ ಸ್ಕೋರ್ ಆಗ್ಬೋದು. ಸುಹಾಸ್ ಅವರು ನಿಜವಾಗ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಸರ್. ಕೇವಲ 3 ರನ್ ಕೊಟ್ಟಿರೋದು. ಈಗ ಇಲ್ಲ 50 ಆಗಲಿಲ್ಲ ಈ ಓವರಲ್ಲೂ ಕೂಡ. ಒಳ್ಳೆ ಬೌಲಿಂಗ್, ಟೈಟ್ ಮಾಡಿದ್ದಾರೆ ಸ್ಕ್ರೂನ್ ಅಂತ ಹೇಳ್ಬೋದು. ಇದರೊಂದಿಗೆ 6ನೇ ಓವರ್ನ ಮುಕ್ತಾಯಕ್ಕೆ 49ಕ್ಕೆ 3. ಬಹುಶಃ ತಾವು ಮತ್ತೆ ಫೀಲ್ಡ್ ಹೋಗೋದ್ರಿಂದ ತಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಧನ್ಯವಾದಗಳು ಕಾಮೆಂಟ್ರಿ ಬಾಕ್ಸ್ ಬಂದಿದ್ದಕ್ಕೆ ಸರ್. ಥ್ಯಾಂಕ್ ಯು ಸರ್. ಮೊದಲನೇ ಓವರ್ನ ಬಹಳ ಟೈಟ್ ಆಗಿ ಮಾಡಿದಂತಹ ಕೀರ್ತಿ ಅವರು ಮತ್ತೆ ಕಿರಿಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದ್ರೆ ರನ್ಸ್ ಕೊಡ್ತಾ ಇಲ್ಲ. ಇದರೊಂದಿಗೆ 50 ರನ್ ಕಂಪ್ಲೀಟ್ ಆಗಿದೆ ಸಿಂಗಲ್ ನೊಂದಿಗೆ. ವಿಜಯ್ ಹಾಗೂ ಗುಣ ಮತ್ತೊಂದು ಫ್ಲೈಟ್ ಡೆಲಿವರಿ ಓವರ್ ಪಿಚ್ ಆಗಿತ್ತು. ಅದನ್ನ ಲಾಂಗ್ ಆನ್ ಕಡೆ ಬಲವಾಗಿ ಬಾರಿಸಿದ್ರು ಕೂಡ ಅಲ್ಲಿ ಫೀಲ್ಡರ್ ಇದ್ದಿದ್ದರಿಂದ ಕೇವಲ 1 ರನ್. ಸುಹಾಸ್ ಮತ್ತೆ ಕೀರ್ತಿ ಅವರು ಕ್ರೀಸಿಗೆ ಬಂದ ಮೇಲೆ ರನ್ಗಳು ಬಹಳಷ್ಟು ಕಂಟ್ರೋಲ್ ಆಗಿವೆ. ಇಲ್ಲಿ ಕ್ಯಾಪ್ ಅನ್ನ ಹುಡುಕಿದ್ದಾರೆ, ಬೌಂಡ್ರಿ ಅತ್ತ ಚೆಂಡನ್ನ ಕಳಿಸಿದ್ದಾರೆ ಗುಣ ಅವರು. ಒಳ್ಳೆಯ ಬ್ಯಾಟಿಂಗ್. ರನ್ ಆಕ್ಸಲರೇಟ್ ಮಾಡಬೇಕಿತ್ತು, ಸ್ಲೋ ಆಗಿತ್ತು ಕಳೆದ 2-3 ಓವರಿಂದ. ಹಾಗಾಗಿ ಮುಂದೆ ಬಂದು ಚೆನ್ನಾಗಿ ಬಾರಿಸಿದ್ರು. ಎಕ್ಸ್ಟ್ರಾ ಕವರ್ ತಲೆ ಮೇಲೆ ಲಾಂಗ್ ಆಫ್ ಸ್ಟ್ರೈಟ್ ಇದ್ದಿದ್ದರಿಂದ ಬೌಂಡ್ರಿ ತಗೋತಾರೆ. ಮತ್ತೊಮ್ಮೆ ಮುಂದೆ ಬಂದು ನೋಡಿದ್ದಾರೆ. ಈ ಬಾರಿ ಎಲ್ಲ ಹೋಗುತ್ತೆ ಚೆಂಡು ನೇರವಾಗಿ ಕೈಗೆ ಹೋಗ್ತಾ ಇದೆ ಎಕ್ಸ್ಟ್ರಾ ಕವರ್ನಲ್ಲಿ. ಕೇವಲ 1 ರನ್. ವಿಜಯ್ ಅವರು ಸ್ಟ್ರೈಕ್ಗೆ ಬಂದಿದ್ದಾರೆ. ಈಗಾಗಲೇ ರಾಸು ವಾರಿಯರ್ಸ್ನ ಆಟಗಾರಂತಹ ಧರ್ಮ ಅವರು ನಮ್ಮ ಜೊತೆಗಿದ್ದರು. ಅವರ ಸಿನಿ ಜರ್ನಿ ಬಗ್ಗೆ ಮಾತನಾಡ್ತಾ ಇದ್ರು. ಸ್ಟ್ರೈಟ್ ಆಗಿ ಕೊಟ್ಟಿರುವಂತ ಚೆಂಡು ಫೀಲ್ಡರ್ನ ಪಾಸ್ ಆಗಿ ಬೌಂಡ್ರಿ ಅತ್ತ ಮತ್ತೊಂದು 4 ರನ್ಗಳು. ಕಳೆದ ಬಾರಿ ಸ್ಕ್ರೂನ ಟೈಟ್ ಮಾಡಿದ ಕೀರ್ತಿ ಅವರು ಈ ಸರಿ ಲೂಸ್ ಮಾಡಿದ್ದಾರೆ. ಅಲ್ಲಿ ತಡಿಬಹುದಾಗಿತ್ತು, ಸ್ವಲ್ಪ ಡಿಲೇ ಮಾಡಿದ್ರು. ಹಾಗಾಗಿ 4 ರನ್ಗಳನ್ನ ಪಡ್ಕೊಂಡಿದ್ದಾರೆ ವಿಷನ್ ಇಂಡಿಯನ್ಸ್. ವಿಜಯ್ ಆರ್ ಈ ಬಾರಿ ಚೆನ್ನಾಗಿ ಗುರುತಿಸಿದ್ರು. ಅಲ್ಲಿ ಪ್ರೊಟೆಕ್ಷನ್ ಇದೆ,
ಸ್ಕ್ವೇರ್ನಲ್ಲಿ, ಡೀಪ್ ಸ್ಕ್ವೇರ್ನಲ್ಲಿ 2 ರನ್ ತಗೋತಾರ? ಇಲ್ಲ, ಒಳ್ಳೆ ಥ್ರೋ ಮಾಡಿದ್ದಾರೆ ಅಲ್ಲಿ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವ ಇವನೆಲ್ಲೂ ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ ಹುಡುಗಿಯನ್ನು. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಅವ್ರ ಬೆಸ್ಟ್. ಎಂಟನೇ ಓವರ್ನ ಮೊದಲನೇ ಎಸೆತ ಈ ಬಾರಿ ಒಂಟಿ ಊಟದ ಸೇರ್ಪಡೆ 2 ರನ್ಗಳ ಪ್ರಯತ್ನ ಈ ಬಾರಿ ಔಟ್ ಆಗಿದ್ದಾರಾ ಅಂತ ಅಲ್ಲಿ ಪ್ರಶ್ನೆ ಇಲ್ಲ. ಬಜರಂಗಿ ರವಿ ಎರಡು ರನ್ ತಗೊಂಡಿದ್ದಾರೆ. ಚಂದು ಸಿಂಗಲ್ ರನ್ ಇತ್ತು ಸರ್, 2 ರನ್ ಪುಷ್ ಮಾಡಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ. ಅದೇ ಬೇಕಾಗಿರೋದು ತಂಡಕ್ಕೆ. ಸ್ಕೋರ್ ಹೆಚ್ಚಾಗುತ್ತೆ. ಕಳೆದ ಓವರ್ನಲ್ಲಿ ಕೀರ್ತಿ ಅವ್ರಿಗೆ ಕಿರಿಕ್ ಮಾಡಕ್ ಬಿಡ್ಲಿಲ್ಲ ಅವರು. ಚೆನ್ನಾಗಿ ಹೊಡೆದ್ರು, ಒಳ್ಳೆ ಸ್ಕೋರ್ ಗಳಿಸಿದ್ರು. ಆ ಸ್ಕೋರ್ ಬೇಕಾಗಿದೆ ಈಗ ಉಳಿದ 3 ಓವರ್ಗಳಲ್ಲಿ. ಇನ್ನು 3 ಓವರ್ ಇದೆ, ಇನ್ನು 7 ವಿಕೆಟ್ ಕೈಯಲ್ಲಿದೆ. ಮತ್ತೊಮ್ಮೆ ಏರಿಯಲ್ ರೂಟ್ ತಗೋತಾ ಇದ್ರೆ ಇಲ್ಲಿ ವಿಜಯ್, ಆದ್ರೆ ಪ್ಲೇಸ್ಮೆಂಟ್ ಸರಿ ಇರಲಿಲ್ಲ. ಕೇವಲ 1 ಊಟ ಸೇರ್ಪಡೆ ತಂಡಕ್ಕೆ. ಬಜರಂಗಿ ರವಿ ಒಳ್ಳೆ ಆಲ್ರೌಂಡ್ ಆಟಗಾರ. ರಾಜ್ ಕಪ್ನಲ್ಲಿ ಕಳೆದ ಹಲವಾರು ಸೀಸನ್ಗಳಿಂದ ಆಡ್ತಾ ಬಂದಿದ್ದಾರೆ. ಉತ್ತಮ ಲಯ ಇರುವಂತಹ ಬೌಲರ್ ಸರ್. ಓ ಇಲ್ಲ ಅಪೀಲ್ ಮಾಡ್ತಾ ಇದ್ದಾರೆ. ವಾರ್ನಿಂಗ್ ಕೊಟ್ರ ಅಂಪೈರ್ ಏನ್ ಹೇಳ್ತಾರೆ? ಬೇಲ್ ಎಗರಿಸಿದ್ದಾರೆ. ಹೀಗಾಗಿ ಥರ್ಡ್ ಅಂಪೈರ್ನ ಕೇಳುವಂತ ಸಾಧ್ಯತೆ ಇದೆ. ಅಂಪೈರ್ ಡಿಸ್ಕಷನ್ಗೆ ಹೋಗಿದ್ದಾರೆ, ಥರ್ಡ್ ಅಂಪೈರ್ಗೆ ಮನವಿ ಮಾಡಿದ್ದಾರೆ. ಹೊಸ ICC ರೂಲ್ನ ಪ್ರಕಾರ ಔಟ್ ಆಗುವಂತ ಸಾಧ್ಯತೆ ಇದೆ, ಅವಶ್ಯಕತೆ ಇಲ್ಲ. ಔಟ್ ಆಗುವಂತ ಸಾಧ್ಯತೆ ಇದೆ, ಔಟ್ ಕೊಡಬಹುದು. ಇದು ಅಶ್ವಿನ್ ಅವರ ಒಂದು ಇನ್ಸಿಡೆಂಟ್ ಅಲ್ಲಿ ಗಮನಿಸಿರ್ಬೋದು ನೀವು, ಆಸ್ಟ್ರೇಲಿಯಾ ವಿರುದ್ಧ ಆಡುವಾಗ. ಆಸ್ಟ್ರೇಲಿಯಾ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಇದ್ದಾಗಲೂ ಸಹ ಅಶ್ವಿನ್ ಅವರು ತುಂಬ ಸಲ ಈ ರೀತಿ ಔಟ್ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಇದು ಅಗೇನ್ಸ್ಟ್ ದ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ. ಆದರೆ ಬೌಲರ್ ಪಾಯಿಂಟ್ ಆಫ್ ವ್ಯೂ ಮಾಡಿದರೆ ಯಾಕೆ ಹೋಗಬೇಕು ಮುಂಚೆ? ನಾನ್ ಸ್ಟ್ರೈಕರ್ ಯಾವಾಗಲೂ ಆಕ್ಟಿವ್ ಆಗಿರಬೇಕು. ಅಲ್ಲಿ ನಾನ್ ಸ್ಟ್ರೈಕರ್ ಅದೇ ಹೇಳ್ತಾ ಇದ್ದಾರೆ. ಒಳ್ಳೆ ರೌಂಡ್ ಆರ್ಮ್ ಆಕ್ಷನ್ ಇರೋವಂಥದ್ದು. ಅಲ್ಲಿ ಗೊತ್ತೇ ಆಗಲಿಲ್ಲ ನಾನ್ ಸ್ಟ್ರೈಕರ್ಗೆ. ಬೇಲ್ ಎಗರಿಸೋವರೆಗೂ ಅವರ ಅರಿವಿಗೆ ಬರಲಿಲ್ಲ ಬಜರಂಗಿ ರವಿಯವರು ಈ ಒಂದು ಟ್ರಿಕ್ ಅನ್ನ ಮಾಡಬಹುದು ಅಂತ. ಅಲ್ಲೊಂದಷ್ಟು ಚರ್ಚೆ ನಡೀತಾ ಇದೆ, ಔಟ್ ಕೊಡಬಹುದಾ ಹೇಗೆ ಅಂತ. ಆಕ್ಷನ್ ಮಾಡಿದ ಮೇಲೆ ಅವರು ಚೆಂಡನ್ನು ವಿಕೆಟ್ಗೆ ತಗುಲಿಸಿರೋದು. ಸೊ ಹಾಗಾಗಿ ಇದು ಔಟ್ ಆರ್ ನಾಟ್ ಔಟ್ ಅನ್ನೋದು ಚರ್ಚೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತೆ. ICC ಸ್ಟ್ಯಾಂಡರ್ಡ್ ಇರುವಂತಹ ಸರ್ಟಿಫೈಡ್ ಅಂಪೈರ್ ಈ ಪಂದ್ಯಾವಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋಂಥದ್ದು. ಕ್ಲೀವನ್ ಹಾಗೂ ಅಜ್ಫಾನ್ ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಅಜ್ಫಾನ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಟ್ರೈಟ್ ಅಂಪೈರ್ ಆಗಿ ಕ್ಲೀವನ್ ಶಿರ್ವಾ.
ಬಜರಂಗಿ ರವಿ ಅವರಿಗೆ ನಿರಾಸೆಯಲ್ಲಿ ಆ್ಯಕ್ಷನ್ ಆಗಿದೆ ಅಂತ ಹೇಳಿ ಅದನ್ನು ಔಟ್ ಕೊಟ್ಟಿಲ್ಲ ಅಲ್ಲಿ, ನಾಟ್ ಔಟ್. ವೈಡ್ ಆಫ್ ದಿ ಆಫ್ ಸ್ಟಂಪ್ ಇಟ್ಟರು, ಹಾಗಾಗಿ ಮುಂದೆ ಬಂದು ಹೊಡೆಯುವ ಯತ್ನ ಮಾಡಿದ್ರು ಕೂಡ ಅಲ್ಲಿ ಸಿಗಲಿಲ್ಲ. ಲಯ ಕಂಡುಕೊಂಡಿದ್ದಾರೆ ಇಲ್ಲಿ ಬಜರಂಗಿ ರವಿಯವರು. ಇದನ್ನ ತುಂಬ ವೈಡ್ ಇಟ್ಟರು, ಹಾಗಾಗಿ ಅಂಪೈರ್ ವೈಡ್ ಅಂತ ಕೊಡ್ತಾ ಇದ್ದಾರೆ. ಒಂದು ಎಕ್ಸ್ಟ್ರಾ ರನ್ ಆ್ಯಡ್ ಆಗಿದೆ ವಿಷನ್ ಇಂಡಿಯನ್ಸ್ ಟೀಮ್ಗೆ. ಎರಡರನ್ನು ಓಡುವಂಥ ಪ್ರಯತ್ನ, ಆದರೆ ಅಲ್ಲಿ ಥ್ರೋ ಚೆನ್ನಾಗಿತ್ತು. 1 ರನ್ಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ವಿಜಯ್ ಅವರು ಸ್ಟ್ರೈಕ್ ಬಂದಿದ್ದಾರೆ. ಕಳೆದ ಓವರ್ನಲ್ಲಿ ಇಬ್ಬರು ಬ್ಯಾಟ್ಸ್ಮನ್ ಕೂಡ ಬೌಂಡ್ರಿಗಳನ್ನ ತಗೊಂಡ್ರು, ಸ್ಕೋರೆಲ್ಲ ಆಕ್ಸಿಲೇಟ್ ಮಾಡಿದರು. 8.61 ಸರಾಸರಿಯಲ್ಲಿ ಅವರ ಸ್ಕೋರ್ ಹೋಗ್ತಾ ಇದೆ. ಉಳಿದಿರುವಂತಹ 14 ಚೆಂಡುಗಳು. ನೇರವಾಗಿ ಬಾರಿಸಿದ್ದಾರೆ. ಟೈಮಿಂಗ್ ಸಿಕ್ಕಿದೆಯಾ ಅಲ್ಲಿ? ಇಲ್ಲ. 4 ರನ್ ಆದ್ರೆ ತಗೋತಾರೆ. 4 ಬೌಂಡ್ರಿ ವಿಜಯ್ ಅವರಿಗೆ. ವಿಜಯ ಅವರ ಪಾಲಾಗಿದೆ. ವಿಜಯಲಕ್ಷ್ಮಿ ಹೊಡೆದಿದ್ದಾರೆ. ವಿಷನ್ ಇಂಡಿಯಾ ಪಾಲಿಗೆ ಒಲಿದಿರುವಂತಹ ವಿಜಯಲಕ್ಷ್ಮಿ. ಇದರೊಂದಿಗೆ ಸರ್ ಒಳ್ಳೆಯ ಆರಂಭವನ್ನ ಕೊಟ್ಟಂತಹ ಪೃಥ್ವಿ ಅಂಬರ್ ನಮ್ಮ ಜೊತೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಜೊತೆ ಆಗಿದ್ದಾರೆ. ಸರ್ ಸ್ಫೋಟಕ ಆರಂಭ, ಇದುವರೆಗೂ ಕೂಡ ಪವರ್ ಪ್ಲೇ ಅಲ್ಲಿ ಯಾವ ತಂಡನೂ ಕೂಡ ಆ ರೀತಿ ಸ್ಫೋಟಕ ಆರಂಭ ಕೊಟ್ಟಿರಲಿಲ್ಲ. ತಾವು ಕೊಟ್ರಿ. ಹೇಗಿತ್ತು ಪಿಚ್? ಹೇಗೆ ಬಿಹೇವ್ ಮಾಡ್ತಾ ಇದೆ ಫಸ್ಟ್ ಮ್ಯಾಚ್ ಅಲ್ಲಿ? ಚೆನ್ನಾಗಿದೆ. ಎಲ್ಲ ಸ್ಲೋ ಪೇಸ್ ಬೌಲರ್ಸೇ ಹಾಕಿರೋದು. ಫಸ್ಟ್ 3 ಓವರ್ಸ್ ನಂಗೆ ಸ್ಲೋ ಆಡೋಕ್ಕೆ ಸ್ವಲ್ಪ ಆಚೆ ಆಗುತ್ತೆ, ನಡುಗ್ತೀನಿ. ಬಟ್ ದೆನ್ ನನ್ನಿಂದಾಗಿ ಪ್ರಾಯಶಃ ಪವನ್ ಒಡೆಯರ್ ಸರ್ ರನ್ಔಟ್ ಆದರು. ಅದೇ ಒಂದು ಭಾಳ ಬೇಜಾರು ನನಗೆ. ಬಿಕಾಸ್ ಅವ್ರು ಇದ್ದಿದ್ದರೆ ಮ್ಯಾಚ್ ಇನ್ನೂ ಯಾವುದೋ ಲೆವೆಲ್ಗೆ ಟರ್ನ್ ಮಾಡ್ತಾಯಿದ್ರು. ಸೊ ದ್ಯಾಟ್ ಈಸ್ ಒನ್ ರಿಗ್ರೆಟ್. ಎಷ್ಟು ಇಂಚಸ್ ಅಲ್ಲಿ ಹೌದು. ಸೊ ದ್ಯಾಟ್ ಈಸ್ ಒನ್ ರಿಗ್ರೆಟ್. ಮೇ ಬಿ ನನ್ನ ಕಾಲಿಂದ ಅವರು ಹಂಗಾಗಿದ್ದು ಆದರೂ ಏನೋ. ಅದು ಬಿಟ್ಟು ವಿಜಯ್ ಮತ್ತು ಇವರು ತುಂಬ ಚೆನ್ನಾಗಿ, ಗುಣ ಸರ್ ತುಂಬ ಚೆನ್ನಾಗಿ ಆಡ್ತಾರೆ. ಔಟ್ ಆದ್ಮೇಲೆ ಒಂದಷ್ಟು ಸ್ಕೋರ್ ಡೌನ್ ಆಗಿತ್ತು, ರಿಕವರಿ ಮಾಡ್ತಾ ಇರೋದು ಗುಣ ಹಾಗೂ ವಿಜಯ್ ಅವರು. ಗುಣ ಮತ್ತು ವಿಜಯ್ ಇಬ್ಬರೂ ಕೂಡ ಅದ್ಭುತವಾದ ಬ್ಯಾಟ್ಸ್ಮನ್ ಆ್ಯಂಡ್ ಕಮ್ ಬೌಲರ್ಸ್. ಸೊ 100% ಅವರು ಇನ್ನು 2 ಓವರಲ್ಲಿ ಒಂದು ಒಳ್ಳೆ ಸ್ಕೋರ್ ತರ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಖಂಡಿತ. ಸುಹಾಸ್ ಫಸ್ಟ್ ಓವರ್ ನೋಡ್ಬೋದು, ಕೇವಲ 3 ರನ್ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಬಂದಿದ್ದಾರೆ ಬೌಲಿಂಗ್ಗೆ. ಔಟ್ ಸ್ವಿಂಗ್ ಡೆಲಿವರಿ ಓವರ್ ಪಿಚ್ ಮುಂದೆ ಬಂದು ಚೆನ್ನಾಗಿ ಸಕ್ಸಸ್ ಆಗಿದ್ರು. ಒಳ್ಳೆ ಸ್ವಿಂಗ್ ಬರುತ್ತೆ ಅವ್ರ ಬಾಲ್, ಒಳ್ಳೆ ಸ್ವಿಂಗ್ ಬರುತ್ತೆ, ಪೇಸು ಇದೆ. ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಮಾಡಿದೆ, ಬೋಲ್ಡ್ ಆಗಿಬಿಟ್ಟೆ. ಬಟ್ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್ ವಿಷನ್ ಇಂಡಿಯನ್ಸ್. ಸಿರಾಜ್ ಬೈ ನಮ್ಮ ಓನರು, ಅವರು ಒಳ್ಳೆ ಪ್ಲೇಯರೇ. ಶಾಟ್, ಒಳ್ಳೆ ಶಾಟ್ ಹೊಡೆದಿದ್ದಾರೆ ಇಲ್ಲಿ. ಆದ್ರೆ ಅಲ್ಲಿ ಪ್ರೊಟೆಕ್ಷನ್ ಇದೆ. 2 ರನ್ ನೋಡ್ತಾರ, ತಗೊಂಡಿದ್ದಾರೆ 2 ರನ್ ಈಸಿಯಾಗಿ. ನೈಸ್. ಎಷ್ಟು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್? ಈಗ 10 ಬಾಲ್ಗಳಿವೆ. 73 ಅಲ್ಲ, 100+ ಆಗಬೇಕು ಅನ್ನೋದು ನನ್ನ ಆಸೆ. ನೋಡೋಣ ಎಷ್ಟು ಹೊಡಿತಾರೆ ಅಂತ. ಕೆಲಸ ಕೂಡ ಹಾಡ್ತಾ ಇದ್ದಾರೆ ಅಲ್ಲಿ ವಿಜಯ್ ಅವರು. 20 ರನ್ 14 ಚೆಂಡುಗಳಲ್ಲಿ. ಹಾಗೆ ಪೃಥ್ವಿ ಅಂಬರ್ ಅವರು ಅದ್ಭುತ ನಟ. ಸ್ಯಾಂಡಲ್ವುಡ್ನ ಎಲ್ಲ ಸೆಲೆಬ್ರಿಟಿಗಳಲ್ಲಿ ಸೇರಿದ್ದಾರೆ. ತಮ್ಮ ಸಿನಿ ಜರ್ನಿ ಪ್ರಾರಂಭವಾಗಿದೆ ಯಾವಾಗ? ನಾನು 2014ರಲ್ಲಿ ಒಂದು ತುಳು ಸಿನಿಮಾ ಮಾಡಿದೆ, ಬರ್ಕೆ ಅಂತ. ನಾನು ಅವಾಗ ಆರ್ಜೆ ಆಗಿದ್ದೆ. ನಾನು ಆಗ ಆ್ಯಂಕರಿಂಗ್ ಅದೆಲ್ಲ ಮಾಡ್ತಾಯಿದ್ದೆ. ಸೊ ಆವಾಗ ಒಂದು ತುಳು ಫಿಲ್ಮ್ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಬರ್ಕೆ ಅನ್ನುವಂಥ ತುಳು ಸಿನಿಮಾ ಮಾಡಿದೆ. ಅದಾದಮೇಲೆ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದು. ಸೀರಿಯಲ್ಸ್ ಮಾಡ್ತಾ ಮಾಡ್ತಾ ದಿಯಾ ಅನ್ನೋ ಸಿನಿಮಾದ ಆಡಿಷನ್ ಕೊಟ್ಟೆ 2014ನಲ್ಲಿ. ಸೊ 2014ನಲ್ಲಿ ಸೆಲೆಕ್ಟ್ ಆಗಿದ್ದು. ಆಡಿಷನ್ ಕೊಟ್ಟಿದ್ದೆ ಯಾವಾಗ ಸರ್? 2014. ಆಗಲೇ ಕತೆ ರೆಡಿ ಆಗಿತ್ತು. ಆಗಲೇ ರೆಡಿ ಆಗಿತ್ತು. ವೈಟ್ ಬಾಲ್
ಬಾಲ್ ರನ್ ಆ್ಯಡ್ ಆಗಿದೆ ನಿಮ್ಮ ತಂಡಕ್ಕೆ. ಹೌದು, ಅವ್ರು ಸ್ವಿಂಗ್ ಆಗಿರೋದನ್ನು ಇನ್ನೂ ಚೆನ್ನಾಗಿತ್ತು, ಇನ್ನೂ ವೈಡ್ ಹೋಯ್ತದು. ಹೇಳ್ತಿದ್ದೆ ಅವ್ರ ಬೌಲಿಂಗ್ ಬಗ್ಗೆ, ಒಳ್ಳೆ ಸ್ವಿಂಗರ್, ಸೂಪರ್ ಬೌಲರ್. ಫೇಸ್ ಕೂಡ ಇದೆ ಇಲ್ಲಿ ನಾವು ಗಮನಿಸೋದು, ಫೇಸ್ ಕೂಡ ಬರಬೇಕಾಗತ್ತೆ, ಆವಾಗ ಆ ಸ್ವಿಂಗ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಬ್ಯಾಟ್ಸ್ಮನ್ ಮಿಸ್ ಮಾಡ್ಕೋತಾರೆ ಚೆಂಡನ್ನ. ಇದರಲ್ಲಿ ಯಶಸ್ವಿ ಆಗಿರೋದು ಸುಹಾಸ್ ಅವರು. ಶಾಟ್, ಅಯ್ಯೋ, ಈ ಬಾರಿ ಇನ್ ಸ್ವಿಂಗ್ ಮಾಡಿದ್ದಾರೆ. ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಬಹುಶಃ ವಿಜಯ್ ಅವರು ಔಟ್ ಸ್ವಿಂಗ್ ಆಗುತ್ತೆ ಅಂತ, ಅದನ್ನ ಡಿಸೀವ್ ಮಾಡಿರೋದು. ಇನ್ ಸ್ವಿಂಗ್ ಮಾಡಿದ್ದಾರೆ. ನಾನು ಗಮನಿಸ್ತಾ ಇದ್ದೀನಿ ತಮ್ಮನ್ನ, ಆ ಗೇಮ್ ಬಗ್ಗೆ ಬಹಳಷ್ಟು ಸಿನಿಮಾ ಜರ್ನಿ ಏನೋ ಆಗ್ಲೇ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಯಾವ ಕ್ರಿಕೆಟ್ ಆಡಕ್ಕೆ ಯಾವ ಸ್ಟಾರ್ಟ್ ಮಾಡಿದ್ದು? ಕ್ರಿಕೆಟ್ ನಾನು ಸ್ಕೂಲಲ್ಲಿ ಆಡ್ತಾ ಇರಲಿಲ್ಲ, ಕಾಲೇಜಲ್ಲಿ ಇದ್ದಾಗ ಸ್ವಲ್ಪ, ಅಂದರೆ ಊರಲ್ಲಿ ನಾವು ಆಡ್ತಾ ಇದ್ವಿ ಯೂಶ್ವಲಿ. ಅದು ಬಿಟ್ಟು ತೀರಾ ಈ ಥರ ಲೆದರ್ ಬಾಲ್ ಅಂತದ್ದು, ವಿಲೇಜ್ ಬಾಯ್ಸ್. ಸೊ ನಮಗೆ ಎಲ್ಲ ಈ ಗದ್ದೆಯಲ್ಲಿ, ಗುಡ್ಡದಲ್ಲಿ ಅಲ್ಲೆಲ್ಲ ಆಡ್ತಾ ಇದ್ದವ್ರು ನಾವು. ತೆಂಗಿನ ಮಟ್ಟೆ ಇಟ್ಕೊಂಡೆಲ್ಲ ಆಡಿದ್ದ. ಹೌದು, ಅದೇ ಮಾಡ್ತಾ ಇದ್ದಿದ್ದು. ಅದೇ ಅಲ್ಲಿ ದೊಡ್ಡವರಾದ್ಮೇಲೆ ಅದೇ ಮಾಡ್ತಾ ಇದ್ದಿದ್ದು. ಇಲ್ಲಿ ಬಂದಮೇಲೆ, ರಾಜ್ ಕಪ್ಗೆ ಬಂದಮೇಲೆ ಲೆದರ್ ಬಾಲ್ ಪ್ಯಾಡ್ ಕಟ್ಟಿದೆ ರಾಜ್ ಕಪ್ ಬಂದಮೇಲೆ. ಹೇಗೆ ಅನ್ನಿಸ್ತು ಫಸ್ಟ್ ಲೆದರ್ ಬಾಲ್ನ ಫೇಸ್ ಮಾಡುವಾಗ? ಇಟ್ ವಾಸ್ ಲೈಕ್ ಒಂಥರ ಖುಷಿ ಆಗುತ್ತೆ. ಐ ಮೀನ್ ಟಿ ವಿಲೆಲ್ಲ ನೋಡ್ತಾ ಇದ್ದಿದ್ದು, ಚೈಲ್ಡ್ಹುಡ್ಡಿಂದ ನೋಡ್ತಾ ಇದ್ದಿದ್ದು. ನಾವು ಕೂಡ ಸ್ಪೆಷಲಿ ಶಾರ್ಜಾ ಶಾರ್ಜಾ ಸ್ಟೇಡಿಯಮಲ್ಲಿ ಬಂದು ಆಡೋದು, ಇಟ್ ಇಸ್ ಅ ಡ್ರೀಮ್ ಕಮ್ ಟ್ರೂ ಟು ಆಲ್ ಕ್ರಿಕೆಟ್ ಫ್ಯಾನ್ಸ್. ಗಿನ್ನಿಸ್ ರೆಕಾರ್ಡ್ ಇರುವಂಥ ಸ್ಟೇಡಿಯಂ ಇದೆ ಶಾರ್ಜಾ ಕಪ್. ಫುಲ್ ಟಾಸ್ ಕನ್ವರ್ಟ್ ಮಾಡ್ಲಿಕ್ಕೆ ಹೋದ್ರು, 2 ರನ್ ತಗೋತಾರ ನೋಡ್ಬೇಕಿಲ್ಲಿ. 9 ಓವರ್ಗಳ ಮುಕ್ತಾಯಕ್ಕೆ 77 ಫಾರ್ 3. ಮತ್ತೊಮ್ಮೆ ಟೈಟ್ ಓವರ್ ಮಾಡಿದ್ದು ಇಲ್ಲಿ ಸುಹಾಸ್ ಅವರು. ಒಳ್ಳೆ ಸ್ವಿಂಗ್ ಬಾಲರು, ಒಳ್ಳೆ ಬಾಲರು. ಇನ್ನೊಂದು ಓವರ್ ನಮಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಯಾರಾದರೂ ಬಾಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಟೀಮ್ಗೆ. ಖಂಡಿತ 200 ಜನ ಒಟ್ಟಿಗೆ ಸೆಲೆಬ್ರಿಟಿಗಳಿದೆ, ಎಲ್ಲ ಮ್ಯಾಚಸ್ಗಳು ಶಾರ್ಜಾದಲ್ಲಿ ಆಡ್ತಾ ಇದೆ. ಸೊ ನೀವು ಹೇಳಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬಿಟ್ಟು ಸಚಿನ್ನ ನೋಡ್ತಾ ಇದ್ವಿ, ಸಚಿನ್ ಟೆಂಡೂಲ್ಕರ್ ಸ್ಟ್ಯಾಂಡ್ ಇದು. ಎಷ್ಟೊಂದು ಇಂಡಿಯಾ ಮ್ಯಾಚ್ಗಳಿಲ್ಲ ಆಗ್ತಾ ಇತ್ತು, ಅಲ್ಲಿ ನೀವು ಆಡ್ತಾ ಇದ್ದೀರಾ, ಬಹಳ ಖುಷಿ ಆಯಿತು. ತಮ್ಮ ಹೇಳಿ ಸರ್. ಅದೇ 100% ಲೈಕ್ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ ಡ್ರೀಮ್ ಕಮ್ ಟ್ರೂ. ಅದ್ರ ಸ್ಪೆಷಲಿ ನಾವು ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡದಿರೋರಿಗೆಲ್ಲ ಇಲ್ಲಿ ಬಂದು ಆಡೋ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಸೊ ಆರ್ಗನೈಸರ್ಸ್ ರಾಜ್ ಕಪ್ ನಿಜವಾಗ್ಲೂ ಕಮೆಂಡೇಬಲ್ ಜಾಬ್. ಪ್ರಾಯಶಃ ಯಾವ ಇಂಡಸ್ಟ್ರಿಯಲ್ಲಿ ಈ ಥರ ಮ್ಯಾಚ್ ಮಾಡಲ್ಲ ಅನ್ಕೋತೀನಿ. ಆಡಿದ ಮ್ಯಾಚ್ನ ಲೈವ್ ಕೂಡ ನೋಡ್ತಾ ಇರೋದು ಆನಂದ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ. ಹೌದು. ಅಯ್ಯೋ, ನಿನ್ನೆ ಔಟ್ ಆದ್ನಲ್ಲ, ನಾನು ಟ್ರಾಲ್ ಆಗಿಬಿಟ್ಟೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಓಕೆ, ಅಂದರೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ವ್ಯೂವರ್ಶಿಪ್ ಭಾಳ ಇದೆ. ಇಲ್ಲಿ ಬೋಲ್ಡ್ ಆಗಿದ್ದಾರೆ. ಬಜರಂಗಿ ರವಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಆಗಿದ್ರು. ವಿಜಯ್ ಆರ್ ಚೆನ್ನಾಗಿ ಆಡ್ತಾ ಇದ್ರು, ಔಟ್ ಆಗಿದ್ದಾರೆ. ಇನ್ನು 4 ಎಸೆತಗಳು ಬಾಕಿ ಉಳಿಯುತ್ತೆ. ಎಷ್ಟು ರನ್ ಸ್ಕೋರ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ, ಯಕ್ಷ ಪ್ರಶ್ನೆ. ಅಂದರೆ ಆರಂಭದಲ್ಲಿ ಬಹಳಷ್ಟು. ಹಾಗೆ ಪೃಥ್ವಿ ಅಂಬರ್ ಅವರು, ದಿಯಾ ಅಂತ ಹೇಳಿದ್ರೆ ಈಗ ಪೃಥ್ವಿ ಅಂಬರ್ ಎಲ್ಲರೂ ಜ್ಞಾಪಕ ಬರೋದು. ಮುಂದಿನ ಯಾವ್ಯಾವ ಪ್ರಾಜೆಕ್ಟ್ಗಳು ತಮ್ಮ ಲೈನಪ್ ಆಗಿವೆ ಸರ್? ಲೈನಪ್ ಈಗ ಡಿಸೆಂಬರ್ 13ಕ್ಕೆ ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಒಂದು ಸಿನಿಮಾ, ಫೀಲ್ ಗುಡ್ ಸಿನಿಮಾ ಮಾಡ್ತಾ ಇದ್ದೀವಿ. ಅದೊಂದು ರಿಲೀಸ್ ಇದೆ. ಅದಾದಮೇಲೆ ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ ಭುವನಂ ಗಗನಂ ಅಂತ, ನಾನು ಮತ್ತು ಪ್ರಮೋದ್ ಆ್ಯಕ್ಟ್ ಮಾಡುವಂಥ ಸಿನಿಮಾ. ಮುನೇಗೌಡ ಸರ್ ಅದರ ನಿರ್ಮಾಪಕರು. ಅವರು ಒಂದು ತಂಡವನ್ನು ಓನ್ ಕೂಡ ಮಾಡ್ತಾ ಇದ್ದಾರೆ, SVC ಟೀಮ್ನ ಇಲ್ಲಿ ರಾಜ್ ಕಪ್ಪಲ್ಲಿ. ಸೊ ಆ ಒಂದು ಫಿಲ್ಮ್ ಈಗ ರಿಲೀಸಿಗಿದೆ. ಪ್ರಾಯಶಃ ಜಾನ್ವರಿ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರಲ್ಲೊಂದು ತುಂಬ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ. ಸೊ ಹೋಪ್ಫುಲ್ ಆನ್ ದೋಸ್ 2 ರಿಲೀಸಸ್, ಲೈಫ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಭುವನಂ ಗಗನಂ. ಹಾಗೆ ಭುವನಂ ಗಗನಂ ರಿಲೀಸ್ಗೂ ಮುಂಚೆನೆ ಬಹಳಷ್ಟು ಹೆಸರು ಮಾಡಿದಂತಹ ಸಿನಿಮಾ. ಹಾಗೆ ಸಾಂಗ್ಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್. ಹೇಗನ್ಸ ಆ ಒಂದು ರಿಯಾಕ್ಷನ್ ಬಗ್ಗೆ ಖುಷಿ ಇದೆ. ಐ ಮೀನ್ ತುಂಬ ಖುಷಿ ಇದೆ. ಪ್ರಮೋದ್ ಅವರು ಅಭಿನಯಿಸಿರುವಂಥ ಒಂದು ಹಾಡು ಭುವನಂ ಗಗನ ಅಂತ, ಅದು ತುಂಬ ಚೆನ್ನಾಗಿದೆ. ಅರ್ಮಾನ್ ಮಲಿಕ್ ಅವರು ಹಾಡಿರೋದು. ನಾನು ಅಭಿನಯಿಸಿರುವಂತಹ ಹೃದಯವೇ ಚೂರು ನಿಲ್ಲು ನನಗೆ ತುಂಬ ಫೇವ್ರೇಟ್ ಹಾಡೋದು. ನನ್ನ ಫೇವ್ರೇಟ್ ಸಿಂಗರ್ ಸಂಚಿತ್ ಹೆಗ್ಡೆ ಮತ್ತು ಪೃಥ್ವಿ ಹಾಡಿರೋದು. ತುಂಬ ಚೆನ್ನಾಗಿದೆ ಆ ಹಾಡು ಆ್ಯಂಡ್ ತುಂಬ ಮೀನಿಂಗ್ಫುಲ್ ಇದೆ. ಲಿರಿಕ್ಸ್ ಅನಿರುದ್ಧ ಅವ್ರು ಬರೆದಿದ್ದಾರೆ. ವಿಜಯ್ ಅಂತ ಇದರ ಮ್ಯೂಸಿಕ್ ಡೈರೆಕ್ಟರ್. ಗಿರೀಶ್ ಮೂಲಿಮನಿ ನಮ್ಮ ನಿರ್ದೇಶಕರು. ಆ್ಯಂಡ್ ಹಾಡು ನೋಡಿದವರೆಲ್ಲರೂ ಕೂಡ ಒಂಥರ ಹಾಡಲ್ಲಿ ಏನೋ ಒಂದು ಕನ್ವೆ ಆಗುತ್ತೆ, ಕಮ್ಯುನಿಕೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಈಸ್ ವೈ ರಿಯಲಿ ಹ್ಯಾಪಿ. ನೋಡದೇ ಇರೋರು ಆನಂದ್ ಆಡಿಯೋದಲ್ಲಿ ಇದೆ, ಪ್ಲೀಸ್ ದಯವಿಟ್ಟು ನೋಡಿ.
ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಇಲ್ಲಿ ಬಂದಿದೆ ತಮ್ಮ ತಂಡಕ್ಕೆ 4 ರನ್ಗಳು. ಪ್ರಣಮ್ ಬಂದ್ಬಿಟ್ಟೆ ಹೊಡೆದಿದ್ದಾರೆ, ಸೂಪರ್ ಬಂದಂಗೆ ಹೊಡೆದಿದ್ದಾರೆ ಅವರು. ಆಕ್ಚುಲಿ ಪ್ರಣಮ್ ಅವ್ರ ಕಾನ್ಫಿಡೆನ್ಸ್ ನನಗೆ ಭಾಳ ಇಷ್ಟ ಆಯ್ತು. ಬಸ್ಸಲ್ಲಿ ಬರೋವಾಗಲೇ ಇವತ್ತು ಚಚ್ ಬಿಸಾಕಣ ಹಂಗೆಲ್ಲ ಹೇಳ್ತಾ ಇದ್ರು. ಪ್ರಮಾಣ ಮಾಡಿ ಬಂದಿದೆ ಪ್ರಣಮ್ ಬಸ್ಸಲ್ಲೇ. ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಸೂಪರ್ ಶಾಟ್, ಸೂಪರ್ ಶಾಟ್. ನೋಡಿ, ಅದು ಈ ಟೈಮ್ ನಲ್ಲಿ ಸ್ಲಾಗ್ ಗ್ಯಾಪ್ ಹುಡುಕಿ ಹೊಡೆದಿರೋಂತ ಶಾಟ್ ಅದು. ಸೂಪರ್ ಶಾಟ್. ಔಟ್ಫೀಲ್ಡ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾವ್ರು ಚೆಂಡಿಗೆ. ರಿಯಲಿ ಹ್ಯಾಪಿ, ರಿಯಲಿ ಹ್ಯಾಪಿ. ಪ್ರಣಮ್ ಅವರು ಆಕ್ಚುಲಿ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಅನದರ್ ಶಾಟ್ ನೈಸ್. 2 ಓಡ್ಬೋದು ನನ್ನ ಪ್ರಕಾರ. 2 ತಗೋಬೇಕಾಗತ್ತೆ, ಕನ್ವರ್ಟ್ ಮಾಡ್ಬೇಕಾಗತ್ತೆ. ಓಡಿರ್ತಾರ? ಇಲ್ಲ, ವಾಪಸ್ ಕಳಿಸಿದ್ದಾರೆ ಗುಣ. ಇಲ್ಲ ಓಡಿದ್ದಾರೆ ಇಲ್ವಾ? ವಾಪಸ್ ಕಳಿಸಿದ್ದಾರೆ. ಓಡಕ್ಕೆ ಇಂಟೆಂಟ್ ಇತ್ತು ಪ್ರಣಮ್ ಅವ್ರಿಗೆ. ಉಳಿದಿರೋ 3 ಬಾಲ್ ಚಚ್ಚು ಬಿಸಾಡಿದ್ದೀವಿ. ಬಟ್ ಗುಣ ಸರ್ ಇಸ್ ಅ ವಂಡರ್ಫುಲ್ ಬ್ಯಾಟ್ಸ್ಮನ್. ಅವರು ಲೈಕ್ ನಮ್ಮ ಟೀಮ್ನ ದ್ರಾವಿಡ್ ಇರೋ ಥರ ಅವರು. ವೆರಿ 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 ಕ್ಲಾಸಿಕ್ ಶಾಟ್ಸ್. ಹೌದು, ವೈಟ್ ಶಾಟ್ ಕೂಡ ಅದೇ ತರ ಇದೆ, ಅಜರುದ್ದೀನ್ ತರನೇ ಇದೆ. ದ ಸ್ಟಾನ್ಸ್ ಅದೇ ಥರ ಇದೆ. ಕೇಳ್ತಾ ಇದ್ದಾರೆ ಗುಣ ಅವರು, ಇದು ವೈಡ್ ಅಲ್ವಾ, ದೂರ ಹೋಯ್ತಲ್ವಾ ಅಂತ. ಮೋಸ್ಟ್ಲಿ ಸ್ಟೆಪ್ ಫಾರ್ವರ್ಡ್ ಬಾಲ್ ಹತ್ರ ಹೋಗಿರೋದ್ರಿಂದ ಅಂಪೈರ್ ಅದನ್ನ ಇರಲಿ. ಲಾಸ್ಟ್ 2 ಬಾಲ್ಸ್ 2 4 ಬರಲಿ ಅನ್ನೋದು ನನ್ನ ಆಸೆ. ನೋಡೋಣ. 2 6 ಬರಲಿ ಅಂದ್ರೆ 2 6 ಬರಲಿ. 2 6 ಬಂದರೆ ಬೋನಸ್ಸು. ಒಳ್ಳೆ ಶಾಟ್ ಆದರೆ ಕನೆಕ್ಟ್ ಆಗಿಲ್ಲ ಕರೆಕ್ಟಾಗಿ. ಹೊಡ್ತಾರೆ 2. ಇಲ್ಲ, ಇದಕ್ಕೂ ಕೂಡ ಓಕೆ 89 ಅಂತ ಪ್ರಿಡಿಕ್ಟ್ ಮಾಡಿದ್ರು. ಸೊ ಲೆಟ್ಸ್ ಸಿ. ಹತ್ರ ಬಂದಿರಾ? ಹತ್ರ ಬಂದಿದೆ 89 ಕೂಡ. ಹೌದು, ಆಬ್ವಿಯಸ್ಲಿ ಪ್ರಣಮ್ ಇಸ್ ಇನ್ ಗುಡ್ ಫಾರ್ಮ್. ಕೊನೆ ಬಾಲ್ ಬೌಂಡ್ರಿ ಗಳಿಸಿದ್ರೆ ನಿಮ್ಮ ಗುರಿ ಏನಿದೆ ಆ ಗುರಿ ತಲುಪ್ತಂಗೆ. ಹೌದು ಹೌದು ಹೌದು, ಡೆಫಿನೆಟ್ಲಿ. ಸೊ ಲೆಟ್ಸ್ ಸಿ. ಪ್ರಣಮ್ ಲುಕ್ಸ್ ಕಾನ್ಫಿಡೆಂಟ್. ಪ್ರಣಮ್ ದೇವರಾಜ್. ಬಜರಂಗಿ ರವಿ ಕೊನೆಯವರು. ವೈಟ್ ಇನ್ನೊಂದು ರನ್ ತಗೋತಾರೆ. ನೈಸ್, ಗುಡ್ ಒನ್. ಬ್ಯೂಟಿಫುಲ್ ಆಗಿ ಹೊಡಿದ್ದಾರೆ. ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಬಜರಂಗಿ ರವಿ ಅವರು. 3 ವೈಡ್ಗಳು. 89. ಯಾ, ಅಲ್ಲ, ಪ್ರೊಜೆಕ್ಟೆಡ್ ಸ್ಕೋರ್ 89, 87 ಆಗಿದೆ. ನೀವೇನು ಪ್ರೊಜೆಕ್ಟ್ ಮಾಡಿದ್ರಿ ಅದನ್ನ ಈಗ ಪ್ರೊಜೆಕ್ಟೆಡ್ ಸ್ಕೋರ್ ಮಾಡ್ತಿದೆ ಅಲ್ಲ. ಹೌದು 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 ಹೌದು. ಸೊ ಲೆಟ್ಸ್ ಸಿ. ಲಾಸ್ಟ್ ಬಾಲ್ ಆಫ್ ದ ಓವರ್. ಕೊನೆ ಎಸೆತ ಗುಣ ಅವರು ಸ್ಟ್ರೈಕ್ನಲ್ಲಿ ಜೋರಾಗಿ ಹೊಡೆಯುತ್ತೆ. 16 ರನ್ ತಗೋತಾರೆ. ಓಕೆ, ರೀಚ್ ಆದ್ರ ಅಲ್ಲಿ ಗುಣ ಅವರು. ಧನ್ಯವಾದಗಳು ಪೃಥ್ವಿ ಅವರೇ. ತಮ್ಮ ಜರ್ನಿ ಬಗ್ಗೆ ಮಾತನಾಡಿದ್ರಿ, ಶಾಜಾ ಬಗ್ಗೆ ಮಾತಾಡಿದ್ರಿ, ರಾಜ್ ಕಪ್ ಬಗ್ಗೆ ಮಾತಾಡಿದ್ರಿ. ಕಾಮೆಂಟ್ರಿ ಬಾಕ್ಸ್ನಲ್ಲಿ ಜಾಯ್ನ್ ಆಗೋದಕ್ಕೆ ತಮಗೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಮೊದಲನೇ ಇನ್ನಿಂಗ್ಸ್ನ ಸಮ್ಮರಿ. ಇದರೊಂದಿಗೆ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಗುಣ ಅವರು ನಾಟ್ಔಟ್ ಆಗಿ ಉಳಿದಿದ್ದಾರೆ ಪ್ರಣಮ್ ದೇವರಾಜ್ ಅವರ ಜೊತೆಯಲ್ಲಿ. ಅಲ್ಲಿ ರನ್ಔಟ್ ಚೆಕ್ ಮಾಡ್ತಾ ಇದ್ದಾರೆ ಅಂಪೈರ್. ರನ್ಔಟ್ ಇಲ್ಲ ಅಂದರೆ ಟಾರ್ಗೆಟ್ 89-88 ರನ್ನ ಸ್ಕೋರ್ ಮಾಡಿದ್ದಾರೆ. ಮುಂದಿನ ಇನ್ನಿಂಗ್ಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ವೀಕ್ಷಕರಲ್ಲಿ ನಿಮ್ಮ ಜೊತೆಗಿದ್ದು ನಾನು ನಟ ಮತ್ತು ನಿರೂಪಕ ಧನಂಜಯ. ಇದು ಔಟ್ ಅಂತ ತೀರ್ಮಾನ ಆಗಿರೋದ್ರಿಂದ 87ಕ್ಕೆ ತಮ್ಮ ಇನ್ನಿಂಗ್ಸನ್ನು ಅಂತ್ಯ ಮಾಡ್ತಾರೆ. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಖೇಡಿ, ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ. ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾನೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ನಿಲದ ಹುಡುಕಾಟಕ್ಕೆ ತನ
ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ಸಂಭ್ರಮದ ಹೆಗ್ಗುರುತು ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಹಬಿಬಿ 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 ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗೆ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ. ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ಎಲ್ಲ ಹೇಳಬೇಕಿದೆ ಒಂದು ಮಾತು ಆಡದೆ, ಉಂಟೆ ಬೇರೆ ದಾರಿಯು ನಿಂತು ನಿನ್ನ ನೋಡದೆ. ಅವನು ಸಂಜು ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ, ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ. ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ. ನೀನಾದರೆ
ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡಬೇಕು ಅನಿಸ್ತಿದೆ. ಯಾರು ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮುನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಎರಡನೇ ಇನ್ನಿಂಗ್ಸ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇ ಸೆತಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ. ರಾಸು ವಾರಿಯರ್ಸ್ನ ರಘು ಭಟ್ ಹಾಗೂ ಅಜಿತ್ ಜಯರಾಜ್ ಸ್ಟ್ರೈಕ್ನಲ್ಲಿ, ಬೌಲಿಂಗ್ನಲ್ಲಿ ವಿಜಯ್ ಆರ್. 88 ರನ್ಗಳ ಬೆನ್ನತ್ತಿ ಹೊಟ್ಟಿದ್ದಾರೆ ರಾಸು ವಾರಿಯರ್ಸ್. ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ನಡೆದಿರುವಂತಹ ಡಾಕ್ಟರ್ ರಾಜ್ ಕಪ್ ಸೀಸನ್ 7ನ 13ನೇ ಪಂದ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ. ವೀಕ್ಷಕರಲ್ಲಿ ನಾನು ಧನಂಜಯ. ಚೆನ್ನಾಗಿ ಕಳಿಸಿದರೆ ಚೆಂಡನ್ನ ಅಲ್ಲಿ ಸ್ಕ್ವೇರ್ ಲೆಗ್ನತ್ತ. ವಿಜಯ್ ಆರ್ ಎಡಗೈ ಬೌಲರ್, ಓವರ್ ದ ವಿಕೆಟ್ ಬೌಲ್ ಮಾಡ್ತಾ ಇದ್ರು. ಲೆಗ್ ಸೈಡ್ನಲ್ಲಿ ಸ್ಕ್ವೇರ್ ಲೆಗ್ನ ಬಿಹೈಂಡ್ ದ ಸ್ಕ್ವೇರ್ ಲೆಗ್ ಕಳಿಸಿದ್ದು. 2 ರನ್ನನ್ನು ತಮ್ಮ ಖಾತೆಗೆ ಹಾಗೂ ತಂಡದ ಖಾತೆಗೆ ಸೇರಿಸ್ತಾರೆ ರಘು ಭಟ್. ಭರವಸೆಯ ಆಟಗಾರರು ರಘು ಭಟ್ ಹಾಗೂ ಅಜಿತ್ ಜಯರಾಜ್ ಓಪನರ್ಸ್ ಆಗಿ ಬಂದಿದ್ದಾರೆ. ಲೆಗ್ ಸೈಡ್ ನಲ್ಲಿ ಅಲ್ಲಿ ಕೀಪರ್ ಮಿಸ್ ಮಾಡಿದ್ದಾರೆ. 2 ರನ್ನ ಪಡ್ಕೋತಾ ಇದ್ದಾರೆ. ಓಡ್ ಬರ್ತಾ ಇದ್ದಾರೆ. ಔಟ್ ಆಗ್ತಾ ಇಲ್ಲ. ಥ್ರೋ ಸರಿಯಾಗಿ ಬರಲಿಲ್ಲ ಅಲ್ಲಿ. ರಘು ಭಟ್ ಹಾಗೂ ಅಜಿತ್ ಜಯರಾಜ್ ಅವರು ಆರಂಭಿಕ ಆಟಗಾರರಾಗಿ ಬಂದಿರುವಂತದ್ದು ರಾಸು ವಾರಿಯರ್ಸ್ನ ಪರವಾಗಿ. ಹಾಗೆ ಇಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿರೋದು ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಬೆಂಗಳೂರು, ನಮ್ಮ ಬೆಂಗಳೂರು ನಿಮ್ಗೆ ಇಷ್ಟ ಇಲ್ವಾ, ಬಿಟ್ಟು ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಅತ್ಯದ್ಭುತ ಕಲಾವಿದ, ಪ್ರತಿಭಾವಂತ ಕಲಾವಿದ ಕೀರ್ತಿ ಅವರು. ಸರ್ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಕಾಮೆಂಟ್ರಿ ಬಾಕ್ಸ್ಗೆ ಬಂದಿದ್ದೀರಾ. ಇನ್ನೊಂದಷ್ಟು ಮಸಾಲಾ ಇಂಟ್ರೆಸ್ಟಿಂಗ್ ಮಾತುಗಳು ಆ್ಯಡ್ ಆಗುತ್ತೆ. ಅಲ್ಲಿ ಕೂಡ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಫೀಲ್ಡರ್ ಕೈಗೆ ಚೆಂಡು. ರನ್ ನೋಡುವಂತ ಯತ್ನ ಪಡ್ಕೊಂಡಿದ್ದಾರೆ. ಕೊಂಚ ಗಲಿಬಿಲಿ ಏನನ್ಸುತ್ತೆ ನಿಮಗೆ? ಕೊಂಚ ಗಲಿಬಿಲಿನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ರಾಸು ವಾರಿಯರ್ಸ್. ನೆನ್ನೆ ಆಡಿರೋದು ನೋಡಿದ್ರೆ ಇವಾಗ ಏನನ್ಸುತ್ತೆ ನಿಮಗೆ? ಈ ಮ್ಯಾಚ್ ಏನಾಗ್ಬೋದು ಅಂತ ಅನ್ಸುತ್ತೆ ಆಸ್ ಎ ಕಾಮೆಂಟೇಟರ್? ಖಂಡಿತ ನಿನ್ನೆ ಕೂಡ ಬಹಳ ಚೆನ್ನಾಗಿ ಆಡಿ ಗೆದ್ದಿದ್ದೀರಾ ಕೂಡ ಮ್ಯಾಚನ್ನ. ನಾನು ನೋಡ್ತಾ ಇದ್ದೀನಿ ಬೌಲಿಂಗ್ ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. ನೀವು ಕೂಡ ಮೊದಲನೇ ಓವರ್ಲಿ ಕೇವಲ 4 ರನ್ ಕೊಟ್ಟಿದ್ದು. ಹೌದು. ಹಾಗೆ ಅದ್ಭುತವಾದ ಕಟ್ ಹಾಕಿದ್ರಿ ಮಧ್ಯ ಓವರ್ಗಳಲ್ಲಿ. ಆರಂಭದಲ್ಲಿ ಪೃಥ್ವಿ ಅವರು ಒಳ್ಳೆ ಆರಂಭ ಕೊಟ್ಟರು ಕೂಡ. ಸೊ ಬ್ಯಾಟಿಂಗ್ ನಲ್ಲಿ ಅಜಿತ್ ಜಯರಾಜ್ ಹಾಗೂ ರಘು ಭಟ್ ಅವರು ಒಳ್ಳೆ ಭರವಸೆ ಮೂಡಿಸಿರುವಂತ ಆಟಗಾರರು. ವಿಜಯದ ಮಾಲೆ ತಮ್ಮ ಕೊರಳಿಗೆ ದಾಂಡಿಗರು. ಬಲವಾದ ಹೊಡೆತಕ್ಕೆ ಪ್ರಯತ್ನಿಸಿ ವಿಕೆಟ್ ಅನ್ನು ಕೈಗೊಪ್ಪಿಸಿದ್ದಾರೆ. ಇಲ್ಲ, ಅಜಿತ್ ಜಯರಾಜ್ ಯೂಶಲಿ ಸ್ಟ್ರಾಂಗೆಸ್ಟ್ ಶಾಟ್ಗಳಿಗೆ ಹೋಗ್ತಾರೆ ಆರಂಭದಲ್ಲಿ. ಸೊ ಅದು ಬಾಲ್ ಒಂದು ಸ್ವಲ್ಪ ಎಡವಟ್ಟಾದ್ರೂ ಹಿಂಗೆ ವಿಕೆಟ್ ಹೋಗ್ಬಿಡುತ್ತೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಯಾವತ್ತೂ ಕೂಡ ಕಷ್ಟ ಇರುತ್ತೆ. ಆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸೀಮ್ ಔಟ್ ಹೋಗ್ತಾ ಇರುತ್ತೆ, ಆಚೆ ಹೋಗ್ತಾ ಇರುತ್ತೆ. ಹೌದು. ಬಟ್ ಅದರಲ್ಲೂ ವಿಜಿ
ವೆರಿ ಲೈನ್ ಅಂಡ್ ಲೆಂತ್ ನೆಕ್ಸ್ಟ್ ಲೆವೆಲ್ ಹ್ಯಾಂಡಲ್ ಮಾಡುವಂತಹ ಈ ಬಾಲನ್ನ ಅವರು ಆ ಸ್ವಿಂಗ್ ಕೊಡ್ಲಿಲ್ಲ, ನೇರವಾಗಿ ವಿಕೆಟ್ಗೆ ಆಪ್ಷನ್ ಕೊಡಿತ್ತು. ಇದರೊಂದಿಗೆ ಮೊದಲ ವಿಕೆಟ್ ಪತನ. ಅಜಿತ್ ಜಯರಾಜ್ ವಿಕೆಟ್ ಅನ್ನು ಒಪ್ಪಿಸಿ ಫೀಲ್ಡಿಂಗ್ ಮಾಡ್ತಾರೆ. 6 ರನ್ಗಳಿಗೆ 1 ವಿಕೆಟ್. ಈಗ ಕ್ರೀಸ್ಗೆ ಬರ್ತಾ ಇರುವಂತಹ ಹೊಸ ಬ್ಯಾಟ್ಸ್ಮನ್ ನಾಯಕ ಮನೋರಂಜನ್ ಕ್ರೀಸ್ಗೆ ಬಂದಿದ್ದಾರೆ. ಬಹುಶಃ ಇಲ್ಲಿ ಆಂಕರ್ ರೋಲ್ ಪ್ಲೇ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ರಘು ಭಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಎಸ್ ಸರ್, ಮನೋರಂಜನ್ ಇಲ್ಲಿ 3 ಎಕ್ಸ್ಟ್ರಾಸ್ ಅಲ್ಲಿ ಬಂದಿದೆ, 3 ಬ್ಯಾಟಿಂದ ಬಂದಿದೆ. 6 ರನ್ಸ್ ಟೋಟಲ್ಲು, 9 ರನ್ ರೇಟು ಈ ಹಂತಕ್ಕೆ. ಬಟ್ ಒಂದು ಮೇಜರ್ ವಿಕೆಟ್, ಬಿಕಾಸ್ ಅವರ ಪಾರ್ಟ್ನರ್ಶಿಪ್ ಏನಿದೆ ಅದು ತುಂಬ ಸ್ಟ್ರಾಂಗಾಗಿ ರಾಸು ವಾರಿಯರ್ನ ಕಾಪಾಡುತ್ತೆ. ಯಾವಾಗಲೂ ಅವರಿಬ್ಬರು ಯಾವಾಗ ಸಖತ್ತಾಗಿ ಆಡಿದಾರೋ ಆ ಮ್ಯಾಚ್ ಯಾವುದು ಸೋತಿದ್ದು ಉದಾಹರಣೆ ಇಲ್ಲ. ಆದರೆ ಇವತ್ತು ಮೊದಲ ಎಸೆತದಲ್ಲೇ ಆಲ್ಮೋಸ್ಟ್ ಮೊದಲ ಎಸೆತದಲ್ಲೇ ವಿಕೆಟ್ ಕೊಟ್ಟು ಹೋಗಿದ್ದಾರೆ ಅಜಿತ್ ಅವರು. ವಿಜಯ್ ಅವರ ಕರಾರುವಕ ದಾಳಿ ವಿಕೆಟನ್ನು ಪಡ್ಕೊಳ್ಳೋಕೆ ಮಾಡಿತು ವಿಷನ್ ಇಂಡಿಯಾ ಪರವಾಗಿ. ಅವರ ವಿಷನ್ ಚೆನ್ನಾಗಿತ್ತು. ಮತ್ತೊಂದು ಒಳ್ಳೆ ಡೆಲಿವರಿ, ಗುಡ್ ಲೆಂತ್ ಬಾಲ್, ಒಳ್ಳೆ ಗುಡ್ ಲೆಂತ್ ಡೆಲಿವರಿ. ವಿಜಯ್ ಮೀಡಿಯಾದಲ್ಲಿ ವರ್ಕ್ ಮಾಡೋದ್ರೂ ಕ್ರಿಕೆಟ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿರುವಂಥ ವ್ಯಕ್ತಿ. ಸುವರ್ಣ ಎಕ್ಸ್ಪ್ರೆಸ್ ಅಂತ ಕರಿತೀರಲ್ಲ, ಸುಳ್ಳಲ್ಲ ಅದು. ಸೊ ಎಕ್ಸ್ಪ್ರೆಸ್ ಬೌಲರು, ಈ ಟೇಕ್ಸ್ ಕ್ರಿಕೆಟ್ ವೆರಿ ಸೀರಿಯಸ್. ಸೊ ಹಂಗಾಗಿನೇ ಇಷ್ಟು ಅದ್ಭುತವಾಗಿ ಕರಾರುವಕ್ಕಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಇನ್ನೊಂದು ಎಸ್ತಾ ಇದೆ ಬಾಕಿ. ಬ್ಯಾಟಿಂಗ್ನಲ್ಲೂ ಕೂಡ ಗಮನಿಸಿರ್ಬೋದು, ಬಹಳ ಚೆನ್ನಾಗಿ ಆಡಿದ್ರು ವಿಜಯ್ ಸರ್. ಒಳ್ಳೆ ಆಲ್ರೌಂಡರ್, ತಂಡದ ಆಸ್ತಿ ವಿಜಯ್ ಇಂಡಿಯನ್ಸ್ಗೆ. ಓ, ಜೋರಾಗಿ ಅಪೀಲ್ ಇದೆ. ಇಲ್ಲ, ಸ್ವಲ್ಪ ಹೊರಗಿತ್ತು, ಔಟ್ಸೈಡ್ ದ ಲೆಗ್, ಪಿಚಿಂಗ್ ಔಟ್ಸೈಡ್ ಇತ್ತು. ಸೊ ಇದರೊಂದಿಗೆ ಮೊದಲ ಓವರ್ ರಾಸು ವಾರಿಯರ್ಗೆ ಏನು ಅದ್ಭುತ ಓವರ್ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಪವರ್ ಪ್ಲೇಲಿ ನಿನ್ನೆ ರಾಸು ವಾರಿಯರ್ 20 ರನ್ಗಳನ್ನು ಮೊದಲನೇ ಓವರ್ನಲ್ಲಿ ತಗೊಂಡಿತ್ತು. ಸೊ ರಘು ಅವರ ಅದು ಆಕ್ರಮಣಕಾರಿ ಆಟ ಅಂತಾರಲ್ಲ, ಹಾಗೆ ಆ ಲೆವೆಲಲ್ಲಿ ಆಡಿದರು. ಬಟ್ ಓಕೆ, ಬಟ್ ಎನಿ ಟೈಮ್ ನಮ್ಮದ್ರಲ್ಲಿ ಏನು ಅಂತಂದರೆ ರಾಸು ವಾರಿಯರ್ ಟೀಮ್ನಲ್ಲಿ ಅಪ್ ಟು 7th ಬ್ಯಾಟ್ಸ್ಮನ್ ತನಕ ಯಾರು ಬಂದರೂ ಸ್ಟ್ರೋಕ್ನ ಗ್ರೌಂಡಿಂದ ಹೊರಗಡೆ ಹಾಕುವಂಥ ತಾಕತ್ತಿರೋರೇ ಬರೋದು. ಸೊ ಹಾಗಾಗಿ ಧೈರ್ಯ ಇದೆ, ಅದೇನು ಸಮಸ್ಯೆ ಇಲ್ಲ. 4 ವಿಕೆಟ್ ಹೋದ್ಮೇಲೂ 90 ರನ್ ಹೊಡೆದಿರೋ ಟೀಮ್ ನಮ್ಮದು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ. ಸೊ ಹಂಗಾಗಿ ವಿ ಕ್ಯಾನ್ ಕೀಪ್ ಹೋಪ್ಸ್ ಆನ್ ಅವರ್ ಬ್ಯಾಟ್ಸ್ಮನ್. ಅಲ್ಲಿ ಮತ್ತು ರಘು ಎಲ್ಲಿ ತನಕ ಸ್ಕ್ರೀಸಲ್ಲಿ ಇರ್ತಾರೋ ಅಲ್ಲಿ ತನಕ ಹೋಪ್ಸ್, ಅದು 9 ವಿಕೆಟ್ ಹೋಗಿದ್ರು ಹೋಪ್ಸ್ ಓಪನ್ ಆಗೇ ಇರುತ್ತೆ. ಸೊ ಏಕಾಂಗಿಯಾಗಿ ಗೆಲ್ಲಿಸಬಲ್ಲಂಥ ಆಟಗಾರ ರಘು ಅಂತ ಹೇಳ್ತಾ ಇದ್ದೀರಾ? ಅಫ್ಕೋರ್ಸ್, ಅದೇ ಹೇಳ್ದಲ್ಲ, ರಘು ತಾಕತ್ತದು. ರಘು ಮನ್ಸಿಗೆ ತಗೊಂಡ್ಬಿಡ್ಬೇಕಷ್ಟೇ ಮ್ಯಾಚ್ನ. ಅಂದರೆ ಇದು ಇಲ್ಲ, ಇದು ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ನೆನ್ನೆನೂ ಅಷ್ಟೇ 30 ನಾನು ಹೊಡ್ಕೊಡ್ತೀನಿ ಅಂತೇಳಿ ಮನುಷ್ಯ 38 ರನ್ ಹೊಡೆದ್ಬಿಟ್ಟು ಬಂದರು. ಸೊ ಆ ತರಹದ ಹಠಕ್ಕೆ ಬಿದ್ದರೆ ಆಡೋ ಮನುಷ್ಯ ಅವರು. ಸೊ ಹಾಗಾಗಿ ಈಗಲೂ ನೋಡ್ತಾ ಇದ್ದಾರೆ, ಒಂದು ಸಲ ಸೆಟ್ ಆದರೆ ಇಟ್ಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಹಿಮ್. ಈ ಕಡೆ ಬೌಲಿಂಗ್ಗೆ ಬಂದಿರುವಂಥದ್ದು ಪೃಥ್ವಿ ಅಂಬರ್ಗೆ ಅಂಬರ ತೋರಿಸ್ತಾರ ನೋಡಬೇಕು. ಮೊದಲ ಅಂಬರ ನನ್ನ ಪ್ರಕಾರ 4 ಆಗಲ್ಲ, ಇಲ್ಲ ಅಂದರೆ ಬ್ಯಾಟು ಮಿಡ್ಲಾಗಲಿಲ್ಲ, ಮಿಡ್ಲಾಯಿತು. ಬಾಟಮ್ ಆಗಿದ್ರೆ ಸ್ವಲ್ಪ ಹೊರಗಡೆ ಹೋಗ್ತಿತ್ತು. ಬಟ್ ಆ್ಯಂಡ್ ಮೋರ್ ಓವರ್ ನೈಟ್ಗೆ ಹೋಲಿಸ್ಕೊಂಡ್ರೆ ಇವಾಗ ಬಾಲ್ ಔಟ್ಫೀಲ್ಡ್ ಅಷ್ಟು ಸ್ಪೀಡಾಗಿ ಹೋಗ್ತಾ ಇಲ್ಲ ಕಂಪ್ಯಾರಿಟಿವ್ಲಿ. ಮೋಸ್ಟ್ಲಿ ನಿನ್ನೆ ರಾತ್ರಿಯ ಡ್ಯೂ ಫ್ಯಾಕ್ಟರ್, ಇನ್ನು ಸೂರ್ಯನಾದರೂ ಇಬ್ಬನಿ ತಣ್ಣಗಾದಂಗಿದೆ. ಇಬ್ಬನಿ ತಬ್ಬಿದ ಮಳೆಯಲ್ಲಿ, ಇಬ್ಬನಿ ತಬ್ಬಿದ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ ನೀವು. ಪೃಥ್ವಿ ಅಂಬರ್ ಜಿಮ್ ಮಾಡಿ ಫುಲ್ ಸ್ಲಿಮ್ ಮಾಡಿಬಿಟ್ಟಿದ್ದಾರೆ. ಗುರ್ತಿದೆ, ಕಷ್ಟ ಆಯ್ತು, ಸ್ಲಿಮ್ ಆಗಿಬಿಟ್ಟಿದ್ದಾರೆ. ಕಾಲೇಜ್ ಸ್ಟೂಡೆಂಟ್, ನಾವು ಇರೋದೇ ಸ್ಲಿಮ್. ನಿಮಗೆ ಕಾಂಪಿಟೇಷನ್ ಕೊಡ್ಲಿಕ್ಕಾಗಲ್ಲ. ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ ಕೂಡ ಬಹಳಷ್ಟು ಫೇಮಸ್ ಆಗಿದೆ. ಸೋಷಿಯಲ್ ಮೀಡಿಯಾ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಟ್ರೆಂಡ್, ಎಲ್ಲ ನೋಡೋದು ನೀವೇ ಕಾಣ್ತೀರಾ. ಈ ಕಡೆ ಮತ್ತೊಂದು ಏನೆಲ್ಲ ತಗೊಂಡಿದ್ದಾರೆ, ಅಲ್ಲಿ ಫೀಲ್ಡರ್ ಇದ್ರೂ ಕೂಡ ಕ್ಯಾಚ್ ಹಿಡಿಯಕ್ಕಾಗಿಲ್ಲ. 1 ರನ್. ಒಂದೇನೆ ರನ್ನದು ಒಂದೇನೆ ಸಲ್ಲಿಸ್ಲಿಕ್ಕೆ ಇವ್ರಿಗೆ ಬೇಕಾಗಿರೋದು ಈಗ ಒಂದೇನೆ ಸಲ್ಲಿಸ್ಲಿಕ್ಕೆ 4 6 ಬೇಕು. ಅವಾಗ ಆಗತ್ತೆ, ಬರುತ್ತೆ, ಎಲ್ಲೂ ಹೋಗಲ್ಲ. ವಿಕೆಟ್ಸ್ಗಳು ಉಳ್ಕೊಂಡ್ರೆ ನಮ್ಮ ಟೀಮ್ ಪ್ಲೇಯರ್ಸ್ ಏನು ಬೇಕಾದರೂ ಮಾಡ್ತಾರೆ. ನೋಡೋಣ, ಕೂಲಾಗಿ ಆಡಲಿ. 9.23 ಸರಾಸರಿಯಲ್ಲಿ ಬೇಕಾಗಿರೋ ರನ್ನು ಹೋಯ್ತಲ್ಲ. ಒಂದು ಸ್ಕ್ವೇರ್ ಲೆಗ್ನಲ್ಲಿ 4 ರನ್ಗಳು, ಯಾವುದೇ ಅಡೆತಡೆ ಇಲ್ಲ.
ಅಂಪೈರ್ ಮತ್ತು ಫೀಲ್ಡರ್ ನಡುವೆ ನೋಡಿ ಹೊಡೆದಿದ್ದಾರೆ ಅಲ್ಲಿ. ನೆನ್ನೆ ಅಂಪೈರ್ ಕೈ ಕೂಡ ಪೆಟ್ಟಾಯ್ತು, ಗಮನಿಸಿರ್ಬೋದು ನೀವು. ಹೌದಾ? ಯೂಶಲಿ ಎಲ್ಲ ಟೀಮ್ ಅವರು ಏನು ಗೊತ್ತಾ, ಎರಡು ಫೀಲ್ಡರ್ಗಳ ನಡುವೆ ಗ್ಯಾಪ್ ನೋಡ್ತಾರೆ. ನಾವು ಅಂಪೈರ್ ಮತ್ತು ಫೀಲ್ಡರ್ ನಡುವೆ ಗ್ಯಾಪ್ ನೋಡ್ತೀವಿ. ಯಾಕಂದ್ರೆ ಅಂಪೈರ್ ನಿಮ್ಗೆ ಅಪಾಯ ಅಲ್ಲ, ಅಲ್ಲಿ ಅಪಾಯ ಅಲ್ಲ. ಅಯ್ಯೋ ಅಂಪೈರ್ ಅಪಾಯ, ಸುಮ್ಮನೆ ರೀ. ಅಂಪೈರ್ ಅಪಾಯ. ನನ್ನ ಕಡೆ ಹೊಡಿತೀಯಾ ಅಂತೇಳಿ ಎತ್ಬಿಟ್ಟಾರ ಕೈನ. ಇಲ್ಲ, ಚೆನ್ನಾಗಿ ಕೈನೇ ಬೀಳ್ಸಿದ್ರು ಸರ್ ನಿನ್ನೆ, ನೇರವಾಗಿ ಕೈ ಹೊಡಿತು. ಬಹುಶಃ ಇಂಜುರಿ ಆಗಿ ಇವತ್ತು ಬಂದಿಲ್ಲ ಅವರು. ಬಲವಾದ ಹೊಡೆತ ಲಾಂಗನ್ನ ಕಡೆಗೆ. ಅಲ್ಲೊಬ್ಬ ಫೀಲ್ಡರ್ ಎಲ್ಲಿ ನೋಡಿದ್ರು ಜನ ಇದ್ದಾರೆ. ಎಷ್ಟು ಜನ ನಿಲ್ಸ್ಕೊಂಡ್ರು ಹೊರಗಡೆ ಇವರು? 3 ಓವರ್ವರೆಗೂ ಕೂಡ ಇಬ್ರು ತಾನೆ. ಒಂದು ಲಾಂಗನ್ ಇದ್ರೆ ಒಂದು ಮಿಡ್ ವಿಕೆಟ್ ಇದೆ, ಡೀಪ್ ಎಕ್ಸ್ಟ್ರಾ ಕವರ್ ಹಾಕಿರೋ. ಓಕೆ, ಹಾಗಾಗಿ ಸ್ಕ್ವೇರ್ ಲೆಗ್ ನಲ್ಲಿ ಗ್ಯಾಪ್ ನ ಹುಡುಕಿ ಲಾಸ್ಟ್ ಬಾಲ್ 4 ನ ಹೊಡೆದಿದ್ದು. ಪರವಾಗಿಲ್ಲ, ಆಗ್ಲಿ. ಈ ಓವರ್ ಚೆನ್ನಾಗಿ ರನ್ ಬರ್ತಾ ಇದೆ. ಎಸೆತಗಳಲ್ಲಿ ಒಂದು ಬೌಂಡ್ರಿ ಸಮೇತ 7 ರನ್ಗಳು ಬಂದಿದೆ. ನೋಡಿ ಸ್ಕ್ರೀನ್ ಮೇಲೂ ಸಹಿತ ಪೃಥ್ವಿ ಚೇಂಜ್ ಆಗಿರೋದ್ರಿಂದ ಪೃಥ್ವಿ ನ್ಯೂ ಅಂತ ಹಾಕಿದ್ದಾರೆ, ಇಲ್ಲಾಂದ್ರೆ ಪೃಥ್ವಿ ಅಂಬರ್ ಅಂತ ಹಾಕಿರೋರು. ಸೂಕ್ಷ್ಮಮತಿಗಳು ತಾವು. ನೀವು ಅವತಾರ, ಪೃಥ್ವಿ ಅವತಾರ, ನೀವು ಅವತಾರ. ಯಾರಾದ್ರೂ ನೋಡಿದವ್ರು ಅನ್ಕೊಂಬ ಪೃಥ್ವಿ ಅಂಬರ್ ಹಿಂಗಾಗಿರೋದಾ ಅಂತ ಅನ್ಬಾರ್ದು ಅಂದ್ಬಿಟ್ಟು ಇದು ಪೃಥ್ವಿ ನ್ಯೂ 2.0 ಒಳ್ಳೆ ಡಾಟ್ಸ್ ಹಾಕ್ತಾ ಇದ್ದಾರೆ. ಒಂದು ಬೌಂಡ್ರಿ ಹೋಗಿದ್ರು ಸಹಿತ ಎಲ್ಲ ಎಕ್ಸ್ಟ್ರಾಸ್ ಇಲ್ದಂಗೆ ಒಬ್ಬ ಬೌಲರ್ ಬೋಲ್ ಮಾಡಿದಾಗ ಅದು ಮುಖ್ಯ ಆಗಿರೋದು. ಎಕ್ಸ್ಟ್ರಾ ಕೊಟ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಗ್ಯಾಪ್ ಇದೆ ಸರ್, ಅಲ್ಲಿ ಮಿಡ್ ಆಫ್ ಹತ್ರ ಇತ್ತು. ಸೊ ನಾವು ಕ್ಯಾಮ್ರಾ ನೋಡ್ಬೇಕು, ಇದು 6 ಹೋಗಿದ್ಯಾ 4 ಹೋಗಿದೆ. ಅಂಪೈರ್ ಹೇಳ್ತಾರೆ 6. ಅದ್ಭುತವಾದಂತ ಆಟ ಅಲ್ಲಿ ರಘು, ಅತ್ಯದ್ಭುತ. ಅದೇ ಹೇಳೋದಲ್ಲ, ರಘು ಇರೋ ತನಕ ಹೋಪ್ಸ್ ವಿಲ್ ಬಿ ಓಪನ್. ನನ್ನ ಪ್ರಕಾರ ಇವಾಗ ನನ್ನ ಟೀಮ್ಗೆ ಡಗೌಟ್ನಲ್ಲಿ ನನ್ನ ಅವಶ್ಯಕತೆ ತುಂಬ ಇದೆ. ಸೊ ಹಾಗಾಗಿ ಅಲ್ಲಿ ಹುಡುಕ್ತಾ ಇರ್ತಾರೆ. ಮತ್ತೆ ಸಿಗ್ತೀನಿ. ಖಂಡಿತ ಎಲ್ಲ ಮಾತಾಡೋಣ. ಇನ್ನು ಇವತ್ತು ಫುಲ್ ಡೇ 3 ಮ್ಯಾಚ್ ಇದೆ ನಮಗೆ. ಸೊ ಹಾಗಾಗಿ ಫುಲ್ ಡೇ ಐ ಕ್ಯಾನ್ ಸ್ಪೆಂಡ್ ವಿತ್ ಯು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಮ್ಯಾಚ್ಗಳಿದ್ದಾಗ ಸಹಿತ ಕಾಮೆಂಟ್ರಿಗೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಲೈವ್ ಆನ್ ಮಾಡ್ತಾರೆ ಅಂತ ನಾನು ಬಯಸ್ತೀನಿ. ನೋಡ್ತಾ ಇದ್ದ ವೀಕ್ಷಕರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ. ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಕಿರಿಕೀರ್ತಿಯವರು ಮತ್ತೆ ಬರ್ತಾರೆ. ಇದರೊಂದಿಗೆ 2 ಓವರ್ನ ಮುಕ್ತಾಯಕ್ಕೆ 20ಕ್ಕೆ 1 ಈಗ ಕಿರಿಕೀರ್ತಿಯವರ ಸೆಲೆಬ್ರೇಷನ್ ಕಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮೂರನೇ ಓವರ್ನ ಪ್ರಾರಂಭ. ಕಡೆಯ ಓವರ್ ಪವರ್ ಪ್ಲೇ ನಲ್ಲಿ ಮತ್ತೊಂದು ಅಪೀಲ್ ಇದೆ. ಪಿಚ್ಚಿಂಗ್ ಔಟ್ ಸೈಡ್ ದ ಲೆಗ್ ಅನ್ನೋದು ಅಂಪೈರ್ನ ವಾದ. ಇಲ್ಲ, ಇದು ನೇರ ಅನ್ನೋದು ವಿಜಯನ ವಾದ. ಲೆಫ್ಟ್ ಹ್ಯಾಂಡ್ ಸೀಮ್ ಬೌಲರ್ ಅಲ್ಲಿ ಒಳ್ಳೆ ಲೈನ್ ಅಂಡ್ ಲೆಂತ್ ಅಲ್ಲಿ ಬೌಲ್ ಮಾಡ್ತಾರೆ. ಜೊತೆಗೆ ಪೇಸ್ ಇದೆ ವಿಜಯ್ ಅವರಲ್ಲಿ. ಇಂಪಾರ್ಟೆಂಟ್ ಆಗಿ ಪತ್ರಕರ್ತರವರು ಕ್ರಿಕೆಟ್ನ ಬಹಳ ಸೀರಿಯಸ್ ತಗೊಂಡು ಆಡ್ತಾರೆ. ರಾಜ್ ಕಪ್ನಲ್ಲಿ ವಿಷನ್ ಇಂಡಿಯನ್ಸ್ನ ಆಸ್ತಿ ಅವರು. ಆರಂಭಿಕ ಬೌಲರ್ ಆಗಿ ಇನ್ನಿಂಗ್ಸನ್ನು ಓಪನ್ ಮಾಡಿದ್ದು. ಮೊದಲು ಅವರು ಬಹಳ ಟೈಟ್ ಆಗಿತ್ತು, ವಿಕೆಟನ್ನು ಕೂಡ ಪಡ್ಕೊಂಡಿದ್ರು. ಒಳ್ಳೆಯ ಹೊಡೆತ ಇಲ್ಲಿ, ಆದರೆ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ. ಲಾಂಗ್ ಆನಲ್ಲಿ ಪ್ರೊಟೆಕ್ಷನ್ ಇದ್ದಿಂದ 1 ರನ್. ಮತ್ತೊಮ್ಮೆ ಸ್ಟ್ರೈಕ್ಗೆ ಬರ್ತಾ ಇರೋದು ಮನೋರಂಜನ್ ನಾಯಕ. ಇಲ್ಲಿ ಆಕ್ರಮಣಕಾರಿ ಆಟವನ್ನ ಆಡ್ತಾ ಇರುವಂತಹ ಮನೋರಂಜನ್ ತಮ್ಮ ಖಾತೆಗೆ 4 ರನ್ಗಳನ್ನ ಸೇರಿಸಿಕೊಂಡಿದ್ದಾರೆ. ನಾನು ಕೂಡ ಬಿಗ್ ಶಾಟ್ ಹೊಡೆಯಬಲ್ಲೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ಯಾರು ಫೀಲ್ಡರ್ ಇರಲಿಲ್ಲ, ತಲೆ ಮೇಲೆ ತಾಕಿದ್ರು. ಡೀಪ್ ಎಕ್ಸ್ಟ್ರಾ ಕವರ್ ಹಾಗೂ ಲಾಂಗ್ ಆನ್ ಜೊತೆಗೆ ಆಡ್ತಾ ಇದ್ದು ಪವರ್ ಪ್ಲೇ ನಲ್ಲಿ. ಆನ್ ಸೈಡ್ ನಲ್ಲಿ ಒಬ್ಬ ಫೀಲ್ಡರ್ ಲಾಂಗ್ ಆನ್ ಬಿಟ್ರೆ ಬೇರೆ ಎಲ್ಲರೂ ಒಳಗಡೆ ಇದ್ರು. ಹಾಗಾಗಿ 4 ರನ್ಗಳು ತಂಡಕ್ಕೆ ಸೇರಿಸಿದರೆ ಮನೋರಂಜನ್. ಇಲ್ಲಿ ಮನೋರಂಜನೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಡಗ್ಔಟ್ನಲ್ಲಿ ಬಹಳಷ್ಟು ಉತ್ಸಾಹ ಇದೆ.
44 ಎಸೆತಗಳಲ್ಲಿ ಬೇಕಾಗಿರೋದು 62 ರನ್ಗಳು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದರೆ ಇದು 6 ರನ್ಗಳಾಗುವ ಸಾಧ್ಯತೆ ಇದೆ. ಸಿಕ್ಸರ್. ಅಂಪೈರ್ ಹೇಳ್ತಾ ಇದ್ದಾರೆ ಇದು 6 ರನ್ಗಳು. ಅದ್ಭುತವಾದಂತಹ ಆಟ ಇಲ್ಲಿ. ಮನೋರಂಜನ್ ಕೂಡ ಲಯಕ್ಕೆ ಮರಳಿದರೆ ಒಳ್ಳೆ ಮನೋರಂಜನೆ ಕೊಡ್ತಾ ಇದ್ದಾರೆ. ಮನಮೋಹಕ ಶಾಟ್ಸ್ನ ಮೂಲಕ ಮತ್ತೊಂದು ಸಿಕ್ಸರ್ ಅನ್ನ ಬಾರಿಸಿದರೆ ಇಲ್ಲಿ ಆನ್ ಸೈಡ್ ನಲ್ಲಿ. ಪವರ್ ಪ್ಲೇನ ಕೊನೆ ಓವರ್ ಸ್ಫೋಟಕ ಸಿಡಿಮದ್ದುಗಳ ರೀತಿಯಲ್ಲಿ ಬರ್ತಾ ಇದೆ ಇಲ್ಲಿ ಬ್ಯಾಟಿಂಗ್. ಸಿಕ್ಸರ್ ಮತ್ತೆ ಬೌಂಡ್ರಿ ಜೊತೆಗಾಡ್ತಾ ಇದ್ದಾರೆ. ಮತ್ತೊಂದು ಆನ್ ಸೈಡ್ ನಲ್ಲಿ ಈ ಬಾರಿ ಪ್ರೊಟೆಕ್ಷನ್ ನಿಲ್ಸ್ಕೊಂಡಿದ್ದೀರಾ? ಇಲ್ಲ, ತಪ್ಪಿನಿಂದ ಪಾಠ ಕಲ್ತಿಲ್ಲ ಅಲ್ಲಿ. ಓವರ್ ಪಿಚ್ ಡೆಲಿವರಿ ಚೆನ್ನಾಗಿ ಕನೆಕ್ಟ್ ಮಾಡಿದ್ರು. ಇದರೊಂದಿಗೆ 4 ರನ್. 3 ಓವರ್ನ ಮುಕ್ತಾಯಕ್ಕೆ 36ಕ್ಕೆ 1. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ ಸಿಹಿಯಾದ ಸುಂದರಿಯೇ ನವಿರಾದ ಕಿನ್ನರಿಯೇ ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ನಿಮ್ಮೂರ್ಗ ರಾಕ್ಷಸ ಬರ್ತಾನ, ರಕ್ತ ಹರಿಸ್ತಾನ. ನಾಲ್ಕನೇ ಓವರ್ ಪ್ರಣಮ್ ದೇವರಾಜ್ ವೈಡ್ ನೊಂದಿಗೆ ಪ್ರಾರಂಭ ಮಾಡಿದ್ದಾರೆ. ಗೈಡ್ ಲೈನ್ ಇಂದ ಆಚೆ ಹೋಗಿರೋದ್ರಿಂದ ಇನ್ನು ವೈಡ್ ಅಂತ ತೀರ್ಪು ಕೊಟ್ಟಿದ್ದಾರೆ ಅಂಪೈರ್. ಅಲ್ಲಿ ಪ್ರಣಮ್ ದೇವರಾಜ್ ವಾಸ್ ನಾಟ್ ಹ್ಯಾಪಿ. ರಘು ಭಟ್ ಉತ್ತಮ ಆಟವನ್ನು ಆಡ್ತಾ ಇದ್ರಲ್ಲಿ 8 ಎಸೆತಗಳಲ್ಲಿ 16 ರನ್ಗಳು, 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ದಾರೆ. ಈ ಬಾರಿ ಅಪೀಲ್ ಮಾಡ್ತಾ ಇರೋದು ಬ್ಯಾಟ್ಸ್ಮನ್. ಆದರೆ ಅಂಪೈರ್ ಹೇಳ್ತಾರೆ ಇದು ಲೈನ್ ಒಳಗಡೆ ಹೋಯ್ತು ಅಂತ, ಹಾಗಾಗಿ ಡಾಟ್ ಡೆಲಿವರಿ. ಓವರ್ ಪಿಚ್ ಡೆಲಿವರಿ ಕೊಟ್ಟರೆ ಚೆನ್ನಾಗಿ ಬಾರಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮನೋರಂಜನ್ ರವಿಚಂದ್ರನ್ ಹಾಗೂ ರಘು ಭಟ್ ಇಬ್ಬರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಓವರ್ ಪಿಚ್ನೊಂದಿಗೆ ಆಡ್ತಾ ಇರೋದು. ಆದರೆ ಸ್ವಿಂಗ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ರಘು ಭಟ್ ಅವ್ರಿಗೆ. ಔಟ್ ಸ್ವಿಂಗ್ ಆಯಿತು, ಸ್ಟ್ರೈಟ್ ಬಾಲ್ ಗಾಡಿದ್ರಲ್ಲಿ. ವಿತ್ ಸ್ಪಿನ್ ಆಡ್ತಾರ, ವಿತ್ ಸ್ವಿಂಗ್ ಆಡ್ತಾರ ನೋಡ್ಬೇಕಿಲ್ಲಿ. .65 ಸರಾಸರಿಯಲ್ಲಿ ಬೇಕಾಗಿರೋದು ಕರೆಂಟ್ ರನ್ ರೇಟ್ 11.10. 40 ಎಸೆತಗಳಲ್ಲಿ ಬೇಕಾಗಿರೋದು 51 ರನ್ಗಳು. ಫುಲ್ ಟಾಸ್ ಬಾಲ್ ಮಿಸ್ ಮಾಡ್ಕೊಂಡಿದ್ದಾರೆ. ವೈಡ್ ಕೇಳ್ತಾ ಇದ್ದಾರೆ, ಆದರೆ ವೈಡ್ ಇಲ್ಲ ಅಲ್ಲಿ. ಉದ್ದೇಶಪೂರ್ವಕವಾಗಿ ಪ್ರಣಮ್ ದೇವರಾಜ್ ಅವರು ಬ್ಯಾಟ್ಸ್ಮನ್ ಇಂದ ಅವೇ ಆಡಿಸ್ತಾ ಇರೋದು.
ಸಕ್ಸಸ್ ಕೂಡ ಆಗಿದ್ದಾರೆ. 3 ಡಾಟ್ ಬಾಲ್ ಹಾಕಿದ್ದಾರೆ, ಒಂದು ವೈಡ್ ಆದರೂ ಕೂಡ. ಫಸ್ಟ್ ಬಾಲ್ ವೈಡ್ ಆಯಿತು, ಅದಾದಮೇಲೆ ಗುರುತಿಟ್ಕೊಂಡ್ರು ಲೈನ್ನ. ಈ ಬಾರಿ ವಿಕೆಟ್ ಮೇಲೆ ಹಾಕಿದ್ರು, ಇನ್ ಸ್ವಿಂಗ್ ಆಯಿತು, ಕ್ಲಿಯರ್ಲಿ ಮಿಸ್ಸಿಂಗ್ ದ ಲೆಗ್. ಹಾಗಾಗಿ ಅಪೀಲ್ಗೆ ಯಾವುದೇ ಪುರಸ್ಕಾರ ಇಲ್ಲ ಅಲ್ಲಿ. ನಾಲ್ಕು ಡಾಟ್ ಬಾಲ್, ಫುಲ್ ಟಾಸ್ ಬಾಲ್, ಜೋರಾಗಿ ಹೊಡೆಯುವಂತ ಯತ್ನ. ಓ ಕ್ಯಾಚ್, ಓವರ್ ರನ್ ಮಾಡಿದ್ರಲ್ಲಿ ಕ್ಯಾಚ್ ಮಿಸ್ ಆಗಿದೆ. ಎಲ್ಲರ ನಿರೀಕ್ಷೆ ಇತ್ತು ಮಿಸ್ ಇಟ್ ಮಾಡಿದ್ರು ಅಂತ ಹೇಳಿ, ಆದರೆ ಓವರ್ ರನ್ ಮಾಡಿ ಮುಂದೆ ಬಂದ್ರು. ಹಾಗಾಗಿ ಅವ್ರ ತಲೆ ಮೇಲೆ ಹೋಗಿದೆ 4 ರನ್ಗಳು. ಸ್ವಲ್ಪ ವೈಡಲ್ಲಿ ನಿಂತಿದ್ರು ಕೂಡ ಅಲ್ಲಿ ಲಾಂಗ್ ಆಫ್ ಫೀಲ್ಡರ್. ಇದನ್ನ ಕ್ಯಾಚ್ ಆಗಿ ಕನ್ವರ್ಟ್ ಮಾಡ್ಬೋದಿತ್ತು, ಮುಂದೆ ಬಂದಿದ್ದರಿಂದ ಅವ್ರಿಗೆ ಸಿಕ್ಲಿಲ್ಲ, ತಲೆ ಮೇಲೆ ಹೋಯ್ತು 4 ರನ್. ಹೊಡೆದಾಗಲೇ ಡಿಸಪಾಯಿಂಟ್ ಆಗಿದ್ರಲ್ಲಿ ರಘು ಭಟ್ ಅವರು. ಮತ್ತೊಂದು ಸ್ಟ್ರೈಟ್ ಹೇಳ್ಕೊಂಡು ಹೊಡೆದಿದ್ದಾರೆ, ಆದರೆ ಲಾಂಗ್ ಆನ್ ಫೀಲ್ಡರ್ ಬಹಳ ಚುರುಕಾಗಿದ್ದಾರೆ ಪೃಥ್ವಿ ಎಂಬ. 1 ರನ್ನೊಂದಿಗೆ ಓವರ್ ಮುಕ್ತಾಯ ಆಗ್ತಾ ಇದೆ. ಇದರೊಂದಿಗೆ 4 ಓವರ್ನ ಮುಕ್ತಾಯಕ್ಕೆ 42ಕ್ಕೆ 1. ಸಿರಾಜ್ ಬೌಲಿಂಗ್ನಲ್ಲಿ, ಆದರೆ ಮೊಹಮ್ಮದ್ ಸಿರಾಜ್ ಅಲ್ಲ, ಇಂಡಿಯನ್ ಟೀಮ್ ಪ್ಲೇಯರ್ ಅಲ್ಲ, ನಮ್ಮ ವಿಷನ್ ಇಂಡಿಯಾ ತಂಡದ ಸಿರಾಜ್ ಅವರು. 36 ಬಾಲಲ್ಲಿ ಬೇಕಾಗಿರೋದು 46. ರಘು ಭಟ್ ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತಾ ಇರೋದು. ಇನ್ ಸ್ವಿಂಗ್ ಆಗಿದೆ ಅಂತ ಹೇಳಿ ಅಲ್ಲಿ ಅಂಪೈರ್ ವೈಡ್ ಕೊಟ್ಟಿಲ್ಲ. ರಘು ಅವ್ರು ಕೇಳ್ತಾರೆ ಎಲ್ಲಿ ಪಿಚ್ ಆಯಿತು, ಇಲ್ಲಿ ಯಾಕೆ ವೈಡ್ ಕೊಟ್ಟಿಲ್ಲ, ಅದಕ್ಕೆ ನಾನು ಬಿಟ್ಟೆ ಅಂತ. ಓ ಈ ಬಾರಿ ಇನ್ ಸ್ವಿಂಗ್ ಆಗಿಲ್ಲ, ನೇರ ಹೋಗಿದೆ. ಗುಡ್ ಡೆಲಿವರಿ ವಿತ್ ಇನ್ ದ ಗೈಡ್ ಲೈನ್. ಹಾಗಾಗಿ ಗಾರ್ಡ್ ಚೇಂಜ್ ಮಾಡ್ತಾ ಇರಲಿ ಇಲ್ಲಿ ರಘು ಭಟ್ ಅವರು. ಕಳೆದ ಓವರಿಂದ ಸ್ಟ್ರಗಲ್ ಮಾಡ್ತಾ ಇರಲಿ ರಘು ಅವರು, ಒಳ್ಳೆಯ ಹಿಟ್ಟರ್. ಈ ಬಾರಿ ಕನೆಕ್ಟ್ ಮಾಡಿದರೆ ಎಲಿವೇಶನ್ ಸಿಕ್ಕಿದೆ, ಆದರೆ ಡಿಸ್ಟೆನ್ಸ್ ಸಿಕ್ಕಿಲ್ಲ. ಇವನ್ ಲಾಂಗ್ ಆಫ್ ಫೀಲ್ಡರ್ಗೂ ಕೂಡ ಅದು ರೀಚ್ ಆಗಿಲ್ಲ. ಹಾಗೆ 1 ರನ್ಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಈ ಓವರ್ನ ನಂತರ ಎಂಡ್ ಚೇಂಜ್ ಇರುತ್ತೆ. ಈ ಬದಿಯಿಂದ ಬೌಲ್ ಮಾಡ್ತಾರೆ ಅಂತ ಬೌಲರ್ಸ್ ಇನ್ನೊಂದು ಬದಿಯಿಂದ ಬೌಲ್ ಮಾಡಲಿಕ್ಕೆ ಬರ್ತಾರೆ. ಮನೋರಂಜನ್ ಇಲ್ಲಿ ನಾಯಕ, ಬಲವಾದಂಥ ಹೊಡೆತ, ಅಲ್ಲಿ 2 ರನ್ ತಗೊಳ್ಳುವಂಥ ಚಾನ್ಸಸ್ ಇದೆ. ತಗೊಂಡಿದ್ದಾರೆ 2 ರನ್, ರೀಚ್ ಆಗಿದ್ದಾರೆ ಬಾಲ್ ಬರ್ಸಲ್ಲಿ. ಇಲ್ಲಿ ಸಿರಾಜ್ ಹೇಳ್ತಾ ಇರೋದು ಸ್ವಲ್ಪ ಫಾಸ್ಟ್ ಆಗಿರಿ, ಶುಡ್ ಬಿ ವೆರಿ ಕ್ವಿಕ್ ಇನ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್ ಅಂತ.
ಬಲವಾದ ಥ್ರೋ ಬರಬೇಕು, ಇಲ್ಲಾಂದ್ರೆ ಥ್ರೋ ಬರೋಷ್ಟರಲ್ಲೇ ಒಂದು ರನ್ನನ್ನು ಪಡ್ಕೊಂಡ್ಬಿಡ್ತಾರೆ. ಮೊನ್ನೆಯಿಂದ ಕೂಡ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಟೀಮ್ ಎಲ್ಲ ಟೀಮ್ನಲ್ಲೂ ಕೂಡ ಬಹಳ ಚೆನ್ನಾಗಿ ಓಡ್ತಾ ಇದ್ದಾರೆ. 1 2 ಕನ್ವರ್ಟ್ ಮಾಡ್ತಾ ಇದ್ದಾರೆ. ಡೆಡ್ ಬಾಲ್ ಅಂದರೆ ಯಾವುದೇ ಬಾಲ್ ಇಲ್ಲ, ಅಲ್ಲಿ ಬೇಲ್ಸ್ ಉಳಿಸಿರೋದ್ರಿಂದ ಉತ್ತಮ ರನ್ ರೇಟ್ನಲ್ಲಿ ಆಡ್ತಾ ಇರೋಂಥದ್ದು. ಬಲವಾದ ಹೊಡೆತ, ಅಲ್ಲಿ ಫೀಲ್ಡರ್ ಇದ್ದಾರೆ. ಫೀಲ್ಡರ್ನ ಎಲ್ಲೇ ಮೀರಿ ಹೋಗಿರುವಂತಹ ಚೆಂಡು, ಸಿಕ್ಸರ್, 6 ರನ್ಗಳು. ಭರ್ಜರಿ ಬ್ಯಾಟಿಂಗ್ ಇಲ್ಲಿ ಮನೋರಂಜನ್ ಅವರಿಂದ ಒಳ್ಳೆಯ ಮನೋರಂಜನೆ ಕೊಡ್ತಾ ಇದ್ದಾರೆ. ಮನಮೋಹಕ ಶಾಟ್ಗಳ ಮೂಲಕ ನಾಯಕನ ಆಟ. ಈಗಾಗಲೇ 2 ಸಿಕ್ಸರ್ ಬಂದಿದೆ ಅವ್ರ ಬ್ಯಾಟಿಂದ. ತುಂಬಾ ಅವೇ ಇಟ್ರು ಈ ಚೆಂಡನ್ನ. ಸೊ ಹಾಗಾಗಿ ಡಾಟ್ ಬಾಲ್. ಇದರೊಂದಿಗೆ ಓವರ್ನ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ 51ಕ್ಕೆ 1. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. ನಮ್ಮ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಖೇಡಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರಿಗೂ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧಿಕ್ಕರಿಸುವನಿವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. 5 ಓವರ್ನಲ್ಲಿ ಎಂಡ್ನ ಬದಲಾವಣೆ ಇತ್ತು, ಜೊತೆಗೊಂದು ಬ್ರೇಕ್ ಕೂಡ ಇತ್ತು. ಪ್ರಣಮ್ ದೇವರಾಜ್ ಬಹಳ ಚೆನ್ನಾಗಿ ಮೊದಲೇ ಬೌಲ್ ಮಾಡಿದರೆ ಕೆಲ 6 ರನ್ ಕೊಟ್ಟಿರುವಂಥದ್ದು. ಗಾಳಿಯಲ್ಲಿ ಹೋಗಿದೆ ಚೆಂಡು, ಜೋರಾಗಿ ಹೊಡೆಯುವಂಥ ಯತ್ನ, ಇಲ್ಲಿ ಫೀಲ್ಡರ್ ಕೈಗೆ ಸೇಫ್ ಆಗಿ ಸೇರಿರುವಂಥದ್ದು. ಇದರೊಂದಿಗೆ ರಘು ಭಟ್ ರವರ ವಿಕೆಟ್ ಪತನ. ಕಳೆದ ಓವರ್ ಕೂಡ ಹಾಗೆ ಆಡಿಸಿದವರು, ಅವೇ ಫ್ರಮ್ ರಘು ಭಟ್ ಮಾಡಿದರು. ಇದು ಕೂಡ ಆಲ್ಮೋಸ್ಟ್ ವೈಡ್ ಲೈನಲ್ಲಿ ಮಾಡಿದಂತಹ ಬಾಲು. ಅಲ್ಲಿ ಕವರ್ಸ್ ಫೀಲ್ಡರ್ ಕವರ್ ಮಾಡಿ ಸೇಫ್ ಆಗಿ ಕ್ಯಾಚ್ ತಗೊಂಡಿದ್ದಾರೆ. ಇದರೊಂದಿಗೆ 2ನೇ ವಿಕೆಟ್ ಪತನ. 51ಕ್ಕೆ 2.
ಹೊಸ ಬ್ಯಾಟ್ಸ್ಮನ್ ನಾಯಕ ಮನೋರಂಜನ್ಗೆ ಜೊತೆಯಾಗಿದ್ದಾರೆ. ಜೋರಾಗಿ ಹೊಡೆದಿದ್ದಾರೆ ಆಫ್ ಸೈಡ್ನಲ್ಲಿ. ಅಲ್ಲಿ ಪ್ರೊಟೆಕ್ಷನ್ ಇದೆ, ಹಾಗಾಗಿ ಕೇವಲ 1 ರನ್. ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಚಾನಲ್ನಲ್ಲಿ ನೇರ ಪ್ರಸಾರ ನೋಡ್ತಾ ಇದ್ದೀರಾ ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಿಂದ. ಮನೋರಂಜನ್ ನಾನ್ ಸ್ಟ್ರೈಕ್ಗೆ ಬಂದಿದ್ದಾರೆ. ಓಹೋ, ಮಿಸ್ಸಿಂಗ್ ಲೆಗ್ ಇದು. ಅದಕ್ಕೆ ಅಂಪೈರ್ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅಲ್ಲಿ 3 ವಿಕೆಟ್ ಕಾಣಿಸ್ತಾ ಇತ್ತು. ಬ್ಯಾಕ್ ಫುಟ್ನಲ್ಲಿ ಆಡುವಂಥ ಪ್ರಯತ್ನ. ಉತ್ತಮವಾದ ಬೌಲಿಂಗ್ ಇಲ್ಲಿ ವಿಷನ್ ಇಂಡಿಯನ್ಸ್ ಬೌಲರ್ಗಳಿಂದ. ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಆಡ್ತಾ ಇರೋದು. ಈ ಬಾರಿ ಏರಿಯಲ್ ರೂಟ್ ತಗೊಂಡಿದ್ದಾರೆ. ಅಲ್ಲಿ ಲಾಂಗ್ ಆನ್ನಲ್ಲಿ ಪ್ರೊಟೆಕ್ಷನ್ ಇದರಿಂದ 1 ರನ್. ಮನೋರಂಜನ್ ಹಾಗೆ ಸುಹಾಸ್ ಕೊನೆ ಎಸೆತ ಈ ಓವರ್ನಲ್ಲಿ. ಬೇಕಾಗಿರೋದು 33 ರನ್ 25 ಎಸೆತಗಳಲ್ಲಿ. ಆರಂಭಿಕ ಬ್ಯಾಟಿಂಗ್ ನೋಡಿದ್ರೆ ಕಂಫರ್ಟಬಲ್ ರೀಚ್ ಆಗ್ತಾರೆ ಅನ್ನೋ ರೀತಿಯಲ್ಲಿತ್ತು. ಆದರೆ ರಿಕ್ವೈರ್ಡ್ ರನ್ ರೇಟ್ ಎಸೆತಗಳಿಗಿಂತ ಜಾಸ್ತಿ ಇರೋದ್ರಿಂದ ದಳ ಸೇರಿಸಲಿಕ್ಕೆ ಎಫರ್ಟ್ ಬೇಕಾಗತ್ತೆ. ವೈಡ್ ಬಾಲ್ ತುಂಬ ಲೀಲಾ ಜಾಲವಾಗಿ ಡೀಲೇ ಮಾಡಿ ಹಾಕಿದ್ರು ಇಲ್ಲಿ ಪ್ರಣಮ್. ಸೊ ಎಕ್ಸ್ಟ್ರಾ ರನ್ ಆ್ಯಡ್ ಆಗ್ತಾ ಇದೆ. ಒಂದು ಲೆಕ್ಕದಲ್ಲಿ ಕಂಪೇರ್ ಮಾಡಿದ್ರೆ ವಿಷನ್ ಇಂಡಿಯನ್ಸ್ನ ಬೌಲಿಂಗ್ ಲೈನಪ್ ಚೆನ್ನಾಗಿದೆ. ಆರಂಭದಲ್ಲಿ ಸುಹಾಸ್ ಅವರ ಒಂದು ಫೇಸ್ ಮತ್ತು ಲೈನಲ್ಲಿ ಅಂತ ಎಷ್ಟು ಕಟಾರ್ವಕ್ಕಾಗಿತ್ತು ಅಂತ ಹೇಳಿದರೆ ಬ್ಯಾಟ್ಸ್ಮನ್ಗಳಿಗೂ ಆಡಲಿಕ್ಕೆ ಕಷ್ಟ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೋದು. ಫುಲ್ ಎಂಡ್ ಡೆಲಿವರಿ, ಸ್ಟ್ರೈಟ್ ಹೊಡೆದಿದ್ದಾರೆ. 4 ರನ್ಗಳು. ಒಳ್ಳೆ ಟೈಮಿಂಗ್ ಇತ್ತು ಆ ಶಾಟ್ನಲ್ಲಿ, ಸುಹಾಸ್ ಅವರ ಶಾಟ್ನಲ್ಲಿ. ಚೆನ್ನಾಗಿ ಹೊಡೆದಿದ್ದಾರೆ ಬೌಲರ್ ತಲೆ ಮೇಲೆ. ಫುಲ್ ಎಂಡ್ ಡೆಲಿವರಿ ಚೆನ್ನಾಗಿ ಕನೆಕ್ಟ್ ಮಾಡಿದ್ರು. ಸ್ಟ್ರೈಟ್ ಹೊಡೆದಂತಹ ಚೆಂಡು ಅಲ್ಲಿ ಚಾನ್ಸೇ ಇರಲಿಲ್ಲ. ಹತ್ರ ಇದ್ರು ಕೂಡ ಲಾಂಗ್ ಆನ್ ಲಾಗ್ ಆಫ್ ಫೀಲ್ಡರು. ಇದರೊಂದಿಗೆ ಓವರ್ನ ಮುಕ್ತಾಯ. 6 ಓವರ್ಗಳಲ್ಲಿ 60ಕ್ಕೆ 2 ವಿಕೆಟ್. ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಗುಣ ಅವರು ಬೌಲಿಂಗ್ ಅನ್ನ ಪ್ರಾರಂಭ ಮಾಡಿದ್ರು. ಮನೋರಂಜನ್ ಮತ್ತೊಮ್ಮೆ ತಮ್ಮ ಅದ್ಭುತ ಬ್ಯಾಟಿಂಗ್ ಮೂಲಕ ಮನೋರಂಜನೆ ನೀಡ್ತಾ ಇದ್ದಾರೆ. ಡಗ್ಔಟ್ ನಲ್ಲಿ ಅಶ್ವದ್ಗಾರ. ಅವರ ಸ್ಟ್ರೆಂತು ಆನ್ ಸೈಡು. ಫುಲ್ ಎಂಡ್ ಡೆಲಿವರಿನ ಲಾಂಗ್ ಆನ್ ಮೇಲೆ ಹೊಡೆದ್ರು. 4 ರನ್ಗಳು. ಅಲ್ಲಿ ಲಾಂಗ್ ಆನ್ ಸ್ಟ್ರೈಟ್ ಇದ್ದಿದ್ದರಿಂದ ಲಾಂಗ್ ಆನ್ ಮಿಡ್ ವಿಕೆಟ್ ನಡುವೆ ಆ ಚೆಂಡು ಬೌಂಡ್ರಿಗೆರನ್ನು ತಲುಪಿತು. ಈ ಬಾರಿ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಲಿಲ್ಲ. ಮಿಡ್ ವಿಕೆಟ್ನಲ್ಲಿ 1 ರನ್ ತಗೋತಾರೆ. ನಾನ್ ಸ್ಟ್ರೈಕರ್ ಎಂಡಿಗೆ ಹೋಗ್ತಾರೆ. ಸುಹಾಸ್ ವರ್ಸಸ್ ಗುಣಾನೋ. ಈಗಾಗಲೇ ಮೊದಲ 2 ಚೆಂಡುಗಳಲ್ಲಿ ಒಳ್ಳೆ ಸ್ಕೋರ್ ಮಾಡಿರೋಂಥದ್ದು. 10 ರನ್ ರೇಟ್ನಲ್ಲಿ ಆಡ್ತಾ ಇದ್ದಾರೆ. ಬೇಕಾಗಿರೋದು 22 ಬಾಲ್ನಲ್ಲಿ 23 ರನ್. ಓ
ಫೀಲ್ಡರ್ ಕೈಗೆ ನೇರವಾಗಿ ಹೋಗಿದೆ, ರನ್ ತಗೋತಾರಾ? ಇಲ್ಲ, ವಾಪಸ್ ಬಂದಿದ್ದಾರೆ. ಒಳ್ಳೆ ಚಾಕಚಕ್ಯತೆಯ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇಲ್ಲಿ ಸುಹಾಸ್ ಅವರು. ಮೆರಿಟ್ ಆಫ್ ದ ಬಾಲ್ ಆಡ್ತಾ ಇದ್ದಾರೆ. ಆಫ್ ಸ್ಟಂಪ್ನಿಂದ ತುಂಬ ದೂರ ಹಾಕಿದಂತಹ ಚೆಂಡು, ಹಾಗಾಗಿ ಥರ್ಡ್ ಮೆನ್ ರೇಂಜ್ನಲ್ಲಿ ಫೀಲ್ಡರ್ ಒಳಗಿರೋದನ್ನು ಗಮನಿಸಿ ಆ ಗ್ಯಾಪ್ನಲ್ಲಿ ಆಡಲಿಕ್ಕೆ ಹೋದರು. ಮತ್ತೊಂದು ಗಾಳಿಯಲ್ಲಿ ಹೊಡೆದಿದ್ದಾರೆ. ಅಲ್ಲಿ ಗಮನಿಸಿರ್ಬೋದು, ಇಡೀ ಟೂರ್ನಮೆಂಟ್ನಲ್ಲಿ ಡೀಪ್ ಮಿಡ್ ವಿಕೆಟ್ ಹಾಗೂ ಲಾಂಗ್ ಆನ್ನಲ್ಲಿ ಫೀಲ್ಡರ್ಸ್ ಇದ್ದೇ ಇರ್ತಾರೆ. ಯಾಕಂದರೆ ಓವರ್ ಪಿಚ್ ಆದ ಡೆಲಿವರಿಯನ್ನು ಎಳೆದು ಎಲ್ಲ ಬ್ಯಾಟ್ಸ್ಮನ್ಗೆ ಹೊಡೆಯೋಕ್ಕೆ ಪ್ರಯತ್ನ ಮಾಡೋದು ಅದೇ ರೇಂಜ್ನಲ್ಲಿ. ಆದರೆ ಈ ಒಂದು ಶಾಟ್ ಎಲ್ಲಿ ಹೋಗಿದೆ? ಗೆರೆಯಿಂದ ಆಚೆ ಹೋಗಿದೆಯಾ? ಇಲ್ಲ, 4 ರನ್ಗಳು. ನೀವು ಫೀಲ್ಡರ್ ಇಟ್ಕೊಳ್ಳಿ, ಪರವಾಗಿಲ್ಲ, ನನ್ನ ಸ್ಟ್ರೆಂತ್ ಅದು, ನಾನು ಚೆನ್ನಾಗಿ ಆಡಬಲ್ಲೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಮನೋರಂಜನ್ ಅವರು. ಎಂಥ ಗ್ಯಾಪ್ ಹುಡುಕಿದ್ರಲ್ಲಿ, ಫೀಲ್ಡರ್ಗೆ ಚಾನ್ಸೇ ಇರಲಿಲ್ಲ ಹಿಡೀಲಿಕ್ಕೆ, ಅಷ್ಟು ಬಲವಾಗಿ ಹೊಡೆದಂತಹ ಚೆಂಡದು. ಒಳ್ಳೆ ಬೌಂಡ್ರಿಗಳು ಬರ್ತಾ ಇದೆ ಈ ಓವರ್ನಲ್ಲಿ ಮನೋರಂಜನ್ ಅವರ ಬ್ಯಾಟಿಂದ. ತುಂಬ ಸ್ಲೋವರ್ ಬಾಲ್ ಇಲ್ಲಿ ಆಫ್ ಸೈಡ್ನಲ್ಲಿ ಲಾಂಗ್ ಆಫ್ನಲ್ಲಿ ಹೊಡೆದು 1 ರನ್ನ ಪಡ್ಕೊಂಡಿದ್ದಾರೆ. ಇದರೊಂದಿಗೆ ಓವರ್ನ ಮುಕ್ತಾಯ. 7 ಓವರ್ನ ಮುಕ್ತಾಯಕ್ಕೆ 71ಕ್ಕೆ 2. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ಏಳು ಓವರ್ಗಳ ನಂತರ 71 ರನ್ಗಳಲ್ಲಿ ಆಡ್ತಾ ಇರೋದು. ಇಲ್ಲಿ ಯಾರ್ಕರ್ ಲೆನ್ ಡೆಲಿವರಿ ಮಾಡಿದ್ದು ಸಿನಿಲೋಕ ಸುನಿಲ್ ಗೌಡ. ರಾಸು ವಾರಿಯರ್ಸ್ ಒಳ್ಳೆ ಫೈಟ್ ಬ್ಯಾಕ್ ಅನ್ನು ಕೊಡ್ತಾ ಇರೋದು. ನಾಯಕ ಮನೋರಂಜನ್ ಅದ್ಭುತವಾದ ಅಮೋಘವಾದ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ 17 ಎಸೆತಗಳಲ್ಲಿ ಬೇಕಾಗಿರೋದು 17 ರನ್ಗಳು. ನಾಯಕನ ಆಟ ಅಂತ ಹೇಳ್ಬೋದು. ಇಲ್ಲಿ ಈಗ ಜೊತೆಯಾಗಿರೋದು ಸುಹಾಸ್. ಒಳ್ಳೆಯ ಹೊಡೆತ, ಎಲ್ಲಿ ಚೆಂಡು 6 ಹೇಗೆ ಕನೆಕ್ಟ್ ಮಾಡಿದ್ರೆ ಈ ಗುಡ್ ಲೆಂತ್ ಬಾಲ್ ಅನ್ನ. ಮನೋರಂಜನ್ ಈಸ್ ಆನ್ ಫೈರ್ ಟುಡೇ. ಎಂತ ಆಟ, ಅರ್ಧ ಶತಕ ಕೂಡ ಪೂರೈಸೋ ಎಲ್ಲ ಚಾನ್ಸ್ ಇದೆ. 210ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ ನಲ್ಲಿ ಆಡ್ತಾ ಇರೋದು. ಲಾಂಗ್ ಆನ್ ಫೀಲ್ಡರ್ ಇರಲಿ, ಡೀಪ್ ಮಿಡ್ ವಿಕೆಟ್ ಇರಲಿ, ತಲೆನೇ ಕೆಡ್ಸ್ಕೋತಾ ಇಲ್ಲ. ಬಹಳ ಚೆನ್ನಾಗಿ ಹೊಡಿತಾ ಇದ್ದಾರೆ, ಲೀಲಾ ಜಾಲವಾಗಿ ಆಡ್ತಾ ಇದ್ದಾರೆ ಇಲ್ಲಿ ಮನೋರಂಜನ್. ವೈಡ್ ಡೆಲಿವರಿ ಓಡ್ತಾರ. ಎಸ್, 1 ರನ್ ಪಡ್ಕೊಂಡಿದ್ದಾರೆ. ಇಷ್ಟ ಇರಲಿಲ್ಲ ಮನೋರಂಜನ್ಗೆ ಈ ಓವರ್ನಲ್ಲಿ ಮುಗಿಸೋಣ ಮ್ಯಾಚು ಅಂತ ಪ್ಲಾನ್ ಮಾಡಿದ್ರಲ್ಲಿ. ಅನಿವಾರ್ಯವಾಗಿ 1 ರನ್ ಬಂದಿದ್ದಾರೆ. ಕೀಪರ್ ಮಿಸ್ ಫೀಲ್ಡ್ ಮಾಡಿದ್ರಿಂದ ಅಲ್ಲಿ ವೈಡ್ ಜೊತೆಗೆ ಒಂದು ಎಕ್ಸ್ಟ್ರಾ ರನ್. ಸುನಿಲ್ ಗೌಡ ಇವರು ಕೂಡ ಜೋರಾಗಿ ಹೊಡೆಯುವಂಥ ಯತ್ನ. ಅಷ್ಟರಲ್ಲಿ 1 ರನ್ ತಗೊಂಡಿದ್ದಾರೆ.
ಪಾಯಿಂಟ್ ಫೀಲ್ಡರ್ ಬಾಲ್ ರೀಚ್ ಆಗಿನ ಮುಂಚೆನೆ ಪವನ್ ಒಡೆಯರ್ ಕೂಡ ಒಳ್ಳೆ ಬೌಲರ್, ಇನ್ನು ಬೌಲಿಂಗ್ ಇಳ್ದಿಲ್ಲ ಅವರು. ತಂಡದ ನಾಯಕ ವಿಷನ್ ಇಂಡಿಯಾ. ವಿಷನ್ ಚೆನ್ನಾಗಿತ್ತು ಅವ್ರದ್ದು. ಆರಂಭದಲ್ಲಿ ಪೃಥ್ವಿ ಸ್ಫೋಟಕ ಆರಂಭವನ್ನು ಕೊಟ್ಟಿದ್ದರು. ಕೊನೆಯಲ್ಲಿ ವಿಜಯ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಆದರೆ ಇಲ್ಲಿ ಅವ್ರಿಗಿಂತ ಚೆನ್ನಾಗಿ ಆಡ್ತಾ ಇರೋದು ರಾಸು ವಾರಿಯರ್ಸ್. ಈ ಬಾರಿ ಸುನಿಲ್ ಗೌಡ್ರು ಪೆವಿಲಿಯನ್ ಲೋಕ ತೋರಿಸಿದರೆ. ಸಿನಿ ಲೋಕ ಸುನಿಲ್ ಅದ್ಭುತ ಬ್ಯಾಟಿಂಗ್ ಆಡಿ ಪೆವಿಲಿಯನ್ಗೆ ನಿರ್ಗಮಿಸಿದರೆ ಎಲ್ಲರ ಚಪ್ಪಾಳೆಗೆ ಪಾತ್ರ ಆಗ್ತಾ ಇದೆ. ಇನ್ ಸ್ವಿಂಗ್ ಡೆಲಿವರಿ ಮಿಡ್ಲ್ ವಿಕೆಟ್ಗೆ ಹೊಡಿತು. ಔಟ್, ಕ್ಲೀನ್ ಬೋಲ್ಡ್. ಬೌನ್ಸ್ ಆಗಲಿಲ್ಲ. ಮನೋರಂಜನ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೌನ್ಸ್ ಆಗಲಿಲ್ಲ ಚೆಂಡು. ಹಾಗಾಗಿ ವಿಕೆಟ್ನ ಒಪ್ಪಿಸಿ ಒಳ್ಳೆ ಬ್ಯಾಟಿಂಗನ್ನು ಆಡಿ ಪೆವಿಲಿಯನ್ ತಗೊಳ್ತಾರೆ. ತಂಡದ ಮೊತ್ತ 80-3. ಹೊಸ ಬ್ಯಾಟ್ಸ್ಮನ್ ವಿಕ್ಕಿ ಆನ್ ದ ಫೀಲ್ಡ್. ವಿಕ್ಕಿ ಆಗ್ತಾರ ಲಕ್ಕಿ, ಹೊಡಿತಾರ ಲಕ್ಕಿ ವಿನ್ನಿಂಗ್ ಶಾಟ್. ಮನೋರಂಜನ ಹರಿಲಿದ್ರಲ್ಲಿ ಬೇಗ ಮುಗಿಸ್ಬೋಣ ಈ ಓವರ್ನೇ ಮ್ಯಾಚ್ ಅಂತ ತೀರ್ಮಾನ ಮಾಡಿದ್ರು ಅಂತ ಅನ್ಸುತ್ತೆ. 42 ರನ್ನ ಕಲೆ ಹಾಕಿದ್ರು ಔಟ್ ಹಾಕಿಂದ ಮುಂಚೆ. ಬೇಕಾಗಿರೋದು 3.43 ಸರಾಸರಿಯಲ್ಲಿ ಕೇವಲ 8 ರನ್ಗಳು. ಹಾಗೆ ತಟ್ಟಿ ಮುಟ್ಟಿ 1 ರನ್ ಪಡ್ಕೊಂಡಿದ್ದಾರೆ. ಡೈರೆಕ್ಟ್ ಹಿಟ್ ಹೊಡಿ ಅಂತ ಯತ್ನ. ಇನ್ನೊಂದು ರನ್ ತಗೋತಾರೆ. ಇಲ್ಲಿ ಕೀಪರ್ ರೀಚ್ ಆಗಿರಲಿಲ್ಲ. ಅದು ಕೀಪರ್ನ ತಪ್ಪು. ಫೀಲ್ಡರ್ನ ಕೇಳ್ತಾ ಇದ್ದಾರೆ ಯಾಕಪ್ಪ ಹೊಡೆದೆ ಅಂತ. ಬಟ್ ಬರಬೇಕಾಗಿತ್ತು ಕೀಪರಲ್ಲಿ ಕವರ್ ಮಾಡಲಿಕ್ಕೆ. ಡಿಲೇ ಮಾಡಿದ್ರಿಂದ 1 ರನ್ ಎಕ್ಸ್ಟ್ರಾ ಓವರ್ ಥ್ರೋ ಹೋಗಿದೆ. ಅಲ್ಲಿ 1 ರನ್ ಇದ್ದ ಜಾಗದಲ್ಲಿ 2 ರನ್ ಕೊಟ್ಟಿದ್ದಾರೆ. ಬೇಕಾಗಿರೋ ಮೊತ್ತ ಕೇವಲ 6 ರನ್. 6 ರನ್ನೊಂದಿಗೆ ಮುಗಿಸ್ತಾರ ವಿಕ್ಕಿ, ಆಗ್ತಾರ ಲಕ್ಕಿ. ಇಲ್ಲ, ಆರಾಮಾಗಿ ಆಡಿದ್ದಾರೆ ಅವರು. ಜಸ್ಟ್ ಪುಷ್ ಕೊಟ್ಟರು ಕೂಡ ಬಹಳ ವೇಗವಾಗಿ ಹೋಗಿದೆ ಚೆಂಡು. ಇಲ್ಲಿ 8ನೇ ಓವರ್ನ ಮುಕ್ತಾಯಕ್ಕೆ 83-3. ನಿಮ್ಮ ಹುಡುಗ ರಾಕ್ಷಸ ಬರ್ತಾನ. ರಕ್ತ ಹರಿಸ್ತಾನ. ನಿಲ್ಲಬೇಡ ನೀ ಸೋತರೂನು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿ. ಆರಾಮಾಗಿ ಆಡ್ತಾ ಇದ್ದಾರೆ ಇಲ್ಲಿ ವಿಕ್ಕಿ. ರಿಸ್ಕ್ ತಗೊಳ್ಳೋದು ಮ್ಯಾಟ್ರೇ ಬೇಡ ಅಂತ ಹೇಳಿ 1 ರನ್ನನ್ನು ಪಡ್ಕೊಂಡಿದ್ದಾರೆ. ಸುಹಾಸ್ ಈ ಓವರ್ನಲ್ಲಿ ಮುಗಿಸ್ತಾರ. ಓವರ್ ಪಿಚ್ ಡೆಲಿವರಿ ಚೆನ್ನಾಗಿ ಹೊಡೆದಿದ್ದಾರೆ. ಆದರೆ ಲಾಂಗ್ ಆನ್ನಲ್ಲಿ ಕೇವಲ 1 ರನ್. ಬೇಕಾಗಿರೋದು ಕೇವಲ 3 ರನ್ಗಳು. 3 ಎಸೆತ ಬಾಕಿ ಇದೆ. ಈ ಓವರ್ನಲ್ಲೇ ಮುಗಿಸ್ತಾರ ಅಥವಾ ಕೊನೆ ಓವರ್ವರೆಗೂ ತೊಗೊಂಡೋಗ್ತಾರ ನೋಡಬೇಕು. ಗುಣ ಅವರು ಮೊದಲ ಓವರ್ನಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ರು. ಈ ಓವರ್ನಲ್ಲಿ ಮೊದಲ 3 ಬಾಲ್ನ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ರಿಸ್ಕ್ ತಗೋತಾ ಇಲ್ಲ, ಡಿಫೆನ್ಸಿವ್ ಆಗಿ ಆಡ್ತಾ ಇದ್ದಾರೆ ವಿಕ್ಕಿ ಅವರು.
ಓವರ್ ಪಿಚ್ ಡೆಲಿವರಿ ಹೊಡೆಯುವಂಥ ಯತ್ನ ಮಿಸ್ ಆಗಿದೆ ಅಲ್ಲಿ. ಈ ಓವರ್ನಲ್ಲಿ ಮುಗಿಸುವಂಥ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು 3 ರನ್ಗಳು ಬೇಕಾಗಿವೆ, 7 ಎಸೆತಗಳು ಬಾಕಿ ಇದೆ. ಕೊನೆಯ ಬಾಲ್. ಬೀಟನ್ ಮಾಡಿದ್ದಾರೆ. ಕೇವಲ 2 ರನ್ ಬಂದಿದೆ ಓವರ್ನಲ್ಲಿ. 6 ಬಾಲ್ಗೆ 3 ರನ್. ಕೊನೆ ಓವರ್ನ ಬೌಲ್ ಮಾಡಲಿಕ್ಕೆ ಬಂದಿದ್ದಾರೆ ಸುನಿಲ್ ಗೌಡ ಅವರು. ಬೇಕಾಗಿದ್ದು ಕೇವಲ 3 ರನ್. ಒಳ್ಳೆ ಫೀಲ್ಡಿಂಗ್. ಡೈರೆಕ್ಟ್ ಹಿಟ್ ಆಗಿದ್ರೆ ಔಟ್ ಆಗ್ತಿತ್ತು. ಕೀಪರ್ ಬಹಳ ದೂರ ಇದ್ರು. ಔಟ್ ಅಪೀಲ್ ಮಾಡ್ತಾ ಇದ್ದಾರೆ ಕೂಡ. ನೋಡೋಣ, ಥರ್ಡ್ ಅಂಪೈರ್ ರೆಫರ್ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟೇ ಕಡಿಮೆ ರನ್ ಇದ್ರೂ ಕೂಡ ಹೇಗೆ ಟೆನ್ಷನ್ಗೆ ಸಿಲುಕಿಸುತ್ತೆ ಚೇಸಿಂಗಲ್ಲಿ ಒಂದು ಟೀಮನ್ನು. ಕೀಪರ್ ಹತ್ರ ಇದ್ದಿದ್ರೆ ಬಹುಶಃ ಕಲೆಕ್ಟ್ ಮಾಡಿದ್ದಾರೆ. ವಿಕೆಟ್ಗೆ ಹೊಡೆದಿದ್ದಾರೆ. ಹೊಡೆಯೋಕ್ಕಿಂತ ಮುಂಚೆ ಬ್ಯಾಟ್ಸ್ಮನ್ ರೀಚ್ ಆಗಿದ್ದಾರೆ. ನಾಟ್ ಔಟ್. 2 ರನ್ಗಳು ಬೇಕಾಗಿದೆ. ಈಸಿಯಾಗಿ ಮುಗಿಸ್ತಾರ ವಿಕ್ಕಿ? ತುಂಬ ಕೂಲಾಗಿ ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ ಲಾಸ್ಟ್ ಓವರಿಂದ ವಿಕ್ಕಿ ಅವರು. ಆದರೆ ಹೋಗ್ತಾ 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 ಒಂದೊಂದು ರನ್ನು ಕೂಡ ಕಷ್ಟ ಆಗ್ಬೋದು. ಒಂದು ರನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಬೇಕಾಗಿರುವಂಥದ್ದು 1ಕ್ಕೆ ಡ್ರಾ, 2ಕ್ಕೆ ವಿನ್ನು. ಜೋರಾಗಿ ಹೊಡೆದಿದ್ದಾರೆ ಲಾಂಗ್ ಆಫ್ನಲ್ಲಿ. ಸ್ಕೋರ್ ಸಮ ಆಗಿದೆ 87-87. ವಿನ್ನಿಂಗ್ ಶಾಟ್ ಸುಹಾಸ್. ಗುಣ ಒಳ್ಳೆ ಆಲ್ರೌಂಡ್ ಆಟಗಾರ. ಸುನಿಲ್ ಗೌಡ ಅವರು ಈಗ ಬೌಲಿಂಗ್ ಮಾಡ್ತಾ ಇರೋಂಥದ್ದು. ಒಂದು ವಿಕೆಟನ್ನು ಕೂಡ ಪಡ್ಕೊಂಡಿದ್ದಾರೆ. ಮನೋರಂಜನ್ನ ವಿಕೆಟ್ ಕಳೆದ ಓವರ್ನಲ್ಲಿ, ಕಳೆದ ಫಸ್ಟ್ ಓವರ್ನಲ್ಲಿ ಪಡ್ಕೊಂಡಿದ್ದು. 1 ರನ್ ಬೇಕಾಗಿದೆ. ಜೋರಾಗಿ ಹೊಡೆದ ಯತ್ನ, ಓಡಿದರೆ ಇಲ್ಲ. ಇಲ್ಲಿಗೆ ಪಂದ್ಯ ಮುಕ್ತಾಯವಾಗಿದೆ. 7 ವಿಕೆಟ್ಗಳ ಜಯ ರಾಸು ವಾರಿಯರ್ಸ್ಗೆ. ಅಜೇಯರಾಗಿ ಉಳಿದಿದ್ದಾರೆ ರಾಸು ವಾರಿಯರ್ಸ್. ಕಂಗ್ರ್ಯಾಚುಲೇಷನ್. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗೋಣ. ಮುಂದಿನ ಪಂದ್ಯದಲ್ಲಿ ಭೇಟಿಯಾಗೋಣ.